ಎಲ್ರಿಗೂ ನಮಸ್ಕಾರ. ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿರುವಂಥ ಗೆಸ್ಟು ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಯಾಕೆ ಅಂತಂದರೆ, ನಾರ್ಮಲಾಗಿ ಒಬ್ಬ ಸೈನ್ಸ್ ವ್ಯಕ್ತಿ ದಿನ ಇಡೀ ಪೇಷಂಟ್ಸ್ನ ನೋಡ್ತಾ ಪ್ರಿಸ್ಕ್ರಿಪ್ಷನ್ ಬರಿತಾ ಔಷಧಿ ಕೊಡುವಂಥ ಒಬ್ಬ ಡಾಕ್ಟರ್ ಏನಾದರೂ ಬೈಕ್ ಸ್ಟಾರ್ಟ್ ಮಾಡಿ ಗ್ಲೌಸ್ ಹಾಕಿ ಜಾಕೆಟ್ ಹಾಕ್ಕೊಂಡು ಒಂದು ರೋಡ್ ಟ್ರಿಪ್ ಅಂತ ಹೊರಟ್ರೆ ಏನಾಗ್ಬೋದು? ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆ ನಾವು ಉತ್ತರ ಕೊಡ್ತೀವಿ. ಲಡಾಖ್ ಡೈರೀಸ್ ಈ ಥರದ್ದೊಂದು ಅದ್ಭುತ ಪುಸ್ತಕ ಬರುತ್ತೆ. ಡಾಕ್ಟರ್, ಬೈಕ್ ರೈಡ್, ಲಡಾಖ್ ಇವೆಲ್ಲದನ್ನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಅದ್ಭುತ ಕತೆ ಅಂತೂ ಗ್ಯಾರಂಟಿ ತಲೆ ಬರುತ್ತೆ. ಸಾಮಾನ್ಯವಾಗಿ ಬೈಕ್ ರೈಡ್ ಹೋಗುವಂಥದ್ದು ಇದ್ದೇ ಇರುತ್ತೆ. ಅದರಲ್ಲೂ ಬೈಕ್ ರೈಡರ್ಸ್ ಅಂತೂ ಲಡಾಖಿಗೆ ಹೋಗೋದಂತೂ ಕಾಮನ್. ಆದರೆ ಒಬ್ಬ ಡಾಕ್ಟರ್ ಹೋದರೆ, ಡಾಕ್ಟರ್ ದೃಷ್ಟಿಕೋನದಲ್ಲಿ ಅಲ್ಲಿಯ ಲಡಾಖ್ನ ವಿಶೇಷತೆಗಳನ್ನು ನೋಡೋದಷ್ಟೇ ಅಲ್ಲ, ಎಲ್ರಿಗೂ ಅರ್ಥ ಆಗೋ ಹಾಗೆ ಬರೆದ್ರೆ ಹೇಗಿರುತ್ತೆ? ಲಡಾಖ್ ಡೈರೀಸ್ ಪುಸ್ತಕನ ಓದಿ ನಿಮ್ಗೆಲ್ರಿಗೂ ಗೊತ್ತಾಗೇ ಆಗುತ್ತೆ. ಈ ಪುಸ್ತಕನ ಬರೆದಿದ್ಯಾರು ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ, ಇದು ಬುಲೆಟ್ ವೈದ್ಯನ ಲಡಾಖ್ ಕಥೆಗಳು. ಬರೆದಿರುವಂಥವ್ರು ಅಬು ಯಾಹ್ಯಾ. ಇದು ಅವರ ಪೆನ್ನೇಮ್. ನಿಜವಾದ ಹೆಸರನ್ನು ಅವ್ರ ಹತ್ರನೇ ಕೇಳೋಣ, ಮತ್ತು ಈ ಪೆನ್ನೇಮ್ ವಿಶೇಷತೆ ಏನು ಅಂತಲೂ ಕೇಳೋಣ. ಮತ್ತೊಮ್ಮೆ ನಿಮಗೆಲ್ರಿಗೂ ಸ್ವಾಗತವನ್ನು ಹೇಳ್ತಾ, ಇದು ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೂಪರ್. ಥ್ಯಾಂಕ್ ಯು. ಲಡಾಖ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಲಡಾಖ್ ಯಾವತ್ತೂ ಮಿಸ್ ಆಗೋದೆ, ಅದು ಯಾವತ್ತೂ ಮಿಸ್ ಆಗ್ತಾ ಇರುತ್ತೆ. ಅದೊಂಥರ ನಶೆ ಅದು. ಓಕೆ, ಲಡಾಖಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಒಂದು ಸಣ್ಣ ಮಾಹಿತಿ ಗೊತ್ತಿಲ್ಲದಿರೋರಿಗೆ ಹೇಳೋದಾದರೆ, ಅಬು ಯಾಹ್ಯಾ ಅಂದರೆ ಏನು, ಮತ್ತು ಯಾಕೆ ಈ ಪುಸ್ತಕನ ಬರಿಬೇಕು ಅಂತ ಅನಿಸಿದ್ದು? ನನ್ನ ಪರಿಚಯದಿಂದ ಪ್ರಾರಂಭಿಸ್ತೀನಿ. ನನ್ನ ಹೆಸರು ಡಾಕ್ಟರ್ ಸಲೀಂ ನದಾಫ್ ಅಂತೇಳಿ. ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು, ಈ ಕಾಗವಾಡ ತಾಲೂಕದಲ್ಲಿ ಬಂದಿದೆ, ಮೋಳೆ ಗ್ರಾಮದವನು. ಶಾಲೆಯಲ್ಲಿ ಅಲ್ಲೇ ಕಲಿತಿದ್ದು. ನಾನು ಒಬ್ಬ ವೈದ್ಯ, ಅಲೋಪತಿಕ್ ವೈದ್ಯ ಹಾಗೂ ಎಮರ್ಜೆನ್ಸಿ ಫಿಸಿಷಿಯನ್ ಹಾಗೂ ಪಬ್ಲಿಕ್ ಹೆಲ್ತ್ ಫಿಸಿಷಿಯನ್ ಆ್ಯಸ್ ವೆಲ್. ನನಗೆ ಒಂದು ವಿಚಿತ್ರವಾದ ಕೆಲಸದ ಮೇಲೆ, ಕರ್ತವ್ಯದ ಮೇರೆಗೆ ನನಗೆ ಲಡಾಖ್ ಹೋಗಬೇಕಾಯಿತು. ಒಂದು ಎರಡು ಪ್ರವಾಸಿ ಸುಗ್ಗಿ ಅಥವಾ ಸೀಸನ್, ಪ್ರವಾಸಿ ಸೀಸನ್ ಅಂದರೆ 2 ವರ್ಷ ನಾನು ಕಂಟಿನ್ಯೂಸ್ ಒಂದಾದ ಮೇಲೆ ಒಂದು 2 ಪ್ರವಾಸಿ ಸುಗ್ಗಿಗಳನ್ನು ಲಡಾಖ್ನಲ್ಲಿ ಮಾಡ್ತೀನಿ. ಆವಾಗ ಅದು 2 ವರ್ಷ ಮುಗಿಸಿ ಬಂದುಬಿಟ್ಟೆ. ನಾನು ಬಂದುಬಿಟ್ಟು ಸುಮಾರು ವರ್ಷ ಆದಮೇಲೆ ಈ ಪುಸ್ತಕ ಬರೆದೆ. ಅದನ್ನು ಒಂದು ಲಡಾಖ್ ಡೈರೀಸ್ ಅಂತೇಳಿ, ನಾನು ನನ್ನ ಒಳ್ಳೆಯ ಮಿತ್ರ ರತೀಶ್ ಅವರ ಇದರಲ್ಲಿ ಇದು ಪುಸ್ತಕ ಆಚೆ ಬಂತು, ಲಡಾಖ್ ಡೈರೀಸ್ ಅಂತೇಳಿ. ಅದನ್ನು ನಾನು ಅಬು ಯಾಹ್ಯಾ ಅಂದರೆ, ಅಬು ಅಂದರೆ ಅಪ್ಪ, ಯಾಹ್ಯಾ ಅಂದರೆ ನನ್ನ ಮಗ, ನನ್ನ ಕುವರನ ಹೆಸರಲ್ಲಿ ನಾನು ನನ್ನ ಕಾವ್ಯನಾಮ ಇಟ್ಕೊಂಡು ಅದನ್ನು ಪುಸ್ತಕನ ಹೊರಗೆ ತಂದೆ. ಅದು ಲಡಾಖ್ ಡೈರೀಸ್ ಆಗಿ ಬಂತು, ನಿಮ್ಮ ಕೈಲಿದೆ. ಸೂಪರ್. ಈ ಲಡಾಖ್ ಡೈರೀಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮಗೆ ನಿಮಗೆ ಒಂದು ಹಳೆಯ ಒಂದು ಸಂಬಂಧ ಇದೆ. ಬಹುಶಃ ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಈ ಪುಸ್ತಕದ ಜೊತೆ ಇನ್ನೊಂದು ಪುಸ್ತಕ ಸ್ವಪ್ನಗಿರಿ ಡೈರೀಸ್ ಬಿಡೋದಾಗಿತ್ತು. ನೆನಪಿದೆ ನನಗೆ. ಸೊ ಸಿಕ್ಕಿ ಚಾನ್ಸ್ ಅಂತ ನಂದು ಒಂದು ಪ್ರಮೋಷನ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಆ ಪುಸ್ತಕ ಎರಡು ಡೈರೀಸೇ ಅಲ್ವಾ ಅದು? 2 ಡೈರೀಸೇ. ಹೌದು, 2 ಡೈರಿಗಳು. ದಯವಿಟ್ಟು ಆ ಪುಸ್ತಕನೂ ಓದಿ, ಸ್ವಲ್ಪ ಚೆನ್ನಾಗಿ ಬರ್ದಿದ್ದೀನಿ. ನಮ್ಮ ಪಾಡ್ಕಾಸ್ಟಲ್ಲಿ ಹಲವು ಸೆಗ್ಮೆಂಟ್. ನಾನು ಆ ಪುಸ್ತಕದ ಅದನ್ನು ಓದಿ ನಿಮ್ಮನ್ನು ನಾನು ಇಂಟರ್ವ್ಯೂ ಮಾಡ್ತೀನಿ. ಆಗಲಿ, ನೋಡೋಣ. ನಮ್ಮ ಪಾಡ್ಕಾಸ್ಟಲ್ಲಿ ಹಲವು ಸೆಗ್ಮೆಂಟ್ಗಳಿದೆ ಸರ್. ಸೊ ಇದರಲ್ಲಿ ಮೊದಲನೇ ಸೆಗ್ಮೆಂಟು ಬದುಕು ಜಟಕಾ ಬಂಡಿ ಅಂತ. ಸೊ ಇದರಲ್ಲಿ ಜೀವನ ಬದುಕು ಜಟಕಾ ಬಂಡಿ ಹೇಳೋ ಹಾಗೆ ನಿಮ್ಮ ಬಗ್ಗೆ ಮತ್ತು ಒಂದು ಟ್ರಾವೆಲ್, ಈ ಪುಸ್ತಕದ ಬಗ್ಗೆ ಇರುವಂಥ ಪ್ರಶ್ನೆಗಳು. ಈ ಲಡಾಖ್ ಡೈರೀಸ್ ಈ ಪುಸ್ತಕ ಬರೋಕ್ಕಿಂತ ಮುಂಚೆ ಡಾಕ್ಟರ್ ಸಲೀಂ ಏನು, ಅವರಿಗೆ ಟ್ರಾವೆಲ್ ಅಂದರೆ ಏನು, ಪ್ಯಾಷನ್ ಆಗಿತ್ತಾ, ಅಥವಾ ಈ ಮಾಮೂಲಿ ಜೀವನದಿಂದ ಈ ಜಂಜಾಟದಿಂದ ಹೊರಗೆ ಹೋಗಬೇಕು ಅನ್ನೋದಕ್ಕೆ ಒಂದು ಎಸ್ಕೇಪ್ ಮೆಥಡಾ, ಅಥವಾ ಟ್ರಾವೆಲ್ ಅನ್ನೋದನ್ನು ಡಾಕ್ಟರ್ ಸಲೀಂ ಅವರು ಹೇಗೆ ನೋಡ್ತಾರೆ? ಟ್ರಾವೆಲ್ ಅದು ನನಗೆ ಕುವೆಂಪು ಅವರ ಒಂದು ಮಾತು ನೆನಪಾಗುತ್ತೆ. ಏನು, ಓ ನನ್ನ ಚೇತನ ಆಗುನಿ ಅನಿಕೇತನ, ಗುರಿಯನೆಂದು ಮುಟ್ಟದಿರು, ಮನೆಯನೆಂದು ಕಾಣದಿರು, ಗುರಿಯನೆಂದು ಮುಟ್ಟದಿರು. ಸೊ ಅದರಲ್ಲಿ ಅವರು ಅದು ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ
ಗುರಿ ಅನ್ನೋದು ಮುಟ್ಟಬಾರ್ದ್ರೆ ನಾವು ಸತತವಾಗಿ ಪ್ರಯಾಣ ಮಾಡ್ತಾನೆ ಇರಬೇಕು. ಜೀವನ ಪ್ರಯಾಣ ಅನ್ನೋದು ಎಷ್ಟೋ ದೊಡ್ಡ ದೊಡ್ಡ ದಾರ್ಶನಿಕರು ಅಲ್ಲದವರು ಅದನ್ನೇ ಹೇಳ್ತಾರೆ. ಸೊ ಹಾಗಾಗಿ ಪ್ರಯಾಣ ಅನ್ನೋದು ನಮ್ಮ ಜೀವನನೇ. ಆದರೆ ಈ ತರಹದ ಪ್ರಯಾಣ ಇದು ನನಗೆ ಒಂದು ಆಕಸ್ಮಿಕ. ಇದೇನು ನಾನು ಈ ಪೂರ್ವ ನಿಯೋಜಿತ ಪ್ರಯಾಣ ಏನಿಲ್ಲ, ಇದು ಆಕಸ್ಮಿಕವಾಗಿ ಬಂದದ್ದು. ಆದರೆ ಅದಕ್ಕಿಂತ ಮುಂಚೆ ಇನ್ನು ಬದುಕು ಜಟ್ಕಾ ಬಂಡಿ ಅಂದಂಗೆ ನಾನು MBBS ಮುಗಿಸಿ ಕರ್ತವ್ಯದಲ್ಲಿ ಇಳಿದು ಕರ್ತವ್ಯದ ಹೊಸದರಲ್ಲಿ ತುಂಬ ಎರ್ರಾಬಿರಿಯಾಗಿ ಕರ್ತವ್ಯ ಮಾಡಿ ಕರ್ತವ್ಯದ ಮೇಲೆ ಒಂದು ಜುಗುಪ್ಸೆ ಉಟ್ಕೊಂಡ್ಬಿಡುತ್ತೆ. ಯಾವ ರೀತಿ ಜುಗುಪ್ಸೆ ಅಂದರೆ, ನಮ್ಮ ವಿಷಯ ಇಲ್ಲಿ ನಾನು ಸೆಕೆಂಡ್ ಜನ್ರೇಷನ್ ವೈದ್ಯ, ನಮ್ಮ ತಂದೆನೂ ವೈದ್ಯ, ಅದು ಹಳ್ಳಿಯಲ್ಲಿ ವೈದ್ಯರು ಅಲ್ಲಿನ ಒಂದು ಮರ್ಯಾದೆ ಅಥವಾ ಆ ವೈದ್ಯರಿಗಿರುವ ಗೌರವನೇ ಬೇರೆ. ಅದನ್ನು ನೋಡಿಕೊಂಡು ನಾನು ತಂದೆ ವೈದ್ಯಕೀಯವನ್ನು ನೋಡಿಕೊಂಡು ತಿನ್ಕೊಂಡು ಆಡಿಕೊಂಡು ಬೆಳೆದವನು. ಹಾಗಾಗಿ ನಾನು ಕೆಲವರಿಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ನಾನು ಕಲಿತು ವೈದ್ಯನಾದವನಲ್ಲ, ನಾನೊಬ್ಬ ಹುಟ್ಟ ವೈದ್ಯ ಅಂತ ನಾನು ಹೇಳ್ತೀನಿ. ಅದೊಂದು ಹೆಮ್ಮೆ ಇದೆ, ಅದೊಂದು ನನ್ನ ಗರ್ವನೂ ಇದೆ. ನಮ್ಮ ತಂದೆಯವರ ಕ್ಲಿನಿಕ್ನಲ್ಲಿ ನಾನು ಬೆಳಗ್ಗೆ ಎದ್ದು ಕಸ ಗುಡಿಸಿ, ಆ ಕಾಲದಲ್ಲಿ ಹೈಪೋಡರ್ಮಿಕ್ ಸಿರಿಂಜ್ ಇರೋದು, ನೀಡಲಿರೋದು, ಅದನ್ನು ಬೇಯಿಸಿ ಸ್ಟೆರಿಲೈಸ್ ಮಾಡಿ ಎಲ್ಲ ರೆಡಿ ಮಾಡಿ ಡ್ಯಾಡಿ ಅವರು ಸ್ನಾನ ಮಾಡಿ ಬರೋಕ್ಕೆ ಮುಂಚೆ ಡ್ಯಾಡಿಯವರಿಗೆ ನಾನು ಕಂಪೌಂಡರ್ ಥರ, ನನಗೆ ಬುದ್ಧಿ ಬಂದಾಗಿಂದ ನಾನು SLC ಮುಗಿಯೋವರೆಗೂ ಇದನ್ನೇ ಮಾಡಿದ್ದೀನಿ. ಆದರೆ ಅದು ಒಂದು ನಂತರ ಒಂದು ಚಾಲೆಂಜ್ ಅನ್ಬೋದು, ಅಥವಾ ಒಂದು ಕ್ಯೂರಿಯಾಸಿಟಿ, ಅಥವಾ ಒಂದು ಈ PUC ಹುಡುಗರಲ್ಲಿ ಸ್ಪರ್ಧೆಯಲ್ಲಿ ಬಿದ್ದಂಗೆ ನಾನು MBBS ಜಾಯ್ನ್ ಆಗಿಬಿಟ್ಟೆ. ಆದರೆ ಒಂದು ಕಡೆ ಒಂದೊಂದು ಸರಿ ಅನಿಸುತ್ತೆ ನಾನು ಒಳ್ಳೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೋದಾಗಿತ್ತು ಅನಿಸುತ್ತೆ. ನನಗಿನ್ನೂ ಗೇರ್ಸು ವೀಲ್ಸು ಅದು ಇದು ತುಂಬ ನನಗೆ ಫ್ಯಾಸಿನೇಟ್ ಆಗುತ್ತೆ ಈಗ. ಬಟ್ ಹ್ಯೂಮನ್ ಬಾಡಿ ನೋಡ್ಬೇಕಾದ್ರೆ ನಿಮ್ಗೆ ಆ ಫೀಲ್ ಇಲ್ಲ, ಹ್ಯೂಮನ್ ಬಾಡಿ ನೋಡ್ಬೇಕಾದ್ರೆ ಫೀಲ್ ಬರುತ್ತೆ. ಬಟ್ ಆ್ಯಟ್ ಒನ್ ಪಾಯಿಂಟ್ ನನ್ನಲ್ಲಿರೋ ಒಂದು ಒಳ್ಳೆ ಇಂಜಿನಿಯರ್ ನಾನು ಸಾಯಿಸ್ಬಿಟ್ನ ಅನಿಸುತ್ತೆ. ಇರಲಿ, ನಾನು ವೈದ್ಯನಾಗಬೇಕಾಗಿತ್ತು, ಕೆಲವೊಂದು ಕೌಟುಂಬಿಕ ಚಾಲೆಂಜಸ್ ಇತ್ತು, ಕೆಲವೊಂದು ವೈಯಕ್ತಿಕ ಚಾಲೆಂಜಸ್ ಇತ್ತು. ನಾನು ಆ ಜಿದ್ದುಗಳಲ್ಲಿ ಬಿದ್ದು ನಾನು ವೈದ್ಯನಾಗ್ಬಿಟ್ಟೆ. ಆಮೇಲೆ ಪ್ರೊಫೆಷನ್ಗೆ ಇಳೋದು ತುಂಬ ಕಷ್ಟಪಟ್ಟೆ. ಕೆಲವು ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ಗಳಲ್ಲಿ ನಾವು ಕೆಲಸ ಮಾಡ್ತೀವಿ, ಡ್ಯೂಟಿ ಡಾಕ್ಟರ್ ಆಗ್ತೀವಿ. ಕೆಲವೊಬ್ಬರು ಇಮಿಡಿಯೇಟ್ಲಿ PG ಜಾಯ್ನ್ ಆಗಿ MD MS ಏನೋ ಮಾಡ್ಕೊತಾ ಇರ್ತಾರೆ. ನಾನು ಆ ಥರ ಮಾಡಲಿಲ್ಲ, ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿಕೊಂಡು ಆಮೇಲೆ ನಂತರ ನಾನು ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಹುಟ್ಟೂರು ಮಾಸ್ತಿಯಲ್ಲಿ 1 ವರ್ಷ ನಾನು ಸರ್ಕಾರಿ ವೃತ್ತಿ ಮಾಡಿದೆ. ಸರ್ಕಾರಿ ವೃತ್ತಿ ಮಾಡಿ ಅಲ್ಲಿ ಎರ್ರಾಬಿರಿ ವೃತ್ತಿ ಆಗೋಯ್ತು. ನಿಮ್ಗೆ ಹೇಳೋದಲ್ಲ, ಎರ್ರಾಬಿರಿ ವೃತ್ತಿಯಾಗಿ ಎಷ್ಟು ಇದು ಆಯಿತು ಅಂದರೆ, ಆ 1 ವರ್ಷದ ಮೇಲೆ ನಾನು ಇಂಗ್ಲೀಷ್ ಕಾದಂಬರಿ ಬರೆದುಬಿಟ್ಟೆ. ವೈಟ್ ಡಿಸ್ಚಾರ್ಜ್ ಪ್ರೈವೇಟ್ ಸ್ಟೋರೀಸ್ ಆಫ್ ಅ ಗೌರ್ಮೆಂಟ್ ಡಾಕ್ಟರ್. ವೈಟ್ ಡಿಸ್ಚಾರ್ಜ್ ಅಂದರೆ ಒಂದು ಬಿಳಿ ಸೆರಗು, ಅದು ಆ್ಯಕ್ಚುಲಿ ಗೈನಕಾಲಜಿಕಲ್ ಟರ್ಮ್, ಅದು ಸ್ತ್ರೀರೋಗ ಇದು. ಆದರೆ ನನ್ನ ಒಂದು ಮೆಟಾಫರಿಕಲಿ ವೈಟ್ ಡಿಸ್ಚಾರ್ಜ್, ವೈಟ್ ಅಂದರೆ ಬಿಳಿದು, ಡಿಸ್ಚಾರ್ಜ್ ಅಂದರೆ ಅದರಿಂದ ಬಿಡುಗಡೆ ಹೊಂದೋದು. ಒಬ್ಬ ಹೊಸ ಹುಡುಗ ವೈದ್ಯನಾಗ್ತಾನೆ, ಅರ್ಥ ಮಾಡ್ಕೊಳ್ಳಿ, ಹೊಸ ಹುಡುಗ ವೈದ್ಯನಾಗ್ತಾನೆ ಅಂದರೆ ಅವನಲ್ಲಿನ್ನೂ ಹುಡುಗತನ ಹೋಗಿಲ್ಲ. ಒಬ್ಬ ಮುಗ್ಧ ಹುಡುಗ ವೈದ್ಯಕೀಯ ಪದವಿ ಪಡೆದು ಸರ್ಕಾರಿ ವೃತ್ತಿಯಲ್ಲಿ ತೊಡಗ್ತಾನೆ. ಅಲ್ಲಿ ಆಗುವ ತಲ್ಲಣಗಳು, ಘರ್ಷಣೆಗಳು ಏನು, ಸರ್ಕಾರಿ ಸಿಸ್ಟಮು, ವ್ಯವಸ್ಥೆ ಹಾಗೂ ಸಾರ್ವಜನಿಕರು ಹಾಗೂ ಯುವನ ಸ್ವಂತ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಈ 3 ಘರ್ಷಣೆಗಳನ್ನು ಸೇರಿ ಒಂದು ಕಾದಂಬರಿ ಬರೆದಿದ್ದೀನಿ. ಅದೇ ಇದರಲ್ಲಿ ನಾನು ಅದೇ ವರ್ಷ ಬೆಸ್ಟ್ ಡಾಕ್ಟರ್ ಫಾರ್ ದ ಡಿಸ್ಟ್ರಿಕ್ಟ್ ಅಂತೇಳಿ, ಒಳ್ಳೆಯ ಜಿಲ್ಲೆಗೆ ಒಳ್ಳೆಯ ಡಾಕ್ಟರ್ ಅಂತೇಳಿ ಅವಾರ್ಡು ತೊಗೊತೀನಿ. ಶ್ರೀ ಕೃಷ್ಣ ಶೆಟ್ಟಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಹಾಗೂ ಮಾನ್ಯ ಶ್ರೀರಾಮುಲು ಅವರು ಆರೋಗ್ಯ ಸಚಿವರಾಗಿದ್ದರು ಶ್ರೀ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ. ಅವಾಗ ನನಗೆ ಅವಾರ್ಡು ಬಂತು. ಅಷ್ಟು ತುಂಬ ಎರ್ರಾಬಿರಿ ಸರ್ವಿಸ್ ಮಾಡಿ ಸಾಕು ನಿಮ್ಮ ಸವಾಸ ಅಂತೇಳಿ ಅದನ್ನು ಬಿಟ್ಟು ಆಚೆ ಬಂದು ಹಾಗೇ ಕೂತಿರ್ಬೇಕಾದ್ರೆ ನನ್ನ ಇನ್ನೊಬ್ಬ ಫ್ರೆಂಡ್, ಅವರು ಒಂಥರ ನನ್ನ ಥರನೇ, ಸಂಜಯ್ ದೇವಧರ್ ಅಂತೇಳಿ, ಅವರು ನನಗೆ ಈ ಥರ ಒಂದು ಅಪರ್ಚುನಿಟಿ ಇದೆ, ಏನೂ ಮಾಡ್ತಾಯಿಲ್ಲ ಈಗ ಸದ್ಯಕ್ಕೆ, ಲಡಾಖ್ ಹೋಗಬೇಕು, ಒಬ್ಬ ವೈದ್ಯನಾಗಿ ಹೋಗಬೇಕು. ಆಂಗ್ಲ ಪ್ರವಾಸಿಗರು ಬರ್ತಾರೆ, ಯುರೋಪಿಯನ್ಸ್ ಬರ್ತಾರೆ, ಅಮೇರಿಕನ್ಸ್ ಬರ್ತಾರೆ, ಅವರಿಗೆ ನೀನು ವೈದ್ಯಕೀಯ ಸರ್ವಿಸ್ ಕೊಟ್ಕೊಂಡು ಅವರ ಜೊತೆಗೆ ರೈಡ್ ಮಾಡ್ಕೊಂಡು ಹೋಗಬೇಕು. ಇದು ನಿನಗೆ ಇಷ್ಟನಾ ಅಂದರು. ಇದು ಒಂಥರ ನೇಕಿಯವ್ರು ಪೂಚ್ ಅಯ್ಯೋ ಈ ಥರ ಪುಣ್ಯದ ಕೆಲಸ ಕೇಳಿ ಮಾಡ್ಬೇಕಾ, ನಡಿ ಹೋಗ್ತೀನಿ ಅಂತಂದೆ. ಹೋದೆ. ಆ್ಯಕ್ಚುಲಿ ಅವರ ಮೊದಲಲ್ಲಿ ವೈದ್ಯ ಬಯಸಿದ್ದು ಹಾಲುವನ್ನ ವೈದ್ಯ ನೀಡಿದ್ದು ವೈದ್ಯ ಬೇಕಾಗಿದ್ದು ಹಾಲು ಅಲ್ಲ, ವೈದ್ಯನಿಗೆ ಇನ್ನೊಬ್ಬ ವೈದ್ಯ ನೀಡಿದ್ದು ಹಾಲು ಅನ್ನೋ ಹಂಗೆ ಆಯ್ತದು. ಸೊ ಏನಾಯ್ತು ಅಂದರೆ, ಅಲ್ಲಿ ಇವರ ಫಸ್ಟ್ ಅಸೈನ್ಮೆಂಟ್ ಬಂದ ನನಗೆ ಆ್ಯಕ್ಚುಲಿ ಲಡಾಖ್ ಸಿಗಲಿಲ್ಲ, ನನಗೆ ಸಿಕ್ಕಿದ್ದು ಕೇರಳದಲ್ಲಿ ಒಂದು 2-3 ಜನ ಪ್ರವಾಸಿಗರು ಬಂದಿದ್ದರು. ನ್ಯೂಜಿಲೆಂಡನು ಒಬ್ಬನು ಬಂದಿದ್ದ,
ಸೌತ್ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾದವನೊಬ್ಬನು, ಇನ್ನೊಬ್ಬ ಟಾಂಜಾನಿಯಾ, ಅಂದರೆ ಬ್ರಿಟಿಷ್ ವರ್ಕಿಂಗ್ ಇನ್ ಟಾಂಜಾನಿಯಾ. ಈ 3 ಜನರನ್ನ ಕರ್ಕೊಂಡು ನಾನು ಕೇರಳ ಎಲ್ಲ ಸುತ್ತಿ ಬಂದೆ. ಕೇರಳ ಎಲ್ಲ ಸುತ್ತಿ ಬಂದ ಮೇಲೆ ಅವ್ರಿಗೆ ನನ್ನ ಟ್ರೀಟ್ಮೆಂಟ್ಗೆ ನಾನು ಪ್ರಾಬಬ್ಲಿ ದೇ ಲೈಕ್ಡ್ ಮಿ ಆಸ್ ಎ ಗೈಡ್. ಅವರಿಗೆ ನಾನು ಗೈಡ್ ಆಗಿ ತುಂಬ ಇಷ್ಟ ಆಗಿ ಅವರು ನನಗೆ ತುಂಬ ಜಾಸ್ತಿ ಮೋರ್ ದ್ಯಾನ್ ರಿಕ್ವೈರ್ಡ್ ಅಷ್ಟೊಂದು ಫೀಡ್ಬ್ಯಾಕ್ ಕೊಟ್ಟರು ಆ ಕಂಪನಿಗೆ. ಆ ಫೀಡ್ಬ್ಯಾಕ್ ಕೊಟ್ಟ ಮೇಲೆ ಅಯ್ಯೋ ಇವರು ಇಷ್ಟು ಚೆನ್ನಾಗಿ ಫೀಡ್ಬ್ಯಾಕ್ ಬಂದಿದೆ ಅಂದರೆ ಮುಂದಿನ ಟ್ರಿಪ್ಗಳಿಗೆ ಇವ್ರನ್ನ ನಾವು ಇದು ಮಾಡ್ಕೊಳ್ಳೋಣ ಅಂತೇಳಿ ಅವರು ನನ್ನ ಲಡಾಖಿಗೆ ಇನ್ವೈಟ್ ಮಾಡಿದ್ರು. ಆ ಕಂಪನಿ ಹೆಸರು ಬ್ಲೇಸಿಂಗ್ ಟ್ರೈಲ್ಸ್ ಅಂತೇಳಿ. ಆ ಕಂಪನಿ ಒಂದು ಬ್ರಿಟಿಷ್ ದಂಪತಿಗಳವರು, ಸೂಸನ್ ಆ್ಯನ್ಸನ್ ಮತ್ತು ಡೇಮನ್ ಅಂತೇಳಿ. ಆ ದಂಪತಿಗಳ ಒಂದು ಎಂಟರ್ಪ್ರೈಸ್ ಅದು. ಅವರು ನನ್ನ ಲಡಾಖಿಗೆ ಇನ್ವೈಟ್ ಮಾಡಿದ್ರು. ಸೂಸನ್ ಬಗ್ಗೆ ಸುಮಾರು ಬರುತ್ತೆ. ಎಸ್, ಸೂಸನ್ ಇಸ್ ಅ ಮೇನ್ ಕ್ಯಾರೆಕ್ಟರ್. ಯಾರು ಅಂತ ನಿಮ್ಗೇನಾದ್ರು ಕುತೂಹಲ ಇದ್ದರೆ ಪುಸ್ತಕ ಓದಿ. ಸೂಸನ್ ಇಸ್ ಅ ಸ್ಪೆಷಲ್ ಕ್ಯಾರೆಕ್ಟರ್. ಹೌದು. ಸೊ ಹಂಗಾಗಿ ಅಲ್ಲಿಂದ ಲಡಾಖ್ ಪ್ರಾರಂಭವಾಗುತ್ತೆ. ನಾನು ಒಬ್ಬ ವೈದ್ಯ, ಸ್ಟೆಥೋಸ್ಕೋಪ್ ಇಟ್ಕೊಂಡು ಎಮರ್ಜೆನ್ಸಿಲಿ ಓಡಾಡ್ಕೊಂಡಿರೋನು. ಆವಾಗ 4 ಗೋಡೆಗಳ ಎಮರ್ಜೆನ್ಸಿ ಇದ್ದಿದ್ದು. ಆ ಗೋಡೆಗಳೆಲ್ಲ ಹೋಗಿ ಅಲ್ಲಿ ಪರ್ವತಗಳು ಬರ್ತವೆ. ಪರ್ವತಗಳ ಮಧ್ಯೆ ಆಗಾಗ ಮಂಜು ಬರುತ್ತೆ, ನೀರು ಬರುತ್ತೆ, ಫ್ಲಡ್ಸು ಬರ್ತವೆ. ಸೊ ಆ ಥರದ ಎನ್ವೈರ್ಮೆಂಟಲ್ಲಿ ನಾನು ಒಬ್ಬ ಎಮರ್ಜೆನ್ಸಿ ತುರ್ತು ಚಿಕಿತ್ಸಾ ವೈದ್ಯನಾಗಿ ಅಲ್ಲಿ ವರ್ತಿ ಹಾಗೂ ರೈಡಿಂಗ್ 2 ಮಾಡ್ತೀನಿ. ಹಾಗೆ ಸಾಮಾನ್ಯವಾಗಿ ಅದೇ ನೀವೇ ಹೇಳಿದಾಗೆ ಈ ವೈದ್ಯಕೀಯ ವೃತ್ತಿ ಅಂತಂದ ತಕ್ಷಣ ಒಂದು ಸಿಸ್ಟಮೆಟಿಕ್ ಆಗಿರುತ್ತೆ, ಒಂದು ಸ್ಟ್ರಕ್ಚರ್ ಇರುತ್ತೆ, ಹೀಗಿರಬೇಕು, ಇಂತಿಂಥ ಕೆಲಸಗಳಾಗುತ್ತೆ. ಸೊ ಅದಾದಮೇಲೆ ನಿಮಗೆ ಅಂತ ವೈಯಕ್ತಿಕ ಟೈಮ್ ತೊಗೊಳೋದು ಕಷ್ಟ ಆಗಿರ್ಬೋದು. ಈ ಎಲ್ಲದ್ರ ಮಧ್ಯ ನಿಮ್ಗೆ ಲಡಾಖಿಗೆ ಹೋಗೋದು ನಿಮಗೊಂಥರ ಇಲ್ಲ ಇದು ಅಡ್ವಾಂಟೇಜು ಮತ್ತು ಒಂದು ಹೊಸ ಅಡ್ವೆಂಚರ್ಗೆ ಒಂದು ಮುನ್ನುಡಿ ಥರ ಆಗುತ್ತೆ ಹಂಗೆ ಅನಿಸ್ತಾ, ಅಥವಾ ಅಲ್ಲದೆ ಹೋದರೆ ಇಲ್ಲಿ ಬಂದರೂ ನಾನು ಕೆಲಸ ಮಾಡಬೇಕಲ್ಲ ಅನ್ನೋ ಫೀಲ್ ಬರ್ತಿತ್ತ? ಅದು ನನಗೆ ಆ ಮೊದಲನೇ ಪ್ರವಾಸ ಕೇರಳದಲ್ಲಿ ಹೋದಾಗ ಇಲ್ಲಿ ಕೆಲಸ ಕಡಿಮೆ ಇದೆ, ಅಡ್ವೆಂಚರ್ ಜಾಸ್ತಿ ಇದೆ ಅನ್ನಿಸ್ತು. ಯಾಕಂದರೆ ಕೇರಳದಲ್ಲಿ ಇಲ್ಲಿ ಅವರ ಜೊತೆ ವೈದ್ಯನ ಯಾಕೆ ಬೇಕು ಅಂತೇಳಿ ನೀವು ಕೇಳಿಲ್ಲ ನನಗೆ. ವೈದ್ಯನ ಯಾಕೆ ಬೇಕು ಅಂದರೆ ಬ್ರಿಟಿಷ್ ಸಿಸ್ಟಮಲ್ಲಿ ಅಥವಾ ಬ್ರಿಟನ್, ಇಂಗ್ಲೆಂಡ್, UK, ಯುರೋಪ್, ವೆಸ್ಟರ್ನ್ ಕಂಟ್ರೀಸಲ್ಲಿ ಆರೋಗ್ಯ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ. ಎಲ್ಲೇ ಆಕ್ಸಿಡೆಂಟ್ ಆಗಲಿ ಇಮಿಡಿಯೇಟಾಗಿ ಬಂದು ಇವ್ಯಾಕ್ಯುವೇಟ್ ಮಾಡ್ಕೊಂಡು ಹೋಗ್ತಾರೆ. ಮೌಂಟೇನಲ್ಲಿ ಅವ್ನು ಪರ್ವತದಲ್ಲಿ ಬಿದ್ದರೂ ಸ್ವಲ್ಪ ಸಮಯದಲ್ಲಿ ಹೆಲಿಕಾಪ್ಟರ್ ಬಂದು ಎತ್ಕೊಂಡು ಹೋಗುತ್ತೆ. ಆದರೆ ಆ ವ್ಯವಸ್ಥೆಗಳು ಇಂಡಿಯಾದಲ್ಲಿ ಇಲ್ಲ. ಹಾಗಾಗಿ ಅವರು ಆಮೇಲೆ ಅಲ್ಲಿನ ವೈದ್ಯರಿಗಿಂತ ತುಂಬ ಒಂದು 10% ಅಥವಾ ಒಂದು 10ನೇ ಭಾಗದಷ್ಟು ಸಂಬಳ ಕೊಟ್ಟರೆ ಒಬ್ಬ ವೈದ್ಯ ಬಂದುಬಿಡ್ತಾನೆ. ಹಾಗಾಗಿ ಅವರು ವೈದ್ಯನ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಾನು ಅವ್ರ ಜೊತೆ ಹೋದೆ, ಆಯಿತಾ. ಸೊ ಇಲ್ಲಿ ಸೊ ಈಗ ನಾವು ಇದು ಸುತ್ತಾಟ ಪ್ರಾರಂಭ ಆಗುತ್ತೆ. ನಿಮ್ಗೆ ಅಂದ್ರೆ ಆ ಗೊಂದಲ ಇರ್ಲಿಲ್ವಾ? ಅದು ಇಲ್ಲಿ ಬಂದ್ರು ಕೆಲಸನೇ ಮಾಡ್ತಾ ಇದ್ದೀನಿ ಆದರೆ ಸಾರಿ ಮರ್ತುಬಿಟ್ಟೆ ನಾನು. ಟ್ರಾವೆಲ್ ಎಂಜಾಯ್ ಮಾಡೋಕ್ಕಾಗುತ್ತೋ ಇಲ್ವೋ? ಆ ಕೇರಳದಲ್ಲಿ ಹೋದಾಗ ಕೇರಳದಲ್ಲಿ ನಾವು ಅಷ್ಟೊಂದು ದುರ್ಗಮವಾದ ಕಣಿವೆಗಳಲ್ಲಿ ಏನೂ ಹೋಗಲಿಲ್ಲ. ಹಾಗಾಗಿ ನನಗೆ ಅದು ತುಂಬ ಈಸಿ ಆಗಿಬಿಡ್ತು. 1 ತಿಂಗಳು ಪ್ರವಾಸ ಮಾಡಿದೆ. 1 ತಿಂಗಳಲ್ಲಿ ಮೀನು ಮಾಂಸ ಚೆನ್ನಾಗಿ ತಿಂದು 3 kg ಜಾಸ್ತಿ ಆದೆ ವೆಯ್ಟು. 1 ತಿಂಗಳಲ್ಲಿ 3 kg ಅಂದರೆ ದಿನಕ್ಕೆ 100 grams ದಪ್ಪ ಆಗಿದೆ ನಾನು. ಅವಾಗ ತುಂಬ ಸಣ್ಣ ಇದ್ದೆ ಬಿಡಿ. ಅವಾಗ ಸ್ವಲ್ಪ ದಪ್ಪ ಆಗೋದು ಹುಚ್ಚಿತ್ತು ನನಗೆ. ದಪ್ಪ ಆಗಬೇಕಾಗಿತ್ತು. ಅದೊಂಥರ ಅದು ಮಾನಸಿಕ ಇತ್ತು, ಒತ್ತಡ ಇತ್ತು. ಖುಷಿಯಾಗ್ಬಿಟ್ಟೆ ನಾನು. ಆಗ ನಾನು ಅಂದ್ಕೊಂಡೆ ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ತಿಂದು ದಪ್ಪ ಆಗಿದ್ದೀನಿ, ಲಡ್ಡಾಕ್ ಹೋದ್ರೆ ಇನ್ನೂ ದಪ್ಪ ಆಗಿಬಿಡ್ತೀನಿ. ಬರಲಿ ಬಿಡಮ್ಮ ಸೂಜಿ, ಐ ಆಮ್ ರೆಡಿ ಅಂದೆ ನಾನು. ಸೊ ಹಾಗಾಗಿ ಕರ್ತವ್ಯ ಒತ್ತಟಿಗಿರಲಿ. ಬಟ್ ಒಂದೇನೆಂದರೆ ಸ್ವಲ್ಪ ಹೋಗೋಕ್ಕೆ ಮುಂಚೆ ಒಂದಷ್ಟು ಇದು ಇತ್ತು, ಅಪ್ರಹೆನ್ಷನ್, ದುಗುಡ ಇತ್ತು, ಆಂಗ್ಸೈಟಿ, ಕುತೂಹಲ. ಏನಂದರೆ ಅದು ಮುಂದೆ ಬರುತ್ತೆ. ಅಲ್ಲಿ ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ಸು, ಅಲ್ಲಿನ ಸಮಸ್ಯೆಗಳೇ ಬೇರೆ. ಆಮೇಲೆ ಇಲ್ಲಿ ನಾನು ಮೊದಲನೇ ಪ್ರವಾಸದಲ್ಲಿ 3-4 ಜನರಿಗಷ್ಟೇ ನಾನು ಸಹಾಯ ಮಾಡಿದ್ದೆ ಅಥವಾ ನಾನು ವೈದ್ಯಕೀಯ ನೆರವು ಕೊಟ್ಟಿದ್ದೆ. ಆದರೆ ಈ ಲಡಾಖ್ನಲ್ಲಿ 2 ವರ್ಷ 2 ಸೀಸನ್ಗಳು. ಸೊ 2 ಗ್ರೂಪ್ಗಳು ಹಾಗೆ 15 ದಿವಸಕ್ಕೊಂದು ಗ್ರೂಪ್ಗಳು 6 ತಿಂಗಳು ಗ್ರೂಪ್ಗಳು ಬರ್ತಾನೆ ಇರ್ತವೆ. ಸೊ ಇವ್ರಿಗೆಲ್ಲ ಹೆಂಗಪ್ಪ ಕೊಡೋದು ಅನ್ನೋ ಆ ಒತ್ತಡದಲ್ಲಿ ಹೋದೆ. ಆದರೆ ಒಂದೇನು, ನಂದು ಅದು ಏನಾಗುತ್ತೆ ಅದನ್ನು ನೋಡೇ ಬಿಡೋಣ, ಅದು ಒಂದು ನನ್ನ ಅಟಿಟ್ಯೂಡ್. ಅದು ನನಗೆ ಯಾವತ್ತೂ ನಾನು ಹಿಂಜರಲಿಲ್ಲ. ನೋಡೇ ಬಿಡೋಣ ಏನಾಗುತ್ತೆ ಅಂಥೇಳಿ ನಾನು ಒಪ್ಕೊಂಡೆ, ಹೋಗ್ಬಿಟ್ಟೆ. ಆಮೇಲೆ ನಡೆದಿದ್ದು ಅದು ಅಡ್ವೆಂಚರ್ ಡಿಸ್ಕಸ್ ಮಾಡೋಣ. ಹಾಗೆ ಹೋಗಬೇಕಾದ್ರೆ ನಿಮ್ಮ ತಯಾರಿ ಹೇಗಿತ್ತು?
ಯಾಕೆ ಅಂತಂದರೆ ಒಂದು ಮಾಮೂಲಿ ಯಾರೇ ರೈಡಿಗೆ ಹೋಗಬೇಕಾದ್ರೆ ಅವ್ರದ್ದೊಂದಿಷ್ಟು ಮೋಟರ್ ಸೈಕಲ್ ಮತ್ತು ಅವ್ರದ್ದೊಂದು ತಯಾರಿ ಇದ್ದೇ ಇರುತ್ತೆ. ಆದರೆ ನಿಮ್ಗೆ ಇಲ್ಲಿ ಬೇಡ ಅಂತಂದ್ರೂ ನಿಮ್ಮಲ್ಲಿರುವಂಥ ಒಬ್ಬ ವೈದ್ಯ ಇಲ್ಲ ಇದು ಬೇಕಾಗ್ಬೋದು ಅನ್ನೋದು ಒಂದು ಎಚ್ಚರಿಕೆ ಆಗ್ತಾನೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದಲ್ವ ಅಂತ ಗೊತ್ತಿಲ್ಲ. ಸೊ ಹಾಗಿದ್ದಾಗ ನಿಮ್ಮ ತಯಾರಿ ಹೇಗಿತ್ತು ಆ್ಯಂಡ್ ಏನೇನು ಗಮನದಲ್ಲಿ ಇಟ್ಕೊಂಡಿದ್ರಿ? ನನಗೆ ತಯಾರಿ ಮಾಡಬೇಕು ಅನ್ನಿಸ್ತು. ಆದರೆ ತಯಾರಿ ಮಾಡೋಕ್ಕೆ ಮುಂಚೆ ಒಂದು ಚಿಕ್ಕ ದುರ್ಘಟನೆ ಆಯಿತು. ನನಗೆ ಡೆಂಗು ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದೆ ನಾನು. ಆಮೇಲೆ ಅದು ದಿನ ಹತ್ತಿರ ಆಗ್ತಾಯಿದೆ. ಇಲ್ಲಿ ಹಾಸ್ಪಿಟ್ಲಲ್ಲಿ ನಾನು ಡಿಸ್ಚಾರ್ಜ್ ಮಾಡೋಕ್ಕೆ ರೆಡಿ ಇಲ್ಲ. ನನ್ನ ಗೆಳೆಯರು ನೀನು ತುಂಬ ಪ್ಲೇಟ್ಲೆಟ್ ಏನೂ ಕಡಿಮೆ ಆಗಿರಲಿಲ್ಲ, ಸ್ವಲ್ಪ ಲಿವರ್ ಎಂಜೈಮ್ಸು ಹೆಚ್ಚು ಕಡಿಮೆ ಆಗ್ತಾಯಿದೆ, ಹೋಗಬೇಡ ಅಂದರು. ಆದರೂ ನಾನು ಬಲವಂತದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಟ್ಟೆ. ನಾನು ತಯಾರಿ ಮಾಡೋ ಸಮಯ ಎಲ್ಲ ಹಾಸ್ಪಿಟ್ಲ್ ಅಡ್ಮಿಷನ್ ಆಗಿ ಒಳರೋಗಿಯಾಗಿ ಕಳಿಬೇಕಾಯ್ತು. ನನಗೆ ತಯಾರಿ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಆಮೇಲೆ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಸ್ನಾನ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಮರುದಿನ ಬೆಳಗ್ಗೆ ಫ್ಲೈಟ್ ಹಿಡ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟೆ ನಾನು. ನನಗೆ ಟೈಮೇ ಇರಲಿಲ್ಲ. ಆಮೇಲೆ ಸ್ವಲ್ಪ ಇನ್ನೂ ಆರೋಗ್ಯ ಮಾತ್ರೆಗಳನ್ನು ನುಂಗ್ಕೊಂಡೇ ನಾನು ಮನಾಲಿಗೆ ನನ್ನ ಕರ್ತವ್ಯದ ಮೊದಲನೇ ಹೆಜ್ಜೆ, ನಾನು ಮಾತ್ರೆ ನುಂಗ್ಕೊಂಡೆ ಕರ್ತವ್ಯದ ಮೊದಲನೇ ಹೆಜ್ಜೆ ನನ್ನ ಪ್ರಯಾಣ ಪ್ರಾರಂಭ ಆಯಿತು. ಮನೇಲಿ ಬಿಟ್ಟರೆ ಬೈಲಿಲ್ಲ? ಮನೇಲಿ ಗೊತ್ತಿರಲಿಲ್ಲ. ಮನೇಲಿ ಇದೆಲ್ಲ ಅಡ್ವೆಂಚರ್ಸ್ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಈ ಥರದ ಮಿಸ್ ಅಡ್ವೆಂಚರ್ಸ್ ಮನೇಲಿ ನಾನು ಹೇಳಿಲ್ಲ. ಎಲ್ಲ ಮಾಡಿದ್ದಾದ್ಮೇಲೆ ಹೇಳಿರೋದು. ಎಲ್ಲ ಇಷ್ಟೇ. ಎಲ್ಲ ಒಂಥರ ಪ್ರಾಬಬ್ಲಿ ಇದು ಒಂದು ನೀವು ಇದು ಹೇಳಿದ್ರಲ್ಲ ಏನು ಸಿಸ್ಟಮೆಟಿಕ್ ರುಟೀನ್ ಅದು ಇದೆ ಅಂತಾರಲ್ಲ. ಬಟ್ ಈ ರ್ಯಾಂಡಮ್ನೆಸ್ಸಲ್ಲೇ ಇರೋ ಒಂದು ಏನು ಮಜಾ ಇದೆ, ಅದು ಎಲ್ಲಿ ಸಿಗಲ್ಲ. ಅದನ್ನು ಎಷ್ಟು ಎಂಜಾಯ್ ಮಾಡ್ತೀರಾ ನೀವು? ಅಂದರೆ ರ್ಯಾಂಡಮ್ ಆಗಿ ಹೋಗೋದು ನನಗೆ ಇಲ್ಲಿ ಹೋದ ಮೇಲೆ ರ್ಯಾಂಡಮ್ನೆಸ್ಸಲ್ಲಿರೋ ಅದರಲ್ಲಿರೋ ಒಂದು ಅದರಲ್ಲಿ ಒಂದು ಇದು ಇದೆ, ಸಿಸ್ಟಮ್ ಇದೆ. ಅದು ನನಗೆ ಇಷ್ಟ ಆಗ್ತಾ ಇದೆ, ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇಲ್ಲಿ ಒಂದು ನಾವು ಮೆಂಟಲ್ ಕಾಂಪ್ರಮೈಸ್ ಅನ್ನೋಕ್ಕಾಗಲ್ಲ. ನಿಮ್ಮ ಮೆಂಟಲಿ ನೀವು ರೆಡಿ ಆಗಿಬಿಡ್ತೀರಿ. ಎಲ್ಲ ಹೋಗ್ತಾ ಇರ್ತೀರಿ, ಟ್ರಾಫಿಕ್ ಏನೋ ಆಯಿತು, ರೋಡ್ ನಿಂತೋಯ್ತು, ಏನಾಯಿತು, ಅಲ್ಲಿಗೆ ಮುಂದೆ ಏನು ಮಾಡಬೇಕು ಅಯ್ಯೋ ಅಂತೇಳಿ ಇದು ಮಾಡ್ಕೊಳ್ಳೋಂಗಿಲ್ಲ. ಅದಕ್ಕೊಂದು ಏನೋ ಒಂದು ಮನಸ್ಸು ಪರ್ಯಾಯ ಹುಡುಕುತ್ತೆ, ಅದೊಂದೇನೋ ದಾರಿ ಹುಡುಕ್ತೀವಿ. ಅಥವಾ ಅಲ್ಲೇ ನಿಂತ್ಕೊಂಡು ನಾವು ಸಮಯವನ್ನು ಕಳೆಯೋವಂಗೆ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೋತೀವಿ. ಅದು ಒಂದು ಇಲ್ಲಿ ಈ ಲಡಾಖ್ನಿಂದ ನನಗೆ ನನ್ನಲ್ಲಿ ಅದು ಗುಣ ಬೆಳ್ಕೊಳ್ತು ಅಂತ ನಾನು ಹೇಳ್ತೀನಿ. ಸೂಪರ್. ಈ ಪುಸ್ತಕದಲ್ಲಿ ಒಂದೆರಡು ಕೋಟ್ಸ್ಗಳು ನನಗೆ ಭಾಳ ಇಷ್ಟ ಆಯಿತು. ಇಲ್ಲೊಂದು ಕಡೆ ನೀವು ಬರ್ತಿರೋವಂಥದ್ದು, ಹೊಟ್ಟೆ ತುಂಬಿದಾಗ ಹಸಿದ ಕಾಲ ಮರೆಯಬಾರದು, ಬೆಚ್ಚನೆಯ ಹಾಸಿಗೆ ಸಿಕ್ಕಾಗ ಚಳಿಯಾದ ಕಾಲ ಮರೆಯಬಾರದು. ಇದು ಐ ಥಿಂಕ್ ಅಲ್ಲಿ ಈ ಬುದ್ಧಿಸ್ಟ್ ಕೋಟ್ಸ್ ಇವೆಲ್ಲ ಅಲ್ಲಿನ ಸ್ಥಳೀಯ ಜನರು ಮಾಡಿರೋ ಕೆಲವೊಂದು ಮಾತುಗಳಿವು. ಅಲ್ಲಿ ಗಾದೆ ಮಾತಿನ ಥರ ಕೆಲವೊಂದು ಕೋಟ್ಸ್ ಅಂತೀವಲ್ಲ ನಾವು, ಆ ಥರ ವಾಚಗಳು. ಇಲ್ಲಿ ಇನ್ನೊಂದು ಅಂದರೆ ಈ ಪ್ರಕೃತಿನ ಜನ ಹೆಂಗೆ ನೋಡ್ತಾರೆ ಅನ್ನೋದಕ್ಕೆ, ಕುದುರೆ, ಕುರಿ ಮತ್ತು ದನ ನನ್ನ ಮನೆಯ 3 ಆಭರಣಗಳು. ಹೌದು. ಬಾರ್ಲಿ, ಗೋಧಿ, ಬಟಾಣಿ ನನ್ನ ಹೊಲದ ಆಭರಣಗಳು. ಹೌದು. ಇದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅನಿಸಿದ್ದು ಅಂದರೆ, ಈ ಲಡಾಖ್ ಡೈರೀಸ್ ಅನ್ನೋ ಪುಸ್ತಕನ ನೀವು ಕನ್ನಡದಲ್ಲೇ ಯಾಕೆ ಬರೀಬೇಕು ಅಂತ ಡಿಸೈಡ್ ಮಾಡಿದ್ರಿ? ಲಡಾಖ್ ಇದು ಎಷ್ಟೋ ಜನಕ್ಕೆ ಒಂದು ಡ್ರೀಮು, ಒಂದು ರೂಟ್ ಮ್ಯಾಪ್ ಥರ ಇರೋವಂಥ ಪುಸ್ತಕ. ಸೊ ವೈ ಕನ್ನಡ? ಅದನ್ನು ಇಂಗ್ಲೀಷಲ್ಲಿ ಕೇಳ್ತಾ ಇದ್ದೀನಿ. ಅಲ್ಲ, ಇದು ನನಗೆ ತುಂಬ ಇಷ್ಟವಾದ ಪ್ರಶ್ನೆ ಇದು. ಯಾಕಂದರೆ ನನಗೆ ಇದನ್ನು ನನ್ನ ಸಾಹಿತ್ಯದ ಪ್ರವೇಶ ಆಗಿದ್ದು ಇಂಗ್ಲೀಷ್ ಪುಸ್ತಕದಿಂದ. ನನಗೆ ಇದನ್ನು ಇಂಗ್ಲೀಷಲ್ಲಿ ಬರೆದ್ರೆ ತುಂಬ ಈಸಿ ಆಗ್ಬೋದಾಗಿದೆ, ಇದು ಸರಳವಾಗ್ಬೋದಾಗಿತ್ತು. ಆದರೆ ಅದನ್ನು ನಾನು ಒಂದು ಚಾಲೆಂಜಾಗಿ ಸ್ವೀಕರಿಸಿ ಹಾಗೂ ಕನ್ನಡದಲ್ಲಿ ಇಲ್ಲಿವರೆಗೂ ಲಡಾಖ್ ಅಥವಾ ಹಿಮಾಲಯದ ಬಗ್ಗೆ ಇಷ್ಟೊಂದು ವಿಷದವಾದ ಪುಸ್ತಕಗಳು ಬಂದಿಲ್ಲ. ಅದನ್ನು ನನಗೆ ತುಂಬ ಇದರಿಂದ ಬರಿಬೇಕನ್ನಿಸ್ತು. ತುಂಬ ಖುಷಿಯಾಗಿ ಹಾಗೂ ತುಂಬ ಇದರಲ್ಲಿ ಹೆಮ್ಮೆಯಿಂದ ಬರೆದೆ ನಾನು. ಇದನ್ನು ಬರೀಲೇಬೇಕು ಅಂತೇಳಿ ಫಸ್ಟ್ ಒಂದು ಹಠ ಮಾಡ್ಕೊಂಡೆ, ಜಿದ್ದು ಹಾಕ್ಕೊಂಡು ಆಮೇಲೆ ಅದು ಬರೆಯೋಕ್ಕೆ ಪ್ರಾರಂಭಿಸಿದ ಮೇಲೆ ನನಗೆ ತುಂಬ ಹುಮ್ಮಸ್ಸು ಬಂತು, ಖುಷಿನೂ ಆಯಿತು. ಹಾಗಾಗಿ ಇದು ಒಂದು ರೂಪ ಪಡ್ಕೊಳ್ತು. ಆದರೆ ಆದಷ್ಟು ಕನ್ನಡದ ಶಬ್ದಗಳನ್ನು ಇಂಗ್ಲೀಷ್ ತುಂಬ ಬರುತ್ತೆ ಮಧ್ಯದಲ್ಲಿ, ಆದರೆ ಅನಿವಾರ್ಯ ಪ್ರಸಂಗಗಳಲ್ಲಿ ಇಂಗ್ಲೀಷ್ ಶಬ್ದಗಳು ಇದೆ. ಆದರೆ ಆದಷ್ಟು ನಾನು ಇದನ್ನು ತುಂಬ ನನ್ನ ಕನ್ನಡದ ಶಬ್ದಗಳನ್ನು ಬಳಸಿ ಬರೆಯುವಂಥ ಪ್ರಯತ್ನ ಮಾಡಿದ್ದೇನೆ. ಕೆಲವು ಸೈಂಟಿಫಿಕ್ ಟರ್ಮ್ಸ್ ಅದಕ್ಕೇನೋ ಇರಬೇಕು. ಅದೊಂದು ತಮಾಷೆ ಆಗ್ತಿತ್ತು. ಅಂದರೆ ನಾವು ಮೊನ್ನೆ ಇಲ್ಲಿ ಏನೋ ಬರೀಬೇಕಾದ್ರೆ ಈ ಆಂಟಿ ಆಕ್ಸಿಡೆಂಟ್ಸ್, ಹೌದು, ಅದನ್ನ ಈ ಕನ್ನಡದಲ್ಲಿ ಬರೆಯೋದಾದ್ರೆ ಅದೇನು ಅಂತ ಸರಿಯಾಗಿ ಯಾರಿಗೂ ಅರ್ಥ, ಅದಕ್ಕೆ ಹೂ ಹಾಕಬೇಕು, ಆಂಟಿ ಆಕ್ಸಿಡೆಂಟ್ಸು ಅನ್ಬೇಕು.
ಅಕಸ್ಮಾತ್ ಅದನ್ನ ಹಂಗೆ ಕನ್ನಡದಲ್ಲಿ ಶಬ್ದ ಅದೇ ಇಟ್ಕೊಂಡು ಕನ್ನಡ ಅಕ್ಷರದಲ್ಲಿ ಬರೆದ್ರೆ ಅದು ಆಂಟಿ ಆಕ್ಸಿಡೆಂಟ್ಸ್ ಆಗುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಆಗುತ್ತೆ. ಅದನ್ನ ಓದಿದ್ರೆ ಜನ ನಮ್ಗೆ ಹೊಡಿಬೋದು ಅನ್ನೋ ಒಂದು ಭಯ ಇತ್ತು. ಅದು ಭಾಷಾಂತರ ಆಗಿದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅದು. ಹೌದು. ಸೊ ಬಟ್ ಕನ್ನಡದಲ್ಲಿ ಬರೆದಿರೋದಕ್ಕೆ ತುಂಬಾ ಆಪ್ತತೆ ಅನ್ಸುತ್ತೆ ಈ ಪುಸ್ತಕ ಓದಬೇಕಾದ್ರೆ. ಅಲ್ವಾ? ಹೌದು ಹೌದು, ಆಪ್ತತೆ ಅನ್ಸುತ್ತೆ. ಇಂಗ್ಲೀಷ್ನಲ್ಲಿ ಸುಮಾರು ಪುಸ್ತಕಗಳಿದೆ. ಬಂದ ಹೊರಗಿನ ಪ್ರವಾಸಿಗರು ಇಂಗ್ಲೀಷ್ನಲ್ಲಿ ಲಡಾಖ್ ಬಗ್ಗೆ ಬರೆದಿದ್ದಾರೆ, ಹಿಮಾಲಯದ ಬಗ್ಗೆ ಬರೆದಿದ್ದಾರೆ. ಆದರೆ ಒಂದು ಕನ್ನಡದಲ್ಲಿ ಈ ಥರ ನನಗೆ ಗೊತ್ತಿರೋ ಪ್ರಕಾರ ಇದು ಇರಲಿಲ್ಲ. ಲಡಾಖ್ ಸುಮ್ಮನೆ ಒಂದು ಪ್ರವಾಸ ಕಥನ ಆಗ್ಬಿಟ್ಟಿದ್ರೆ ಬಹುಶಃ ಇದು ಇಷ್ಟು ದಪ್ಪ ಪುಸ್ತಕ ಆಗ್ತಿರ್ಲಿಲ್ವೇನೋ, ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆಗುತ್ತಿತ್ತು. ಆದರೆ ಇದನ್ನ ನೋಡಿರುವಂಥ ದೃಷ್ಟಿಕೋನ ಇದೆಯಲ್ಲ, ಒಬ್ಬರು ವೈದ್ಯರಾಗಿ, ಒಬ್ಬರು ಬೈಕ್ ರೈಡರ್ ಆಗಿ, ಇನ್ನೊಂದು ಯಾವುದೋ ಒಂದು ಜಾಗಕ್ಕೆ ಹೋಗಿ ಅಲ್ಲಿಯವರಾಗಿ ನಿಂತು ನೋಡಿ ಅನುಭವಿಸಿ ಬರೆದಿರುವಂಥ ಕಥೆಗಳಿದೆಯಲ್ಲ, ಹಾಗಾಗಿ ಇದು ಬಹುಶಃ ಇನ್ನೂ ವಿಶೇಷ ಅಂತ ಅನಿಸುತ್ತೆ. ಹೌದು. ಸೊ ಇಲ್ಲಿಗೆ ನಮ್ಮ ಮೊದಲನೇ ಸೆಗ್ಮೆಂಟ್ ಮುಗೀತು. ಇನ್ನು ಎರಡನೇ ಸೆಗ್ಮೆಂಟು ನನ್ನ ಮಾತು ನನ್ನದು ಅಂತ. ಸೊ ಇದರಲ್ಲಿ ಕೆಲವು ಪ್ರಶ್ನೆಗಳು ನಿಮಗೆ ಮತ್ತು ನಿಮ್ಮ ಟ್ರಿಪ್ಪಿಗೆ ಸಂಬಂಧಪಟ್ಟಿರುವಂಥದ್ದೇ. ಸೊ ಈಗ ನೀವು ಬೈಕಲ್ಲಿ ಹೋಗೋದು, ರೈಡ್ ಮಾಡೋದು ಅದೆಲ್ಲದು ಡಿಸೈಡ್ ಆದಮೇಲೆ ನಿಮ್ಮ ಬೈಕ್ ಬಗ್ಗೆ ಹೇಳಿ. ಬೈಕ್ ಬುಲೆಟ್ ಬಗ್ಗೆ ಯಾವ ಹುಡುಗ ಹೇಳ್ತಾರೆ ಇರ್ತಾರೆ ಹೇಳಿ ನೀವು. ಬುಲೆಟ್ ಅದು ಒಂದು ಕನಸಿನ ಬೈಕ್. ಅದು ಏನಂದರೆ, ನಮ್ಮ ಹಳ್ಳಿಯಲ್ಲಿ ನಾನು ಬೆಳೀತಾ ಇದ್ದಾಗ, ಚಿಕ್ಕವನಿದ್ದಾಗ ಅವಾಗಿದ್ದಿದ್ದು ಎರಡು ಬೈಕ್. ಒಂದು ಎಸ್ ಡಿ ಇತ್ತು, ಒಂದು ಬುಲೆಟ್ ಇತ್ತು. ನಮ್ಮ ತಂದೆ ಹತ್ರ ಇದ್ದಿದ್ದು ಎಸ್ ಡಿ. ಆದರೆ ಎಸ್ ಡಿ ಮೇಲೆ ನಾನು ಬೆಳೆದಿದ್ದು, ಓಡಾಡಿದ್ದು. ಆದರೆ ನನಗೆ ನಮ್ಮ ತಂದೆಯವರ ಬೆಸ್ಟ್ ಫ್ರೆಂಡು ಶುಭ್ ಸಾವ್ಕಾರ್ ಅಂತಿದ್ದರು, ಅವ್ರದ್ದು ಬುಲೆಟ್ ಇತ್ತು. ಆ ಬುಲೆಟ್ ಮೇಲೆ ನನಗೆ ಇಷ್ಟ ಆಯಿತು, ತುಂಬ ಫ್ಯಾಂಟಸೈಸ್ ಆಗ್ತಾಯಿತ್ತು. ಹಾಗಾಗಿ ಬುಲೆಟ್ ಓಡಿಸೋದು, ಬುಲೆಟ್ನ ಹೊಂದುವುದು, ನನ್ನದೇ ಒಂದು ಬುಲೆಟ್ ಇಟ್ಕೋಬೇಕು ಅನ್ನೋ ತುಂಬ ದೊಡ್ಡ ಕನಸಿತ್ತು ನನಗೆ. ಚಿಕ್ಕ ಮಗು ಇದ್ದಾಗ ಆ ಥರದ್ದು ಒಂದೊಂದು ಫ್ಯಾಂಟಸಿಗಳಿರ್ತವೆ. ದೊಡ್ಡರಾದ್ಮೇಲೆ ಇದೆ ನಮ್ಗೆ. ಬಾಯ್ಸ್ ಟಾಯ್ಸ್ ಅಂತೇಳಿ ನಾನು ಮೊನ್ನೆ ಒಂದು ಆರ್ಟಿಕಲ್ ಬರೆದಿದ್ದೆ, ಬುಲೆಟ್ ಮೇಲೇ ಬರೆದುಬಿಟ್ಟೆ. ಹಾಗೆ. ಸೊ ಹಾಗಾಗಿ ಆ ಬುಲೆಟ್ ಒಂದು ಹುಚ್ಚು ಅದು ಬಾಲ್ಯದಿಂದ ಬೆಳ್ಕೊಂಡು ಬಂತು. ಇದೊಂಥರ ಏನು, जितनी शिद्दत से तुम्हें पाने की कोशिश की है, हर जर्रे ने तुमसे मिलाने की साजिश की है. ಪಿತೂರಿ ಮಾಡುತ್ತೆ ನಿಸರ್ಗ. ನಿಮ್ಮ ಒಂದು ಒಳಗಡೆ ಇರೋ ಒಂದು ಅದಮ್ಯ ಒಂದು ಇಚ್ಛೆ, ಅದರೇನು ಕಪಟ ಇರಲಿಲ್ಲ ಅಂದರೆ ನಿಸರ್ಗ ನಿಜವಾಗಲೂ ಅದರ ಹಿಂದೆ ಪಿತೂರಿ ಮಾಡಿ ನಿಮ್ಮನ್ನಲ್ಲಿ ತೊಗೊಂಡು ಹೋಗ್ಬಿಡುತ್ತೆ. ನಾನಲ್ಲಿ ಹೋಗಿ ಲಡಾಖ್ನಲ್ಲಿ ಹೋಗಿ ನೋಡ್ತೀನಿ, ಸೂಜಿ ಒಂದು 17 ಬುಲೆಟ್ ನಿಲ್ಸ್ಕೊಂಡಿದ್ದಾಳೆ. ಸಲೀಮ್ ತಗೋ ಬುಲೆಟ್, 17 ಬುಲೆಟ್ ಇದೆ, ಮಜಾ ಮಾಡೋಣ ನಾನು. ನನಗೆ ಈ ಕ್ಷಣಕ್ಕೆ ಕಾಯ್ತಿದ್ದೆ. ನಾನು ಫಸ್ಟ್ ಟೈಮ್ ಬುಲೆಟ್ ಸ್ಟಾರ್ಟ್ ಮಾಡಿದ್ರೆ ಮನಾಲಿಯಿಂದ ನಮಗೆ ಫಸ್ಟ್ ರೂಟ್ ಮನಾಲಿ ಟು ಲೇ, ದಟ್ ಈಸ್ ಅ ವರ್ಲ್ಡ್ ಫೇಮಸ್, ಒನ್ ಆಫ್ ದ ಟಫೆಸ್ಟ್ ರೋಡ್ಸ್ ಅದು. ಆ ರೋಡ್ಸಲ್ಲಿ ನಾವು ಫಸ್ಟ್ ಡೇ ಟ್ರಾವೆಲ್ ಮಾಡ್ಬೇಕಾದ್ರೆ ಬುಲೆಟ್ ಸ್ಟಾರ್ಟ್ ಮಾಡಿದ್ರೆ ಇಡೀ ಹೋಟೆಲು, ಆ ಗೆಸ್ಟ್ ಹೌಸು, ಆಮೇಲೆ ಆ ಗಲ್ಲಿ ಎಲ್ಲ ಒಂಥರ ಹಗಹಿಸಿ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹಳೇ ಬುಲೆಟ್ಸು 22 ಬುಲೆಟ್, 22 ಬುಲೆಟ್ಸ್ ಒಂದೇ ಸಲ ಸ್ಟಾರ್ಟ್ ಆಗಿ, ಅದನ್ನು ಎಕ್ಸಲೇಟರ್ ಕೊಟ್ಟ ಮೇಲೆ ಹೆಂಗಿರುತ್ತೆ ನೀವು ಇದು ಇಮ್ಯಾಜಿನ್ ಮಾಡಿ. ಡಗ್ ಡಗ್ ಡಗ್. ಆಮೇಲೆ ಅದು ಹಳೆ ಬುಲೆಟ್, ಹೊಸ ಬುಲೆಟ್ ಅಲ್ಲ, ರೈಟ್ ಸೈಡ್ ಗೇರ್ಡ್ ಬುಲೆಟು. ಈಗ ಹೊಸದು ಲೆಫ್ಟ್ ಸೈಡ್ ಇದೆ. ಆ ಬುಲೆಟ್ನ ಹಾಕ್ಕೊಂಡು ಎಲ್ಲ ಅಲ್ಲಿವರೆಗೂ ನನಗೆ ಬುಲೆಟ್ ಬಗ್ಗೆ ಎಲ್ಲ ಗೊತ್ತಿತ್ತು, ಬಟ್ ಅಷ್ಟು ಇಂಡಿಪೆಂಡೆಂಟ್ ಓಡಿಸಿರಲಿಲ್ಲ. ಅಲ್ಲಿಗೆ ನನಗೊಂದು ಏನಂತಾರಲ್ಲ, ನಿಮ್ಮ ಕನಸು ನನಸಾಗುವ ಮೊದಲನೇ ಹಂತದಲ್ಲಿ ನಾನು ನಿಂತ್ಕೊಂಡು, ಇದು ಇಷ್ಟೊಂದು ಬುಲೆಟ್ಗಳು, ಇದನ್ನು ತಗೊಂಡು ನಾನೀಗ ಜಗತ್ತಿನ ಅತ್ಯಂತ ದುರ್ಗಮ ಕಣಿವೆಯಲ್ಲಿ, ಒನ್ ಆಫ್ ದ ದುರ್ಗಮ ಕಣಿವೆ, ಅದರಲ್ಲಿ ವೈದ್ಯನಾಗಿ ಹೋಗ್ತೀನಿ. ನನಗೆ ರೈಡ್ ಆಗತ್ತೆ ಅನ್ನೋ ಕನಸು ನಾನು ಕಂಡಿರಲಿಲ್ಲ. ಆದರೆ ಮಧ್ಯ ಎಲ್ಲ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಓಡಿಸ್ಕೊಳ್ಳೋಣ, ಇಲ್ಲಾಂದರೆ ಇವರೆಲ್ಲ ಟಯರ್ಡ್ ಆದಮೇಲೆ ಗಾಡಿ ಇಸ್ಕೊಂಡು ಪಾರ್ಕಿಂಗನ್ನು ಮಾಡೋಣ ಅಂತೇಳಿ ಇದರಲ್ಲಿದ್ದವನು. ಅದು ಮುಂದೆ ಬರ್ತಾ ಸ್ವಲ್ಪ ತೀವ್ರತೆ ಜಾಸ್ತಿ ಆಗಿಬಿಡುತ್ತೆ. ಬುಲೆಟ್ದು ಹುಚ್ಚು ಇಟ್ಕೊಂಡು ಅಲ್ಲಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿದ್ದಾದಮೇಲೆ, ಆಮೇಲೆ ಸೂಜಿ ಅವಳು ಬ್ರಿಟಿಷ್ ಮಹಿಳೆ. ಬುಲೆಟ್ ಇಸ್ ಅ ಬ್ರಿಟಿಷ್ ವೆಹಿಕಲ್. ಅಲ್ಲಿಗೆ ಅವಳಿಂದಾಗಿ ಆ ಬ್ರಿಟಿಷ್ ಅದ್ರ ವೆಹಿಕಲ್ದು ಹಿಸ್ಟ್ರಿ ಏನು, ಅದು ಇದು ಆ ರೆಡ್ಡಿಟ್ ಲಂಡನ್ ಇಂಗ್ಲೆಂಡ್ನ ರೆಡ್ಡಿಟಲ್ಲಿ ಅದು ಸ್ಥಾಪನೆ ಆಗುತ್ತೆ. ಆಮೇಲೆ 2ನೇ ವಿಶ್ವಯುದ್ಧಕ್ಕೆ ಅವರು ಬುಲೆಟ್ಗಳನ್ನ ಸಪ್ಲೈ ಮಾಡ್ತಾರೆ, ಚಿಕ್ಕ ಬುಲೆಟ್ಗಳನ್ನ ಸಪ್ಲೈ. ಎಷ್ಟು ಚಿಕ್ಕದಂದರೆ ಹೆಲಿಕಾಪ್ಟರಿಂದ ಡ್ರಾಪ್ ಮಾಡಿ ಅದನ್ನು ಇವರು ಸೈನಿಕರು ಪರ್ವತಗಳಲ್ಲಿ ಅಲ್ಲಿ ಓಡಿಸ್ಕೊಂಡು ಹೋಗುವಂಗೆ ಆ ಲೆವೆಲ್ವರೆಗೂ ಅವ್ರು ಬುಲೆಟ್ಗಳನ್ನು ಮಾಡ್ತಾರೆ. ಎಲ್ಲ ಥರ ಬುಲೆಟ್ ಸಪ್ಲೈ ಮಾಡಿದ್ರೆ ಅಂತ. ಹೌದು, ಬೈಕು ಆಗಲಿ, ಇದು ಆಗಲಿ, ಗನ್ನಿನ ಬುಲೆಟು ಆಗಲಿ, ಆ ಥರ ಎಲ್ಲ ಆಗತ್ತೆ. ಯುದ್ಧಗಳೇನಿದೆ, ಯುದ್ಧಗಳ ನಂತರ ಜಗತ್ತು ಹಾಗೇ ಇರಲ್ಲ.
ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಡುತ್ತೆ. ಈಗ ಸದ್ಯದ ಯುದ್ಧನೂ ನೋಡ್ಕೊಳ್ಳಿ, ಇಟ್ ಇಸ್ ಸ್ಲೋಲಿ ಟ್ರಾನ್ಸ್ಫಾರ್ಮಿಂಗ್. ಹಳೆ ವಿಶ್ವಯುದ್ಧದ ನಂತರ ಜಗತ್ತಿನಲ್ಲಿ ತುಂಬ ಬದಲಾವಣೆಗಳಾಗ್ತವೆ, ಆಗ್ತಾನೆ ಇರ್ತವೆ. ಸೊ ಹಾಗಾಗಿ ಈ ಬುಲೆಟ್ ಒಂದು ಆ ಯುದ್ಧದ ಕೊಡುಗೆ. ಹಾಗಾಗಿ ಅದರಲ್ಲಿ ಕೆಲವೊಂದು ಹಿಸ್ಟಾರಿಕಲ್ ಇರುತ್ತೆ. ಬುಲೆಟ್ ಬಗ್ಗೆ ನಾನು ತುಂಬ ದೊಡ್ಡ ಚಾಪ್ಟರ್ ಬರೆದಿದ್ದೀನಿ ಅದರಲ್ಲಿ. ಬುಲೆಟ್ ಬಗ್ಗೆ ದೊಡ್ಡ ಚಾಪ್ಟರ್ ಬರೆದ ನಂತರ ಬುಲೆಟು ಇಂಗ್ಲೆಂಡಿಂದ ಇಂಡಿಯಾಗೆ ಬಂತು, ಆಮೇಲೆ ಇಂಡಿಯಾದಿಂದ ಇಂಗ್ಲೆಂಡ್ಗೆ ಹೋಯ್ತು, ಕೊನೆಗೆ ಕಂಪ್ನಿ ಕ್ಲೋಸ್ ಆಗೋ ಪರಿಸ್ಥಿತಿಗೆ ಬಂತು. ಆಮೇಲೆ ಈಗ ಈಚರ್ ಅವ್ರು ತೊಗೊಂಡು ಅದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಒಳ್ಳೆ ಬುಲೆಟ್ಸ್ ಬರ್ತದೆ. ಆದರೆ ಒಂದೇ ಒಂದು ಕಷ್ಟ ಏನು ಅಂದರೆ ಎಲ್ಲ ಬುಲೆಟ್ಸು ಈಗ ಬಲಗಡೆ ಗೇರ್ ಬುಲೆಟ್ಸ್ ಬರ್ತಾಯಿದೆ, ಎಡಗಡೆ ಗೇರ್ ಬುಲೆಟ್ಸ್ ಬರ್ತಾಯಿಲ್ಲ. ನಮ್ಮಂಥ ಹಳೆ ಮಾದರಿ, ನಾವು ಹಳೆ ಮಾಡಲ್ಗಳೇ ಈಗ. ಆ ಥರ ಬಲಗಡೆ ಗೇರ್ ಇರೋ ಬುಲೆಟ್ ಓಡಿಸೋ ಬಹುಶಃ ಈ ಜಗತ್ತಿನಲ್ಲಿ ಒಂದು 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 ಇರೋ ಒಂದು 4,000-5,000 ಜನರಲ್ಲಿ ನಾನು ಒಬ್ಬ ಹಂಗೆ. ಸೊ ಇದರಲ್ಲಿ ಬಲಗಡೆ ಗೇರ್ ಹಾಕ್ಕೊಂಡು ಎಡಗಡೆ ಬ್ರೇಕ್ ಇಟ್ಕೊಂಡು ಇದು ಮಾಡಿ ಕ್ಲಚ್ ನಾರ್ಮಲ್ ಆಗಿದೆ. ಸೊ ಈಗ ಇದನ್ನು ಓಡಿಸ್ಬೇಕು. ಸೊ ನಂಗೆ ಈಗ ಅನಿಸಿದ್ದು, ಇಲ್ಲಿ ಊರಲ್ಲಿ ನಿಮ್ಮೊಳಗಿರೋ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಸತ್ತೋದ ಅಂತಂದ್ರಲ್ಲ, ಅವ್ನು ಪುನರ್ಜನ್ಮ ಅಲ್ಲ ಅಂತ. ಅಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಹೌದು ಅಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಕೊಳ್ಳುತ್ತೆ. ಬಟ್ ಅಷ್ಟು ಇದು ಇರಲಿಲ್ಲ, ನನಗೆ ಏನು ವ್ಯವಧಾನ ಇರಲಿಲ್ಲ. ನಾವು ಮೆಕ್ಯಾನಿಕ್ನೂ ಕರ್ಕೊಂಡು ಹೋಗ್ತಿದ್ವಿ ಜೊತೆಲಿ. ಬುಲೆಟ್ 22 ಬುಲೆಟ್ಸ್ ಇತ್ತು. ಸೊ ಬುಲೆಟ್ ಕೆಟ್ಟೋದ್ರೆ ಅಲ್ಲೇ ರಿಪೇರಿ ಮಾಡೋದಕ್ಕೆ ಒಂದು ಇಂಜಿನ್ ಕೂಡ ತೊಗೊಂಡೋಗಿದ್ವಿ, ಸ್ಪೇರ್ ಇಂಜಿನ್. ಮಿಕ್ಕಿದ ಎಲ್ಲ ಪಾರ್ಟ್ಸು, ವೀಲು, ಟಯರು, ಒಳದ ಬುಲೆಟ್ದು ಫ್ಯೂಸು, ಅದು ಇದು ಲೈಟು ಪೂರ್ತಿ ಒಂದು ಕಂಪ್ಲೀಟ್. ನೀವು ಲೆಕ್ಕ ಹೇಳ್ಬೇಕಂದ್ರೆ ಒಂದು ಬುಲೆಟ್ ಪೂರ್ತಿ ಬಿಡಿಯಾಗಿ ನಮ್ಮ ಹತ್ರ ಹಿಂದೆ ಇದು ಟೇಲ್ ವೆಹಿಕಲಲ್ಲಿ ಹಿಂದೆ ಬರ್ತಾ ಇತ್ತು, ಮೆಕ್ಯಾನಿಕ್ ಹಾಕೊಂಡು ಬರ್ತಾ ಇದ್ದ ಅದನ್ನ. ಕೇಳೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್. ಹೌದು. ಆಮೇಲೆ ಅದು ಈ ಬುಲೆಟ್ ಏನಿತ್ತು, ಇದು ಲಡಾಖ್ಗೆ ಸ್ಪೆಷಲ್ ಆಗಿ ಮಾಡಿಸಿದ್ದು 500cc ಇತ್ತು. ಇಲ್ಲೆಲ್ಲ 350 ಇರುತ್ತೆ, ಅಲ್ಲಿ 500cc ಬುಲೆಟು. ಆಮೇಲೆ ಅಲ್ಲಿ ಪೆಟ್ರೋಲ್ ಬಂಕ್ಗಳು ಹತ್ರ ಸಿಗಲ್ಲ. ಹಾಗಾಗಿ ಲಾಂಗ್ ಡಿಸ್ಟೆನ್ಸ್ ಓಡಬೇಕು ಅಂತೇಳಿ ಪೆಟ್ರೋಲ್ ಟ್ಯಾಂಕ್ ದೊಡ್ಡದಾಗಿತ್ತು ಅದು. ಸ್ವಲ್ಪ ಅದು ನಾನು ಇದು ಎಷ್ಟು ಲೀಟ್ರ್ ಇತ್ತು ಮರ್ತೋಗ್ಬಿಟ್ಟೆ. ಆದರೆ ಈ ಮಾಮೂಲಿ ಪೆಟ್ರೋಲ್ ಇದಕ್ಕಿಂತ ಒಂದು 4-5 ಲೀಟ್ರ್ ಜಾಸ್ತಿ ಹಿಡಿಯುವಷ್ಟು ದೊಡ್ಡ ಪೆಟ್ರೋಲ್ ಪಂಪ್ ಇತ್ತು. ದೂರದಿಂದ ನೋಡಿದ್ರೆ ಅದೊಂಥರ ಇದು ಬಸರಿ ದನದ ಥರ ದೊಡ್ಡ ಹೊಟ್ಟೆ ಕಾಣಿಸೋದು. ಅದು ಹೆಡ್ಲೈಟು, ಅದ್ರ ಪಕ್ಕ ದೊಡ್ಡ ಟ್ಯಾಂಕು, ಹಂಗೆ ಬುಲೆಟ್. ಸೂಪರ್. ಲಡಾಖ್ ಅಂದ ತಕ್ಷಣ ನಮಗೀಗೊಂದು ಸಖತ್ ಫೇಮಸ್ ಹೆಸರು ಎಲ್ಲದೂ ಹೋಯ್ತು. ಬಟ್ ಆ್ಯಕ್ಚುಲ್ ಆಗಿ ಲಡಾಖ್ ಏನು, ಆ ಹೆಸರು ಹಿಂದೆ ಏನಿದೆ, ಆ್ಯಂಡ್ ಆ ಜಾಗದ ಬಗ್ಗೆ ಹೇಳೋದಾದರೆ? ಲಡಾಖ್ ಅದು ಒಂದು ಎತ್ತರದ ಪ್ರದೇಶ, ಆಫ್ಕೋರ್ಸ್ ಹಿಮಾಲಯದ ಭಾಗ ಅದು. ಆದರೆ ಲಡಾಖನ್ನು ನಾವು ತಂಪು ಮರುಭೂಮಿ ಅಂತೀವಿ. ಇಟ್ಸ್ ಅ ಕೋಲ್ಡ್ ಡೆಸರ್ಟ್. ಹಾಗೂ ಅದು ಒಂದಾನೊಂದು ಕಾಲದ ಸುಮಾರು 45 ಮಿಲಿಯನ್ ವರ್ಷದ ಹಿಂದೆ ಏನಾಗುತ್ತೆ, 45 ಮಿಲಿಯನ್ ವರ್ಷಗಳ ಹಿಂದೆ ಈ ಭಾರತದ ಇದು ಏನು ತ್ರಿಕೋನ ಇದೆಯಲ್ಲ, ತ್ರಿಕೋನ ಪೆನಿನ್ಸುಲ ಅಂತಿರೋ ತ್ರಿಕೋನ, ಇದು ಏಷ್ಯಾದ ಭಾಗವಾಗಿರಲಿಲ್ಲ. ಇದು ಆಫ್ರಿಕಾದ ಭಾಗವಾಗಿರುತ್ತೆ. ಕೆಳಗಡೆ ಆಫ್ರಿಕಾ ಇಮ್ಯಾಜಿನ್ ಮಾಡಿ, ನಮ್ಮ ಇಂಡಿಯಾದಿಂದ ಕೆಳಗಡೆ ಆಫ್ರಿಕಾ. ಅದಕ್ಕೆ ಗೋಂಡ್ವಾನಾ ಲ್ಯಾಂಡ್. ಅದು ಆ 45 ಕೋಟಿ ವರ್ಷಗಳ ಹಿಂದೆ ಅಲ್ಲಿಂದ ಆ ಭೂಭಾಗ ಅಲ್ಲಿಂದ ಕಳಚ್ಕೊಂಡು ಈ ಕಡೆ ಏಷ್ಯಾ ಕಡೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 2 ಭಾಗ ಬರ್ತವೆ. ಒಂದು ಮೂವ್ ಆಗಿ ಒಂದು ಹಿಂಗೆ ಮೇಲೆ ಬರುತ್ತೆ, ಒಂದು ಸೈಡ್ಗೆ ಹೋಗುತ್ತೆ. ಸೈಡ್ಗೆ ಹೋಗಿರೋದು ಆಸ್ಟ್ರೇಲಿಯಾ ಆಗುತ್ತೆ, ಮೇಲೆ ಬಂದಿರೋದು ಭಾರತ, ಇಂಡಿಯಾ ಆಗುತ್ತೆ. ಅಲ್ಲೇನಾಗುತ್ತೆ, ಆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತೀವಿ ನಾವು, ಭೂಗರ್ಭದ ತಟ್ಟೆಗಳು. ಆ ಸಮುದ್ರ ಇರುತ್ತೆ ಅಲ್ಲಿ, ಅದಕ್ಕೆ ಟೆಥಿಸ್ ಸಿ ಅಂತಾರೆ. ಆ ಸಮುದ್ರದ ಗುಂಟ ಅದು ಹಂಗೆ ಭೂಮಿ ಜೊತೆ ಬರ್ತಾ ಇರುತ್ತೆ. ಭೂಭಾಗ ಮುಂದೆ ಬರ್ತಾ ಇರುತ್ತೆ. ಬಂದು ಏಷ್ಯಾಗೆ ಏನಾಗುತ್ತೆ, ಡಿಕ್ಕಿ ಹೊಡೆಯುತ್ತದೆ. ಏಷ್ಯಾಗೆ ಒಂದು ಭೂಭಾಗ ಇನ್ನೊಂದು ಭಾಗಕ್ಕೆ ಡಿಕ್ಕಿ ಹೊಡೆದಾಗ ಅದು ಪರ್ವತಗಳ ಮೇಲೆ ಬರ್ತವೆ. ಆಯಿತಾ? ಪರ್ವತಗಳ ಮೇಲೆ ಬಂದಾಗ ಆ ಪರ್ವತ ಮೇಲೆ ಹೋದಂಗೆ ಅದು ಇದಾಗುತ್ತೆ, ತಂಪಾಗುತ್ತೆ, ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಹಾಗಾಗಿ ಅದು ಮೇಲೆ ಹೋಗಿ ಅಲ್ಲಿ ಪೂರ್ತಿ ಹಿಮಾಲಯ ಕಣಿವೆ ನಿರ್ಮಾಣ ಆಗುತ್ತೆ. ನೇಪಾಳಿಂದ ಹಿಡಿದು ನಮ್ಮ ಈ ಕಡೆ ಎಲ್ಲ ಹಿಮಾಲಯ ಕಣಿವೆ ನಿರ್ಮಾಣ ಆದ ಮೇಲೆ ಅಲ್ಲಿ ಎಲ್ಲ ನೈಸರ್ಗಿಕ ಬದಲಾವಣೆಗಳು ಇದು ಉಂಟಾಗ್ತಾ ಹೋದ. ಬಹುಶಃ ಅದೆಷ್ಟು ಕೋಟಿ ವರ್ಷಗಳ ಹಿಂದೆ ಆಗಿರೋದು. ಆದರೆ ಲಡಾಖ್ನ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಮಳೆ ಬೀಳಲ್ಲ. ಇದು ಮರುಭೂಮಿಯ ಎಲ್ಲ ಗುಣಗಳನ್ನು ಹೊಂದಿದೆ. ಆದರೆ ಒಂದೇ ಒಂದು ಗುಣ ಏನು ಅಂದರೆ ತಂಪು. ನೀವು ರಾಜಸ್ಥಾನಲ್ಲಿ ಹೋದರೆ ತುಂಬ ಸೆಕೆ ಆಗುತ್ತೆ, ಇಲ್ಲಿ ತುಂಬ ಕೋಲ್ಡ್ ಇರುತ್ತೆ, ತುಂಬ ತಂಪಾಗಿರುತ್ತೆ, ಮಂಜು ಬೀಳುತ್ತೆ. ಯಾಕಂದರೆ ಇದನ್ನು ನಾವು ಇಡೀ ಲಡಾಖ್ನ ನಾವು
ಒಂದು ರೇನ್ ಶಾಡೋ ಮೌಂಟೇನ್ಸ್ ಅಂತೀವಿ. ರೇನ್ ಶಾಡೋ ಮೌಂಟೇನ್ಸ್ ಅಂದರೆ ನನ್ನ ಅದು ಇದು ಏನು ಟ್ರಾನ್ಸ್ಲೇಷನ್ ಅದು ಮಳೆ ನೆರಳು ಪ್ರದೇಶ ಅಂದರೆ ಈಗ ಎರಡು ನೀವು ಒಂದು ಶಬ್ದ ಬರೋದು ಕಮ್ಸ್ ಹಾಕ್ತೀರಾ ಅಥವಾ ಒಂದು ಬ್ರಕೆಟ್ ಹಾಕ್ತೀರಾ, ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಥವಾ ಸಿ ಇಂಗ್ಲೀಷ್ ಸಿ ಅಕ್ಷರ ಇದನ್ನು ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಈ ಕಡೆದು ಎರಡು ಬಾಹುಗಳಲ್ಲಿ, ಎರಡು ಪರ್ವತ ರೇಂಜ್ಗಳಲ್ಲಿ ಏನಿದೆ, ಇಲ್ಲಿವರೆಗೂ ಮಳೆ ಮೋಡಗಳು ಬಂದು ಇಲ್ಲಿ ಅಂಟ್ಕೊಂಡು ಈ ಕಡೆನೇ ಮಳೆ ಬೀಳುತ್ತೆ, ಆ ಕಡೆದು ಮಳೆ ಆ ಕಡೆ ಬರುತ್ತೆ, ಈ ಕಡೆ ಮಳೆ ಬೀಳೋದೇ ಇಲ್ಲ. ಹಾಗಾಗಿ ಇಲ್ಲಿ ಮಳೆ ತುಂಬ 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 ರೇರ್, ತುಂಬ ಕಡಿಮೆ. ಸೊ ಅದಕ್ಕಾಗಿ ಇದು ಎಲ್ಲ ಒಂದು ಏನು ಮರುಭೂಮಿ ಎಲ್ಲ ಗುಣಗಳನ್ನು ಹೊಂದಿದೆ. ಅದರ ಜೊತೆಗೆ ಇಲ್ಲೇನಾಗುತ್ತೆ, ಇದು ಸಮುದ್ರದ ತಳಭಾಗದಲ್ಲಿದ್ದಿದ್ದು ಏನಿದೆ ಅದನ್ನೆಲ್ಲ ಎತ್ಕೊಂಡು ಮೇಲೆ ಬರುತ್ತೆ. ಹಾಗಾಗಿ ಲಡಾಖ್ ಅಥವಾ ಹಿಮಾಲಯ ಅಥವಾ ಮೌಂಟ್ ಎವರೆಸ್ಟ್ ಏನಿದೆ ಇದು ಒಂದು ಕಾಲದಲ್ಲಿ ಸಮುದ್ರದ ಒಳಗಡೆ ಇತ್ತು. ಸೊ ಅಲ್ಲಿ ಎಲ್ಲ ಸಮುದ್ರದ ಒಳಗಡೆ ನೀವು ಮಣ್ಣಲ್ಲಿ ಒಂದು ಏನು ಈಗ ಬೀಚ್ ಅನ್ಕೋಬೇಡಿ, ಆಳವಾದ ಸಮುದ್ರದ ಒಳಗಡೆ ಹೋಗಿ ಅದರ ಕೆಳಗಡೆ ಯಾವ್ಯಾವ ಫೀಚರ್ಸ್ ಸಿಗ್ತವೆ, ಅದೇ ಥರದ ಗುಣಗಳು, ಅದೇ ಥರದ ಕಲ್ಲು ಮಣ್ಣು ಲಡಾಖ್ನಲ್ಲಿ ಸಿಗ್ತವೆ. ನಿಮಗೆ ಒಂದೊಂದು ಸಲ ಇಫ್ ಯು ಆರ್ ಲಕ್ಕಿ ನಿಮಗೆ ಇದು ಸಿಗ್ಬೋದು, ಪಳಿಯುಳಿಕೆಗಳು, ಶಾರ್ಕ್ ಟೂತ್ ಸಿಗ್ಬೋದು. ಸೂಜಿಗೆ ಶಾರ್ಕ್ ಟೂತ್ ಸಿಕ್ಕಿತ್ತಂತೆ, ನನಗೆ ಒಂದು ಪಳಿಯುಳಿಕೆ ಸಿಕ್ತು, ಸ್ಪಾಂಜ್ ಅದು, ಅದನ್ನು ಹವಳ ಅಂತೀವಿ ನಾವು ಕನ್ನಡದಲ್ಲಿ, ಹವಳ ದ್ವೀಪ. ಹವಳ ಅದು ಇಟ್ಸ್ ಅನ್ ಆ್ಯನಿಮಲ್, ಅದು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ನನಗೊಂದು ಕಲ್ಲು, ಅದನ್ನು ಫಾಸಿಲ್, ಸ್ಪಿಟಿ ರಿವರ್ ಅಂತ ಇದೆ, ಸ್ಪಿಟಿ ವ್ಯಾಲಿ, ಅದು ಲಡಾಖ್ನ ಇನ್ನೊಂದು ಭಾಗ. ಸ್ಪಿಟಿ ನದಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ವಿಚಿತ್ರವಾದ ಕಲ್ಲು ಸಿಗುತ್ತೆ. ಕಲ್ಲಿನ ಮೇಲೆಲ್ಲ ತೂತು ಸ್ಪಾಂಜ್ ಥರ. ಆಮೇಲೆ ಅದನ್ನು ಎತ್ಕೊಂಡ ಮೇಲೆ ಅದನ್ನ ಹತ್ರ ವಾಪಸ್ ನಮ್ಮ ಟೆಂಟ್ಗೆ ಬಂದಾಗ ಸೂಜಿ ಕಂಡಿಡಿದು, ಸಲೀಮ್ ಯು ಗಾಟ್ ಯು ಹ್ಯಾವ್ ಅ ಫಾಸಿಲ್. ಸೊ ಇದು ಒಂದಾನೊಂದು ಕಾಲದಲ್ಲಿ ಜೀವಂತವಾಗಿತ್ತು. ಇದು ಆಮ್ಲಜನಕವನ್ನು ಸಮುದ್ರದ ಒಳಗಡೆ ಬಿಡ್ತಾ ಇತ್ತು. ಹಾಗೂ ಇತಿಹಾಸ ನಿನ್ನ ಕೈಯಲ್ಲಿದೆ ಅಂದಳು ಆ ಇದರಲ್ಲಿ. ಸೊ ನಾನು ನಡ್ಕೊಂಡು ಹೋಗಿರೋ ಅವಳು ಸ್ವಲ್ಪ ಮೆಟಾಫರಿಕಲಿ ಸ್ವಲ್ಪ ಇದರಾಗಿ, ನೀನು ನಡೆದಾಡಿರೋ ಜಾಗದಲ್ಲಿ ಸಲೀಮ್ ಶಾರ್ಕ್ ಎಲ್ಲ ಸ್ವಿಮ್ಮಿಂಗ್ ಮಾಡಿರ್ಬೋದು ನೋಡು, ಅಲ್ಲೇ ನಿನಗೆ ಒಂದು ಕಲ್ಲು ಸಿಕ್ಕಿದೆ ಅಂದು. ಸೊ ಆ ಥರ ಒಂದು ಪ್ರದೇಶ ಅದು, ಇದು ಲಡಾಖ್. ಆಮೇಲೆ ಅದರ ನಂತರ ಏನು ಬರುತ್ತೆ, ಇದು ಜಿಯೋಗ್ರಫಿ ಆಫ್ ಲಡಾಖ್. ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ ಅದರಲ್ಲಿ ಇನ್ನೂ ತುಂಬ ಬರುತ್ತೆ. ಹಿಮಾಲಯನ್ ಕ್ಲಾಸಿಫಿಕೇಶನ್ ಬರುತ್ತೆ, ಹಿಮಾಲಯ, ಹೈಯರ್ ಹಿಮಾಲಯ, ಸ್ಮಾಲರ್ ಹಿಮಾಲಯ, ಹಿಮಾಲಯನ್. ಹೌದು, ಅದಕ್ಕೆ ತುಂಬ ರಿಸರ್ಚು ಮಾಡಬೇಕಾಯ್ತು, ಸ್ಟಡಿನೂ ಬಟ್ ಅಲ್ಲಿ ನನಗೆ ತುಂಬ ಟೈಮ್ ಇತ್ತು, ಹಾಗಾಗಿ ಅದರ ಬಗ್ಗೆ ನಾನು ತಿಳ್ಕೊಂಡೆ ಬಿಡಿ. ಸೊ ಇದು ಲಡಾಖ್. ಅಲ್ಲಿ ಆಮೇಲೆ ಅದರಲ್ಲಿ ಜನಜೀವನ, ಅಲ್ಲಿನ ಒಂದು ಏನು ಜನರು ಹಾಗೂ ಅಲ್ಲಿನ ಸಂಸ್ಕೃತಿ, ಇದೆಲ್ಲ ಅದಕ್ಕೆ ಒಂದು ಪೂರಕವಾಗಿ ಅಥವಾ ಅದಕ್ಕೊಂದು ಏನು ನಮ್ಮ ಕ್ಯಾಲೆಡೋಸ್ಕೋಪ್ ಅಂತೀವಲ್ಲ ಆ ಥರ ಇಟ್ ವಿಲ್ ಗಿವ್ ಅ ಬಿಗರ್ ಪಿಕ್ಚರ್ ಅಥವಾ ಬೆಟರ್ ಪಿಕ್ಚರ್, ಅದನ್ನು ಒಂದು ಸುಂದರವಾಗಿಸ್ತವೆ, ಇನ್ನೂ ಸುಂದರವಾಗಿಸ್ತವೆ ಆ ಥರ. ನಿಮಗೆ ಅಂದರೆ ಈಗ ಯಾರೇ ನಿಮ್ಮ ಬಳಿ ಬಂದರು, ಅವರು ನಿಮಗೆ ಒಬ್ಬರು ಪೇಷಂಟಾಗಿ ಬಂದಿರ್ತಾರೆ ಅಥವಾ ನೀವು ಅವ್ರನ್ನ ನೋಡುವಂಥದ್ದು ಪೇಷಂಟ್ ಆಗಿರ್ತಾರೆ ಅನ್ನೋವಂಥದ್ದು. ಸೊ ನಿಮಗೆಲ್ಲರೂ ಇವರು ಮನುಷ್ಯರು ಅನ್ನೋಂಥದ್ದು ಇರುತ್ತೆ. ಬಟ್ ಲಡಾಖ್ದು ನೀವು ಹೇಳ್ತಾ ಇರಬೇಕಾದ್ರೆ ಇಲ್ಲಿಯ ಒಂದು ಸಂಸ್ಕೃತಿ ಇರ್ಬೋದು ಅಥವಾ ಇಲ್ಲಿಯ ಜನರು ಇರ್ಬೋದು, ಇಲ್ಲಿಯ ಜನರ ಬಿಹೇವಿಯರ್ ಇರ್ಬೋದು, ಅದು ಉಳಿದದ್ಗಿಂತ ಎಷ್ಟು ಭಿನ್ನವಾಗಿದೆ ಅಂತ ನಿಮಗನ್ಸುತ್ತೆ? ಅಫ್ಕೋರ್ಸ್ ಈ ಇಂಡಿಯಾದಲ್ಲಿ ಎಲ್ಲರೂ ತುಂಬ ಡಿಫ್ರೆಂಟ್ ಆಗಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಲಡಾಖ್ನ ನೀವು ನೋಡಿ ಹೇಳೋದಾದ್ರೆ ಅದು ಅವರವರ ಜಿಯೋಗ್ರಫಿ ಪ್ರಕಾರ ಅವರವ್ರ ಲೈಫ್ ಸ್ಟೈಲ್ ಇರುತ್ತೆ. ಆದರೆ ನಮಗೆ ಅಲ್ಲಿ ಹೋಗ್ತಿದ್ದಂಗೆ ಒಂದು ಕಲ್ಚರಲ್ ಶಾಕ್ ಆಗುತ್ತೆ, ಸಾಂಸ್ಕೃತಿಕ ನಿಮಗೊಂದು ಆಘಾತ ಅನ್ಬೋದು. ಆಘಾತನೇ ಅದಲ್ಲಿ ಹೋಗಿ ನೋಡಿದ ತಕ್ಷಣ ನಿಮಗೆ ಆಘಾತನೇ ಆಗುತ್ತೆ. ಅವರ ಬಟ್ಟೆ ಬರೆ ಮನುಷ್ಯರು, ನೋಡೋ ಮನುಷ್ಯರು, ಅವರ ಏನೋ ಆಕಾರ, ವ್ಯಕ್ತಿತ್ವ, ಅವರ ಬಣ್ಣ, ಅವರ ಕಣ್ಣು, ಅವ್ರ ಮೂಗು, ಅವ್ರ ಬಾಯಿ, ಅವರು ನಡೆಯೋದು ಎಲ್ಲ ತುಂಬ ವ್ಯತ್ಯಾಸವಾಗಿರುತ್ತೆ, ತುಂಬ ಇದಾಗಿರುತ್ತೆ. ಯಾಕಂದರೆ ಅದು ಅವರ ಜೀವನ ಅಥವಾ ಅವರ ಆ ಜನಾಂಗ, ಆ ಒಂದು ಎತ್ತರವಾದ ಕಣಿವೆಗೆ ಅವರ ದೇಹದ ಏನೋ ರಚನೆಗಳು, ಮಾರ್ಪಾಡುಗಳು ಓವರ್ ದ ಇಯರ್, ಸಾವಿರಾರು ಲಕ್ಷ ವರ್ಷಗಳಲ್ಲಿ ಈ ಥರ ಬದಲಾವಣೆಗಳು ಹಾಕ್ಕೊಂಡು ಬರ್ತವೆ. ಅದರಲ್ಲಿ ಹೋಗಿದ ತಕ್ಷಣ ನಿಮಗೆ ತುಂಬ ಒಂದು ಇಲ್ಲಿ ಸೌತ್ ನಮ್ಮ ದಕ್ಷಿಣದಿಂದ ಹೋದವರಿಗೆ ತುಂಬ ವ್ಯತ್ಯಾಸಗಳು, ತುಂಬ ಇದನ್ನು ನಮ್ಮ ಸರ್ಪ್ರೈಸ್ಗಳು ಗೋಚರಿಸ್ತವೆ ಆ ಥರ. ನೀವು ಅಲ್ಲಿಗೆ ಹೋದಾಗ ಸಡನ್ ಈ ಕಲ್ಚರಲ್ ಶಾಕಿಂದ ಇರ್ಬೋದು ಅಥವಾ ಅಲ್ಲಿ ಸುಮಾರು ಟೈಮ್ ಇದ್ದಿದ್ದರಿಂದ ಹೋಮ್ ಸಿಕ್ನೆಸ್ ಅಂತೆಲ್ಲ ಏನೂ ಆಗ್ತಿರಲಿಲ್ಲ? ಹೋಮ್ ಸಿಕ್ನೆಸ್ ಅಂತ ಅಷ್ಟೊಂದೇನು ನನಗೆ ಆಮೇಲೆ ಸ್ಟಾರ್ಟ್ ಆಯಿತು ಅನ್ನಿ.
ತುಂಬ ಮೊದಲು ನನಗೆ ತುಂಬ ಕ್ಯೂರಿಯಾಸಿಟಿ ಇದನ್ನು ಜನ ಟೈಮ್ ಸಿಗಲ್ಲ ಅಷ್ಟು ಖರ್ಚು ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ನೋಡೋಕ್ಕೆ ನನಗೆ ಸಿಗ್ತಾನೆ ಇದೆ, ಅದರ ಜೊತೆಗೆ ಸಂಬಳನೇ ಸಿಗ್ತಾ ಇದೆ, ಇನ್ನು ಇದ್ರಿಗಿನ್ನ ಒಳ್ಳೇದು ಏನು ಅಂತೇಳಿ ನಾನು ತುಂಬ ಇದಾಗ್ಬಿಟ್ಟಿದ್ದೆ, ನಾನು ಎಕ್ಸೈಟ್ ಆಗಿಬಿಟ್ಟಿದ್ದೆ. ಹಾಗಾಗಿ ಅಲ್ಲಿ ಹೋಮ್ ಸಿಕ್ನೆಸ್ ಅನ್ನೋದು ಏನು ಅಷ್ಟೊಂದು ನನಗೆ ಕಾಡಲಿಲ್ಲ, ಸತಾಯಿಸಲಿಲ್ಲ. ಈ ಲಡಾಖ್ ಅಂದ ತಕ್ಷಣ ನಮಗಲ್ಲಿ ನೀವು ಹೇಳ್ತಾ ಇದ್ದೀರ ಅವಾಗಲೇ ಎತ್ತರದ ಪ್ರದೇಶ ಅಂತೆಲ್ಲ, ಸೊ ಅಲ್ಲಿ ಬೈಕ್ ಓಡಿಸ್ಬೇಕಾದ್ರೆ ರಿಸ್ಕ್ ಫ್ಯಾಕ್ಟರ್ ಅಂತೂ ಖಂಡಿತ ಇದ್ದೆ ಇರುತ್ತೆ. ಒಂದು ರೋಡ್ ಸಣ್ಣ ಇರ್ಬೋದು, ಆ ಕಡೆ ಈ ಕಡೆ ಏನು ಪ್ರಪಾತ ಥರ ಫೀಲ್ ಆಗ್ತಾ ಇರ್ಬೋದು, ಇಲ್ಲ ಆಕ್ಸಿಜನ್ ಕಮ್ಮಿ ಆಗುವಂಥದ್ದು ಇರ್ಬೋದು. ಇದನ್ನೆಲ್ಲ ಗಮನಿಸಿದಾಗ ಯಾವಾಗಾದ್ರೂ ನಿಮಗೆ ನಾನಿನ್ನು ವಾಪಸ್ ಹೋಗ್ತೀನೋ ಇಲ್ವೋ ಅಂತ ಕ್ಷಣ ಯಾವ್ದಾದ್ರು ಬಂದಿತ್ತಾ, ಅಥವಾ ಜೀವ ಬಾಯಿಗೆ ಬಂದಿತ್ತಾ? ಡೈಲಿ ಬರೋದು, ಒಂದ್ಸಲ 2 ಸಲ ಅಲ್ಲ, ಗಳಿಗೆಗೆ ಒಂದ್ಸಲಿ ಜೀವ ಬಾಯಿಗೆ ಬಂದಿದೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಪ್ರಪಾತ ಅನಿಸಲ್ಲ, ಪ್ರಪಾತ ಇದೆ, ಪ್ರಪಾತನೇ ಇದೆ, ಆಯಿತಾ. ಏನಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್, ನಾವು ಜಿಯೋಗ್ರಫಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹಿಮಾಚಲ ಪ್ರದೇಶ್ ಮನಾಲಿಯಿಂದ ನಾವು ಲೇಗ್ ಹೋಗ್ತೀವಿ. ಲೇ ಕ್ಯಾಪಿಟಲ್ ಆಫ್ ಲಡಾಖ್. ಲೇಗ್ ಹೋಗ್ಬೇಕಾದ್ರೆ ಅದೊಂದು ರೂಟ್, ಅಲ್ಲಿ ಹಿಮಾಚಲದ ಒಂದು ಭಾಗ ತುಂಬ ಹಸಿರಾಗಿದೆ, ಮಂಜು ಬೀಳುತ್ತೆ. ಅಲ್ಲಿಂದ ನಾವು ಲಡಾಖ್ ಎಂಟ್ರಿ ಆದಾಗ ಸಡನ್ನಾಗಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಪೂರ್ತಿ ಹಸಿರಿನಿಂದ ನೀವು ಒಂದೇ ಸಲ ಮರುಭೂಮಿಗೆ ಬಂದುಬಿಡ್ತೀರಿ, ಆಯಿತಾ. ಅಲ್ಲಿಗೆ ಆಮೇಲೆ ರೋಹ್ತಾಂಗ್ ಪಾಸ್ ಬರುತ್ತೆ. ಈಗ ಅಟಲ್ ಕಣಿವೆ ಆಗಿಬಿಟ್ಟಿದೆ. ನಾನು ಹೋದಾಗ ಅಟಲ್ ಕಣಿವೆ ಇರಲಿಲ್ಲ. ನಾವು ರೋಹ್ತಾಂಗ್ ಪಾಸ್ ಸುತ್ತಾಕೊಂಡು ರೋಹ್ತಾಂಗ್ ಪಾಸ್ ಮೇಲೆ ಹೋಗಿ ಪೀರ್ ಪಂಜಾಲ್ ಪರ್ವತ ಶ್ರೇಣಿ, ಪೀರ್ ಅಂದರೆ ಪೀರ್ ಮುಸ್ಲಿಂ ಪೀರ್, ಪಂಜಾಲ್ ಅಂದರೆ ಪಂಜಾಲ್. ಸೊ ಆ ಪೀರ್ ಪಂಜಾಲ್ ಶ್ರೇಣಿನ ನಾವು ಕ್ರಾಸ್ ಮಾಡಿ ಲಡಾಖ್ ಕಣಿವೆಗೆ ನಾವು ಪ್ರವೇಶ ಆಗ್ತೀವಿ. ಆವಾಗೇನಾಗುತ್ತೆ, ಸ್ಲೋ ಅಸೆಂಟ್ ಆಗುತ್ತೆ. ನಾವು ಸ್ಲೋ ಅಸೆಂಟ್ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಆಕ್ಸಿಜನ್ ಅಥವಾ ಆಮ್ಲಜನಕದ ಕೊರತೆ ಅಷ್ಟೊಂದು ಅನುಭವ ಆಗಲಿಲ್ಲ. ಅಥವಾ ಆ ಆಕ್ಸಿಜನ್ನು ಅದು ಕೊರತೆ ನಮ್ಮ ದೇಹದಲ್ಲೆಲ್ಲ ಹೋಗಿ ಎಲ್ಲ ಮಾರ್ಪಾಟುಗಳನ್ನು ಮಾಡಿ ನಮ್ಮ ತಲೆ ಎಲ್ಲ ಉಲ್ಟಾ ಸೀದಾ ಮಾಡಿ ನಮ್ಗೆ ಅದು ಅನುಭವ ಗೊತ್ತಾಗ್ಲಿಲ್ವೋ ಏನೋ, ಅದೊಂಥರ ಕುಡ್ದಂಗೆ. ಅದೊಂದು ಚಾಪ್ಟರ್ ಕೇಳ್ತೀನಿ, ಅದು ಕುಡ್ದಂಗೆ. ಅವ್ನು ಕುಡ್ದು ನಾನು ಕುಡ್ದಿಲ್ಲ ಸ್ವಾಮಿ ಅಂತಾನಲ್ಲ, ಹಂಗೆ ಆ ಪೊಸಿಷನ್ ಅನ್ಕೊಳ್ಳಿ ನೀವು. ನಾನು ಕುಡ್ದಿಲ್ಲಪ್ಪ, ನೋಡಿ ಎಷ್ಟು ಸ್ಟಡಿ ಆಗಿದ್ದೀನಿ ನಾನು ಅಂದಂಗೆ ಆ ಲೆವೆಲ್ಗೆ ಇದು ಇರುತ್ತೆ. ಸೊ ಅಲ್ಲಿ ಹೋದಾಗ ಅದರಲ್ಲಿ ಸ್ಪೆಷಲಿ ನಾನು ಬೆಳಗಾವಿ ಜಿಲ್ಲೆಯವನು, ದಕ್ಕನ್ ಪ್ರಸ್ಥಭೂಮಿಯವನು, ನಾನು ಪ್ಲ್ಯಾಟೂದವನು. ನನಗೆ ಪರ್ವತ ಅಂದರೆ ನಾನು ಒಂಥರ ಅದು ಹುಚ್ಚನಾಗ್ಬಿಟ್ಟಿದ್ದೆ. ನಾನು ಅದರಲ್ಲಿ ಒಂದು ಕಡೆ ಬರಿತೀನಿ, ಇಡೀ ಆ ಪರ್ವತಗಳನ್ನು ಅಷ್ಟು ದೊಡ್ಡ ಬಾಯಿ ತೆಗೆದು ಕೂತ್ಕೊಂಡಿದ್ದೆ ನಾನು. ಅಷ್ಟು ಇದಾಗುತ್ತೆ ನನಗೆ, ಆಶ್ಚರ್ಯ ಆಗುತ್ತೆ ಅಲ್ಲಿ ಆ ಗ್ರೀನ್ರಿ ಹಾಗೂ ಆ ಕಣಿವೆಗಳನ್ನು ನೋಡಿ. ನಮ್ಮಲ್ಲಿ ಸಣ್ಣ ಪುಟ್ಟ ಕಣಿವೆಗಳಷ್ಟೇ. ನಮ್ಗೆ ಹತ್ತಿರದಲ್ಲಿ ಅಂದರೆ ಗೋಕಾಕ್ ಫಾಲ್ಸ್ ಒಂದೇ, ತುಂಬ ದೊಡ್ಡದು. ಗೋಕಾಕ್ ಫಾಲ್ಸ್ ಬಿಟ್ಟರೆ ಅಲ್ಲಿವರೆಗೂ ಅಷ್ಟು ನಾನು MBBS ಮಾಡ್ಬೇಕಾದ್ರೆ ಕೊಡೈಕೆನಾಲಲ್ಲಿ ಇಲ್ಲಿ ನೋಡಿದ್ದು. ಅದು ಬಿಟ್ಟರೆ ಇಲ್ಲಿ ಇದಕ್ಕೆ ಒಂದು ಇದನ್ನೇ ಇಲ್ಲ. ಇನ್ನು ಇದೇ ಒಂದು ಮೆಟಾಫರ್, ಕಂಪ್ಯಾರಿಸನ್, ಲಡಾಖ್ನೇ ಕಂಪ್ಯಾರಿಸನ್. ಹಾಗಾಗಿ ಆಮೇಲೆ ಅಲ್ಲಿಂದ ನಾವು ಕೆಲವೊಂದು ಕಣಿವೆಗಳು ಅಥವಾ ಕೆಲವೊಂದು ಸ್ಪೆಷಲ್ ಪ್ಲೇಸ್ಗಳಲ್ಲಿ ಬಂದಾಗ ಸೂಜಿ ವೆಹಿಕಲ್ ನಿಲ್ಲಿಸಿ ಡಾಕ್ಟ್ರೆ ಅಲ್ಲಿ ಹೋಗಿ ನೋಡಿ, ಇಲ್ಲಿ ಹೋಗಿ ನೋಡಿ ಅಂತೇಳಿ ಹೇಳ್ತಾ ಇದ್ಲು. ಕೆಲವೊಂದು ಕಡೆ ಅಂತೂ ನಿಮಗೆ ಕೆಳಗೆ ನೋಡ್ಬೇಕಾದ್ರೆ ತಲೆ ಸುತ್ತಬಿಡುತ್ತೆ. ಅವಾಗ ಏನು ಮಾಡಿದ್ದೀವಿ, ನಾವು ಬಾರಲ್ಲಿ ಮಲ್ಕೊಂಡು ಕಣಿವೆಯಲ್ಲಿ ಇಣುಕಿದ್ದೀವಿ. ಅಷ್ಟೊಂದು ಇದು ಏನು ಆಳದ ಕಣಿವೆಗಳು, ಅಂದರೆ ಅಷ್ಟು ಮೇಲೆ ಹೋಗಿರ್ತೀವಿ. ಹಿಮಾಚಲದ ಕೆಲವೊಂದು ಕಣಿವೆಗಳು, ಚಂಬಾ ವ್ಯಾಲಿ ಅವೆಲ್ಲ ಬರ್ತವೆ. ಇದು ಸಣ್ಣ ಪುಟ್ಟ ಇದು ಆ್ಯಕ್ಚುಲಿ ದಿಸ್ ಇಸ್ ಹಿಮಾಲಯನ್ ಫುಟ್ ಹಿಲ್ಸ್ ಅಂತೀವಿ ನಾವು. ಹಿಮಾಲಯದ ಪಾದಪರ್ವತಗಳು ಅಷ್ಟು ದೊಡ್ಡ ಪರ್ವತಗಳೇನಲ್ಲ, ಶಿಖರದವರೆಗೂ ಹೋಗೋದಲ್ಲ. ಚಿಕ್ಕ ಪರ್ವತಗಳಲ್ಲಿ ಅಷ್ಟೊಂದು ದುರ್ಗಮ ಕಣಿವೆ ಇದೆ. ಇನ್ನು ಲಡಾಖ್ ಅಲ್ಲಿ ಮೇಲೆ ಹೋದ್ರಂತ ಅದಕ್ಕೆ ಇದನ್ನೇ ಇಲ್ಲ, ಸಾಟಿನೇ ಇಲ್ಲ. ಈಗ ಅಲ್ಲಿ ಅಂಥ ಜಾಗದಲ್ಲೆಲ್ಲ ಬೈಕ್ ಓಡಿಸ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನು ಓಡ್ತಿತ್ತು? ನನ್ನ ತಲೆಯಲ್ಲಿ ಬೈಕ್ ಒಂದೇ ಓಡ್ತಾ ಇತ್ತು. ಯಾಕಂದರೆ ಬೇರೆ ಏನಾದ್ರು ಓಡಿದಿದ್ರೆ ನಾನು ಇಲ್ಲಿ ಕೂತಿರ್ಲಿಲ್ಲ. ಸೊ ಬೈ ಹುಕ್ಕರ್ ಕ್ರುಕ್ ನೀವು ಎಷ್ಟೇ ವಿಚಲಿತ ಮನಸ್ಸಿರಲಿ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಬೇರೆ ಕಡೆ ಎಲ್ಲಿ ಹೋಗಂಗಿಲ್ಲ. ರೋಡ್ ಅಂತ ಅನ್ಕೋಬೇಕು ಅದನ್ನ, ಆದರೆ ಅಲ್ಲಿ ರೋಡ್ ಇರಲಿಲ್ಲ. ಕಲ್ಲು ಮಣ್ಣು ಮಂಜು ಬಿದ್ದು ಎಲ್ಲ ಹರ್ಕೊಂಡು ಹೋಗಿರುತ್ತೆ, ನೀರು ನಿಂತ್ಕೊಂಡಿರುತ್ತೆ, ಕಲ್ಲಿರುತ್ತೆ. ಒಂದು ಸ್ವಲ್ಪ ಯಾಮಾರಿದ್ರೆ ಪ್ರಪಾತನೇ, ಕೆಳಗಡೆನೆ. ವೆಹಿಕಲ್ಲೇ ಸಿಗಲ್ಲ ಅಂದರೆ ನಮ್ಮ ಈ ಮೂಳೆ ಮಾಂಸದ ಬಾಡಿ ಎಲ್ಲಿ ಸಿಗಬೇಕು? ಆ ಲೆವೆಲ್ಗೆ ಇದು ಏನು ನನಗೆ ಡೌಟ್ ಏಕೆಂದರೆ, ಈಗ ನಮಗೆಲ್ಲ ನಾವು ಗಾಡಿ ಓಡಿಸ್ಬೇಕಾದ್ರೆ ಅಂದರೆ ಸಾಮಾನ್ಯವಾಗಿ ಬೈಕ್ ಓಡಿಸ್ಬೇಕಾದ್ರೇ ಇರೋ ಯೋಚನೆಗಳೆಲ್ಲ ಬರೋದು. ಹೌದು. ಸೊ ಆವಾಗ ಅಂದರೆ ಹೌ ಡು ಯು ಕಂಟ್ರೋಲ್ ಯುವರ್ ಥಾಟ್ಸ್?
ಆ ಟೈಮ್ ಅಲ್ಲಿ ಏನೂ ಇಲ್ಲ ಜೀವದ ಭಯ ಬಂದುಬಿಟ್ರೆ ಅದು ಎಲ್ಲ ತೋಟ ಕಂಟ್ರೋಲ್ ಆಗುತ್ತೆ, ಯಾರೂ ಜ್ಞಾಪಕ ಬರಲ್ಲ. ನೋಡಪ್ಪ ರೋಡ್ ಇದೆ, ಸೈಡ್ಗೆ ಹೋದರೆ ಸೀದಾ ಸ್ವರ್ಗನೇ. ಅದಕ್ಕೆ ನೀವು ನೀಟಾಗಿ ಗಾಡಿ, ಏನು ಡ್ರಾಮಾ ಇಲ್ಲ, ಸ್ಟೈಲು ಹೊಡೆಯಂಗಿಲ್ಲ ಅಲ್ಲಿ. ನಾನು ಇದು ಮಾಡ್ತೀನಿ, ನಾನು ದೋಸೆ ಹಾಕ್ತೀನಿ, ನಾನು ಏನೂ ಇಲ್ಲ, ನಿಧಾನಕ್ಕೆ ಹೋಗಿರ್ಬೇಕು ಅಷ್ಟೇ. ಅದು ಒಂದು ಇದು ಕಲ್ತಿರೋದು, ಏನು ಸಿಸ್ಟಮ್ ಬಂದುಬಿಡುತ್ತೆ. ನಾನು ಓಡಿಸಿದ್ದೀನಿ, ನಾನು ತುಂಬ ನಾನು ಹದಿ ವಯಸ್ಸಿನಲ್ಲಿ ನನಗೂ ಅದೆಲ್ಲ ಈ ಹಾರ್ಮೋನ್ಸ್ ಇತ್ತು, ಇದು ಮಾಡೋದು ಅದು ಮಾಡೋದು, ವೀಲಿ ಬಂದುಬಿಟ್ಟು ಎಲ್ಲ ಎಷ್ಟೋ ಸ್ಪೀಡಾಗಿ ಓಡಿಸ್ಬಿಟ್ಟಿದ್ದೀನಿ. ಆದರೆ ಅಲ್ಲಿ ಹೋದ ಮೇಲೆ ನಾವು ಹಿಂದಿಲಿ ಅವಕಾತ್ ಅಂತೀವಿ, ನಮ್ಮ ಬೆಲೆ ನಿನ್ನ ಯೋಗ್ಯತೆ ಎಷ್ಟಿದೆ ಅಷ್ಟೇ ಓಡಿಸು ಇಲ್ಲಿ ಅಂದಂಗೆ, ಅದು ಹಿಮಾಲಯ ನಮಗೊಂದು ಇದು ಹಾಕಿ ಹೇಳುತ್ತೆ, ಪಾಠ ಕಲಿಸುತ್ತೆ ನಮಗೆ. ನೀವು ಡಾಕ್ಟರ್ ಸರಿ, ಬಟ್ ಆ ಒಂದು ಜಾಗದಲ್ಲಿ ಭಯಂಕರ ಚಳಿ, ಆಮೇಲೆ ಹವಾಮಾನ ಹೆಂಗಿರುತ್ತೆ ಏನು ಅಂತ ಒಂದೊಂದ್ಸಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಿಮ್ಮನ್ನು ನೀವು ಹೇಗೆ ಡಯಾಗ್ನೋಸ್ ಮಾಡ್ಕೋತಿದ್ರಿ? ಇಲ್ಲಿ ಡಯಾಗ್ನೋಸ್ ಮಾಡಿದ್ದು ತುಂಬ ಚೆನ್ನಾಗಿ ಕೇಳಿದ್ರಿ. ಡಯಾಗ್ನೋಸ್ ನಾನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ಅಲ್ಲಿ ಒಂದು ನಾವು ಇದು ಅಂತೀವಿ, ಏನು ಆಕ್ಸಿಜನ್ ಕಮ್ಮಿ ಆಗ್ತಿದ್ದಂಗೆ ಒಂದು ಇಲ್ಲಿಂದ ಈ ಬೆಂಗಳೂರಲ್ಲಿರೋ ಆಕ್ಸಿಜನ್ಗೂ ಅಲ್ಲಿಗೂ 35% ಕಡಿಮೆ ಇದೆ, ಹೆಚ್ಚು ಕಡಿಮೆ. ನಿಮ್ಗೆ ಒಂದೇ ಒಂದು ಮೂಗು ಮುಚ್ಕೊಂಡು ಉಸಿರಾಡಿ ಅಂದಂಗೆ ಕಂಟಿನ್ಯೂಸ್ ಆಗಿ 6 ತಿಂಗಳು ಆ ಲೆವೆಲ್ಗೆ ಇದ್ದೆ ನಾನು. ಸೊ ಹಾಗಾಗಿ ಅಲ್ಲಿಂದ ಕೆಲವೊಂದು ಮಿದುಳಲ್ಲಿ ಮಾರ್ಪಾಟುಗಳಾಗುತ್ತೆ, ಮಿದುಳಲ್ಲಿ ಸ್ವೆಲ್ಲಿಂಗ್ ಬರುತ್ತೆ, ಸೆರೆಬ್ರಲ್ ಎಡಿಮಾ ಅಂತೀವಿ ನಾವು. ಅದು ಸ್ಲೋಲಿ ಸೆರೆಬ್ರಲ್ ಎಡಿಮಾ ಸ್ಟಾರ್ಟ್ ಆದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ನೀವು ಅದೊಂದು ಕಡೆ ಬರೆದಿದ್ದೀರಿ ಕೂಡ, ತಲೆನೋವು ಸ್ಟಾರ್ಟ್ ಆಗುತ್ತೆ, ಅದಾಗುತ್ತೆ. ಅದರಲ್ಲಿ ನನಗೂ ಇಫೆಕ್ಟ್ ಆಗುತ್ತೆ, ಯಾಕಂದರೆ ನಾನು ವೈದ್ಯ ಅಂದರೆ ನನಗೆ ಕಾಯಿಲೆ ಬರಬಾರ್ದು ಅಂತೇಳಿ ಏನಿಲ್ಲಲ್ಲ. ಸೊ ಹಾಗಾಗಿ ಅದು ಸಿಂಪ್ಟಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿ ತಲೆನೋವಂತೂ ವಿಪರೀತ ಇತ್ತು. ತಲೆನೋವು ಯಾವ ಲೆವೆಲ್ಗಿತ್ತು ಅಂದರೆ ಅದನ್ನು ಒಂದು ಕ್ಷಣಕ್ಕೆ ಇನ್ನು ಇದನ್ನು ಬಿಟ್ಟರೆ ನಾವು ಜೀವನ ಮಾಡೋಕ್ಕಾಗಲ್ಲ, ಇರಲಿ ಬಿಡೋ, ತಲೆ ತನ್ನ ಪಾಡಕ್ಕೆ ತಾನು ನೋಯ್ತಾ ಇರಲಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅನ್ನೋ ಲೆವೆಲ್ಗೆ ನಾವು ಇಗ್ನೋರ್ ಮಾಡಬೇಕಾಗಿತ್ತು. ಅದನ್ನ ಇಗ್ನೋರ್ ಮಾಡಿ ಇಲ್ಲಿ ತಲೆನೋವು ಕಡಿಮೆ ಆಗಬೇಕಂದ್ರೆ ನೀರು ಕುಡಿಬೇಕು, ಚೆನ್ನಾಗಿ ತುಂಬ ನೀರು ಕುಡಿಬೇಕು. ನೀರು ಕುಡಿದಷ್ಟು ಬ್ಲಡ್ ಡೈಲ್ಯೂಷನ್ ಆಗುತ್ತೆ, ರಕ್ತ ತಿಳಿಯಾಗುತ್ತೆ, ರಕ್ತ ತಿಳಿಯಾದಷ್ಟು ಜಾಸ್ತಿ ಸರ್ಕ್ಯುಲೇಷನ್ಗೆ ನಿಮಗೆ ರಕ್ತ ಸಿಗುತ್ತೆ. ಇರೋ ಆಕ್ಸಿಜನ್ನೇ, ಕಡಿಮೆ ಆಕ್ಸಿಜನ್ನೇ ಜಾಸ್ತಿ ಹೊತ್ಕೊಂಡು ಹೋಗಿ ಬಾಡಿ ಕಾಂಪೆನ್ಸೇಟ್ ಮಾಡ್ಕೋಬೇಕು. ಈಗ ಆ ಚಳಿಲಿ ನೀವು ಎರ್ರಾಬಿರ್ರಿ ನೀರು ಕುಡಿದ್ರೆ ಕಾಲ್ಮಡಿ ಪ್ರಾಬ್ಲಮ್. ಸೊ ಹೀಗಾಗಿ ನಾನು ಸೂಜಿ ಹೇಳ್ತಾ ಇದ್ಲು, ನೀರು ಕುಡಿ ಅಂತ. ಆದಷ್ಟು ನೀರು ಕುಡಿತಾ ಇದೆ. ಆದರೆ ಗಂಟೆಗೆ ಒಂದ್ಸಲಿ ಒಂದು 10 ಕಿಲೋಮೀಟ್ರ್ ಹೋದಾಗ ಒಂದ್ಸಲಿ ನಿಲ್ಲಿಸ. ನಾನು ಸೌತ್ ಇಂಡಿಯಾದ ನಾನು ಇದರಲ್ಲಿ ಬಿಸಿ ಕರ್ನಾಟಕದ ಅತ್ಯಂತ ಬಿಸಿ ಭಾಗದಿಂದ ಬಂದವನು, ನನಗೆ ನೀನು ಚಳಿಗಾಲದಲ್ಲಿ ನೀರು ಕುಡಿಸಿ ಓಡಿಸ್ತಾ ಇದೆ. ಥಿಯೇಟ್ರಲ್ಲಿ ನೀರು ಕುಡಿದಾಗಲೇ ಹಂಗೆ ಆವಾಗ ಅಲ್ಲಿಗೆ ಇದಾಯಿತು, ಅವಳಿಗೆ ಬೇಜಾರಾಯಿತು. ಆವಾಗ ನೀರು ಕುಡಿಯೋದು ನಾನು ಕಡಿಮೆ ಮಾಡಿಬಿಟ್ಟೆ. ಪ್ಯಾರಾಸಿಟಮಾಲ್ ಆದರೆ ಇದರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದು. ಬಟ್ ಸ್ವಲ್ಪ ಇದು ಆಗತ್ತೆ ಏನು ಹೇಳಿ, ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ತಲೆನೋವು, ವಾಂತಿ ಬಂದಂಗೆ ಆಗೋದು, ಬೇದಿಗಳು ಸ್ಟಾರ್ಟ್ ಆಯಿತು, ಆಮೇಲೆ ವಿಪರೀತ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಇವೆಲ್ಲ ಆಯಿತು. ಬಟ್ ಆದರೂ ನಾನೇನು ಇದು ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಏನು ಅಂದರೆ, ನೀವು ಒಂದು ಕಾಂಪೆನ್ಸೇಟ್ ಮಾಡೋದಕ್ಕೆ ಮಾತ್ರೆ ಇದೆ, ಅಸ್ಟಾಜೋಲಾಮೈಡ್ ಬರುತ್ತೆ. ಮಾತ್ರೆ ತೊಗೊಂಡ್ರೆ ನಿಮ್ಮ ಮೆದುಳಿನ ಬಾವು ಕಡಿಮೆ ಆಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ದೇಹ ಆ ಎತ್ತರಕ್ಕೆ ಅಡ್ಜಸ್ಟ್ ಆಗಲ್ಲ, ಮಾತ್ರೆ ನಿಮ್ಮದೆಲ್ಲ ಕಾಂಪೆನ್ಸೇಟ್ ಮಾಡುತ್ತೆ. ಹಾಗಾಗಿ ಆ ಪ್ರವಾಸದ ಆ ಒಂದು ಕಷ್ಟ ಏನಿದೆ, ಆ ಅನುಭವವೂ ಪ್ರವಾಸದ ಒಂದು ಭಾಗನೇ. ಹಾಗಾಗಿ ನಾನು ಮಾತ್ರೆ ತೊಗೊಳಕ್ಕೆ ಹೋಗಲಿಲ್ಲ, ಯಾರಿಗೂ ಕೊಡಲೂ ಇಲ್ಲ. ನಾನು ಇಟ್ಕೊಂಡಿದ್ದೆ, ಇನ್ನೇನು ಸಾಯ್ತಾನೆ, ಇವನಿಗೇನು ಆಗಲ್ಲ, ಇನ್ನು ಸೆರೆಬ್ರಲ್ ಎಡಿಮಾ ಜಾಸ್ತಿಯಾಗಿ ಇನ್ನು ಹಾಸ್ಪಿಟ್ಲಿಗೆ ಹೋಗೋ ಟೈಮ್ ಬರುತ್ತೆ ಅನ್ನೋ ಸಿಚುವೇಶನ್ಗೆ ಮಾತ್ರ ಇಟ್ಕೊಂಡಿದ್ದೆ. ಅದು ದೇವರ ದಯದಿಂದ ನನ್ನ 2 ವರ್ಷದಲ್ಲಿ ಯಾರಿಗೂ ಕೊಡಬೇಕಾಗಲಿಲ್ಲ. ಒಬ್ಬಳು ನರ್ಸು ಕೊಟ್ಟಿದ್ದೆ ಮಾತ್ರ. ಆದರೆ ಎಲ್ಲರೂ ಹಾಗೆ ಮ್ಯಾನೇಜ್ ಮಾಡಿದ್ದು. ಅದು ಮ್ಯಾನೇಜು ಮಾಡ್ಬೇಕು ನಾವು, ಯಾಕಂದರೆ ನಾನು ಅದೇ ಕೇಳಬೇಕು ಅಂದ್ಕೊಂಡಿದ್ದೆ, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಲ್ವಾ ಅವಾಗ? ರಿಸ್ಕ್ ಫ್ಯಾಕ್ಟರ್ ಏನಂದರೆ, ಇಲ್ಲಿ ಎಲ್ಲರೂ ಅಷ್ಟೇ ಮೆಂಟಲಿ ಸ್ಟ್ರಾಂಗ್ ಇದ್ದಾಗ ಪರವಾಗಿಲ್ಲ. ಹೌದು, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಆಮೇಲೆ ಅವ್ರು ನಮ್ಮ ಮಾತು ಕೇಳಬೇಕು. ಅವ್ರು ಕೇಳಲಿಲ್ಲ ಅಂದರೆ ನಾವು ಕೇಳೋವಾಗ ನಾವು ಮಾತಾಡಬೇಕು. ನಮ್ಮ ಕನ್ವಿನ್ಸಿಂಗ್ ಕೆಪಾಸಿಟಿನೂ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಹಾಗೆ ಹೆಂಗೆ ಮ್ಯಾನೇಜ್ ಆಗ್ತಿತ್ತವೆಲ್ಲ? ಮ್ಯಾನೇಜ್ ಆಗ್ತಿದ್ರೆ ಅಲ್ಲಿ ಒಂದು ವ್ಯತ್ಯಾಸ ಆಯಿತು. ಯಾಕಂದರೆ ನಾನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಳ್ಳಿಗಾಡಿನಲ್ಲಿ ಪ್ರಾಕ್ಟೀಸ್ ಮಾಡೋದನ್ನು ಸೀದಾ ಹಿಮಾಲಯಕ್ಕೆ ಹೋಗಿ ಇಂಗ್ಲೀಷರು ಯುರೋಪಿಯನ್ ನೋಡ್ತಾ ಇದ್ದೀನಿ ಅಂದರೆ ಎವ್ನ್ಯೂ ವ್ಯತ್ಯಾಸ ನೋಡ್ಕೊಳ್ಳಿ, ಅದು ಒಂದು ಅಜಗಜಾಂತರ. ಹಾಗಾಗಿ ಅಲ್ಲಿ ಅವರು ಎಜುಕೇಟೆಡು. ಆಮೇಲೆ ಅದರಲ್ಲಿ ಸುಮಾರು ಜನ ಬೇರೆ ಕಡೆ ಎಲ್ಲ ಟ್ರಿಪ್ಗಳು ಮಾಡಿಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ಅದರ ಬಗ್ಗೆ ಒಂದು ಅನುಭವ ಇತ್ತು. ಹಾಗೆ ನನಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗಲಿಲ್ಲ. ನನ್ನ ಮೊದಲನೇ ಟ್ರಿಪ್ಪು 17
22 ಬೈಕ್ಗಳಲ್ಲಿ 17 ಬೈಕ್ ಮೇಲೆ ಪ್ರವಾಸಿಗರಿದ್ದರು, ಮಿಕ್ಕಿದ 5 ಬೈಕ್ ಮೇಲೆ ಸ್ಟಾಫ್ ಇತ್ತು. 17 ಜನರಿಗೆ ಬೇದಿ ಸ್ಟಾರ್ಟ್ ಆಯಿತು. ಓಕೆ. ಫಸ್ಟ್ ಟ್ರಿಪ್ಪು ಫಸ್ಟ್ ಗ್ರೂಪು 17 ಜನರಿಗೆ ಬೇದಿ ಸ್ಟಾರ್ಟ್ ಆದರೆ ನನ್ನಲ್ಲಿರೋ ಎಲ್ಲ ಮಾತ್ರೆಗಳನ್ನ ಎಲ್ಡೋಪರ್ ಮಾತ್ರೆ ಅಂತೀವಿ, ಲೋಪರಾಮೈಡ್, ಅದು ಸ್ಟಾಪ್ ಮಾಡಿಬಿಡುತ್ತೆ ಬೇದಿನ. ಎಂಥ ಕೆಟ್ಟ ಬೇದಿನ ಇರಲಿ ಅದು ನಿಲ್ಲಿಸ್ಬಿಡುತ್ತೆ. ಆ 2 ಮಾತ್ರೆ 3 ಟೈಮ್ ಕೊಟ್ಟೆ, ಆದರೂ ನಿಂದಿರಲಿಲ್ಲ. ಒಂದೇ ಮಾತ್ರೆ ಕೊಟ್ಟರೆ ಮಾಮೂಲಾಗಿ ನೀವು ಒಂದೇ ಮಾತ್ರೆ ತಗೊಂಬಿಟ್ರೆ 2 ದಿವಸ ನಮಗೆ ಮೋಷನ್ ಆಗಲ್ಲ, ಆಯಿತಾ. ಆ ಮಾತ್ರೆ 2-3 ಟೈಮ್ ಕೊಟ್ಟಿದ್ದೀನಿ, ಆದರೂ ಕಂಟ್ರೋಲ್ ಆಗಲಿಲ್ಲ. ಅದು ಎಲ್ಲಿಂದ ವೈರಸ್ ತಗೊಂಬಂದಿದ್ರು ಏನಾಯಿತೋ ಏನೋ. ಅದರಲ್ಲಿ 2 ಜನ ಮೈಕ್ರೋಬಯಾಲಜಿಸ್ಟ್ ಇದ್ದರು, UK ಲ್ಯಾಬಲ್ಲಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಸೂಜಿ ಬಂದು ನನ್ನ ಕಿವಿಲಿ ಹೇಳಿದ್ರು, ಡಾಕ್ಟ್ರೇ ಅವರಿಬ್ಬರು ಲ್ಯಾಬಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಯಾವುದೋ ವೈರಸ್ ತಗೊಂಬಂದಿದ್ದಾರೆ ಅಂದರು. ಸೊ ಆ ರೀತಿ ಬೇದಿಗಳಾಯಿತು, ಅದನ್ನು ಮ್ಯಾನೇಜು ಮಾಡಿದ್ದಾಯಿತು. ಇಲ್ಲೊಂದು ಕಡೆ ನೀವು ಅದು ಬರೆದ್ರಿ, ಅಂದರೆ ಗುಡ್ ಬ್ಯಾಕ್ಟೀರಿಯಾ ವರ್ಸಸ್ ಬ್ಯಾಡ್ ಬ್ಯಾಕ್ಟೀರಿಯಾ ಅನ್ನೋಂಥದ್ದು. ಗುಡ್ ಬ್ಯಾಕ್ಟೀರಿಯಾ. ಹಾಗಾಗಿ ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ಆ ಬೇದಿಗಳು ಕಂಟ್ರೋಲ್ ಆಗಲಿಲ್ಲ. ಆಮೇಲೆ ನಾನು ಎಲ್ಲ ಆ್ಯಂಟಿಬಯೋಟಿಕ್ ಕೊಟ್ಟೆ, ಎಲ್ಲ ಕೊಟ್ಟೆ. ಆಮೇಲೆ ನಾನು ಕೈ ಎತ್ತಿ ಆ ವೈರಸ್ಗೆ ನಾನು ಶರಣಾಗ್ಬಿಟ್ಟೆ. ಬೇದಿಗೆ ನಾನು ಸೋಲೊಪ್ಕೊಂಡ್ಮೇಲೆ ಇನ್ನು ಅವರಿಗೆ ಮಾತ್ರೆ ಕೊಡೋ ಟೈಮಲ್ಲಿ ಸ್ಪೊರಲ್ಯಾಕ್ ಅಂತ ಒಂದು ಬರುತ್ತೆ, ಗುಡ್ ಬ್ಯಾಕ್ಟೀರಿಯಾ. ಇದು ನಾವು ಆ್ಯಂಟಿಬಯೋಟಿಕ್ ಕೊಟ್ಟು ಕರಳಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ, ಒಳ್ಳೆ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತಾಗ್ತದೆ. ಅದನ್ನು ನಾವು ರಿಪ್ಲೇಸ್ ಮಾಡ್ದಂಗೆ ಬೇದಿ ನಿಲ್ತೋಗುತ್ತೆ. ಆ ಬ್ಯಾಕ್ಟೀರಿಯಾನ ನಾವು ಕೊಡ್ಬೇಕಾದ್ರೆ ಈ ಮಾತ್ರೆ ಕೊಟ್ಟು ವಾಟ್ ಇಸ್ ದಿಸ್ ಅಂದಾಗ ಅವನು ದಿಸ್ ಇಸ್ ಗುಡ್ ಬ್ಯಾಕ್ಟೀರಿಯಾ ಅನ್ನೋ ನಾನು. ಆಮೇಲೆ ಒಬ್ಬ ಪ್ರವಾಸಿಗನಿಗೆ ತುಂಬ ಬೇದಿ ಆಗಿ ಅವನಿಗೆ ಏನೂ ಕೊಡಿದ್ರೆ ಲಾಸ್ಟ್ಗೆ ಅದೇ ಗುಡ್ ಬ್ಯಾಕ್ಟೀರಿಯಾ ಕೊಟ್ಕೊಂಡು ಬಂದು ಅವನು ಟ್ರಿಪ್ ಮುಗಿಯೋ ಟೈಮ್ಗೆ ನನಗೊಂದು ಟೀ ಶರ್ಟ್ ಗಿಫ್ಟ್ ಮಾಡಿ ಹೋದ. ಆ ಟೀ ಶರ್ಟ್ ಮೇಲೆ ಡಾಕ್ಟರ್ ಗುಡ್ ಬ್ಯಾಕ್ಟೀರಿಯಾ ಅಂತ ಬರೆಸಿ ಬ್ಲ್ಯಾಕ್ ಟೀ ಶರ್ಟ್ ಮೇಲೆ ಅದನ್ನು ಎಂಬ್ರಾಯ್ಡ್ರಿ ಮಾಡಿ ನನಗೆ ಅದನ್ನು ಅವನು ಕೊಡುಗೆ ಕೊಟ್ಟು ಹೋಗ್ತಾನೆ. ಇದರವನು ಐರ್ಲೆಂಡ್ ಅವನು ಜಾನ್ ಹ್ಯಾರಿಂಗ್ಟನ್ ಅಂತ ಇದ್ದವನು, ಹ್ಯಾರಿ ಅಂತ ಇದ್ದು ಅವನು. ಅದರ ಒಂದು ಫೋಟೋ ಇದೆ ಅದರಲ್ಲಿ, ಗುಡ್ ಬ್ಯಾಕ್ಟೀರಿಯಾ ಅಂತೇಳಿ ಹಾಕಿದ್ದವನು ಟೀ ಶರ್ಟ್ ಕೊಡ್ತಾನೆ. ಅದ್ರ ನೆಕ್ಸ್ಟ್ ಒಂದು 2-3 ಚಾಪ್ಟರ್ ಆದಮೇಲೆ ನೀವು ಒಂದು ಕಡೆ ಇದು ಯಾವುದು ಜಿಂಗ್ ಬಾರ್ ಅಂತ ಒಂದು ಬರೆದಿದ್ದೀರಿ. ಅದ್ರ ಫಸ್ಟ್ ಲೈನ್ ಶುರುವಾಗುತ್ತೆ, ಬೆಳಗಿನಿಂದ ಹೊರಟು ಮಧ್ಯೆ ವೇದಿ ವಾಂತಿಗಳ ಬ್ರೇಕ್ ಪಡೆಯುತ್ತಾ ಸುಮಾರು ದೂರ ಬಂದಾಗಿತ್ತು. ಸೊ ಇಲ್ಲಿ ನಿಮಗೆ ನನಗೆ ಕಂಡಿದ್ದರಲ್ಲಿ 2 ಚಾಲೆಂಜಸ್ಸು. ಒಂದು, ನೀವು ನಿಮ್ಮ ಹೆಲ್ತು, ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ, ಭಯ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಒಂಟಿತನ ಕಾಡ್ಬೋದೇನೋ ಆ ಟೈಮಲ್ಲಿ, ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಬಂದು ಏನಕ್ಕೆ ತಗ್ಲಾಕೊಂಡೆ ಅನ್ನೋಂಥದ್ದು ಒಂದು. ಇನ್ನೊಂದು, ಅವ್ರನ್ನ ಟ್ರೀಟ್ ಮಾಡೋವಂಥದ್ದು. ಸೊ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ? ಇಲ್ಲೇನೆಂದರೆ ಇದು ಎಲ್ಲ ಯುರೋಪಿಯನ್ ಟೂರಿಸ್ಟು, ಬ್ರಿಟಿಷು, ಅದರಲ್ಲಿ ಸ್ವಲ್ಪ ಅವರ ತಮಾಷೆಗಳು ಅಥವಾ ಅವರ ಜೋಕುಗಳು ಅಥವಾ ಅವರ ಒಂದು ಆ ಸಿಚುವೇಶನ್ನ ಸ್ವೀಕರಿಸುವ ರೀತಿ ತುಂಬ ಬೇರೆಯಾಗಿತ್ತು. ಹಾಗಾಗಿ ಕೆಲವೊಂದು ತಮಾಷೆಗಳು ನಡೀತವೆ, ಅದನ್ನು ನಾನು ಹೇಳ್ಬಿಡ್ತೀನಿ, ಅದೇನು ಇದು ಇಲ್ಲ. ಹಾಗಾಗಿ ಅವರು ಬೇದಿ ಹೊಡ್ಕೊಂಡು ಸುಸ್ತಾಗಿ ಫಸ್ಟು ಏನಾಗತ್ತೆ, ನಾವು ರೋಹ್ತಾಂಗ್ ಪಾಸ್ ಕ್ರಾಸ್ ಮಾಡಿ 1-2 ಕ್ರಾಸ್ ಹೋಗಿದ ತಕ್ಷಣ ನಮ್ಮ ಟ್ರಿಪ್ ಲೀಡರ್ ಡೇಮನ್ ಇರ್ತಾನೆ. ಡೇಮನ್ ಈಸ್ ಸೂಸ್ ಹಸ್ಬೆಂಡ್. ಸಡನ್ ಅವನದು ಯೆಲ್ಲೋ ಕಲರ್ ಬೈಕ್ ಇತ್ತು, ಯೆಲ್ಲೋ ಕಲರ್ ಬೈಕು, ಅವನೇ ಲೀಡರ್. ಅವ್ನು ಮುಂದೆ ಹೋಗ್ಬೇಕು, ಅವ್ನ ಹಿಂದೆ ನಾವೆಲ್ಲ ಬರಬೇಕು. ಲಾಸ್ಟಲ್ಲಿ ಒಂದು ಫಾರ್ಮೇಷನಲ್ಲಿ ಹೋಗ್ತಾ ಇದ್ವು ನಾವು. ಆ ಫಾರ್ಮೇಷನಲ್ಲಿ ಹೋಗ್ಬೇಕಾದ್ರೆ ಸಡನ್ನಾಗಿ ಒಂದು ಚಿಕ್ಕ ಸುಮಾರು ಪರ್ವತಗಳ ಮೇಲಿನ ಒಂದು ಚಿಕ್ಕ ಪರ್ವತದ ಇದರಲ್ಲಿ ತಿರುವಿನಲ್ಲಿ ಅವ್ನ ಬೈಕ್ ನಿಂತೋಗಿರುತ್ತೆ, ಅವ್ನು ಕಾಣಿಸೋದೇ ಇಲ್ಲ. ಆಮೇಲೆ ಅವ್ನ ಬೈಕ್ ನೋಡಿ ಲೀಡರ್ ನಿಂತ್ಕೊಂಡಿದ್ದಾನೆ ಅಂದ್ಕೊಂಡು ಎಲ್ಲ ಬೈಕ್ಗಳು ಸಾಲಾಗಿ ನಿಂತ್ಕೊತವೆ. ಒಂದು 10 ನಿಮಿಷ ಡೇಮನ್ ಕಾಣಿಸೋದೇ ಇಲ್ಲ. ನಾನು ಹಿಂದೆ ಸೂಜಿ ಜೊತೆ ನಾನು ಪಜೆರೋದಲ್ಲಿ ನಾನು ಮಾಡ್ತಾಯಿದ್ದೆ. ಸೂಜಿ ಸಲೀಮ್ ವೇರ್ ಇಸ್ ಡೇಮನ್, ಬೈಕ್ ಇಸ್ ದೇರ್, ಡೇಮನ್ ಇಸ್ ನಾಟ್ ಸೀನ್. ನಾನು ಇರೋದು ಓಡೋಗ್ತೀನಿ ಬೈಕ್ ಹತ್ರ, ನೋಡಿದ್ರೆ ಡೇಮನ್ ಇಲ್ಲ, ಡೇಮನ್ ಮಾಯ ಆಗಿದ್ದಾನೆ. ಆಮೇಲೆ ಸಡನ್ನಾಗಿ ಒಂದು 5 ನಿಮಿಷದಲ್ಲಿ ಡೇಮನ್ ಕಾಣಿಸ್ಕೊತಾನೆ. ಓಡಿ ಬೈಕ್ ಹತ್ರ ಬಂದು, ಏನು ಡೇಮನ್ ಎಲ್ಲೋಗಿದೆ ಅಂದರೆ, ಅವ್ನು ಜರ್ಕಿನ್ ತೆಗೆದು ಒಳಗಡೆಯಿಂದ ಟಾಯ್ಲೆಟ್ ಪೇಪರಿಂಗೆ ಇದು ಟಾಯ್ಲೆಟ್ ಟಿಶ್ಯೂ ರೋಲ್ ಇರುತ್ತಲ್ಲ, ಟಿಶ್ಯೂ ರೋಲಿಂಗ್ ಒಂಥರ ಒಂದು ಕೀರ್ತಿ ಪತಾಕೆ ಥರ ತೋರಿಸ್ತಾನೆ. ತೋರಿಸಿದ ತಕ್ಷಣ ಎಲ್ಲ ಚಪ್ಪಾಳೆ ತಟ್ಬಿಟ್ರು. ಆಮೇಲೆ ನಾನು ಹೋಗಿ, ಏನು ಡೇಮನ್, ಡಿಡ್ ಯು ಟ್ರೈ ಟು ಪರ್ವತದ ಎತ್ತರವನ್ನು ಜಾಸ್ತಿ ಮಾಡುವ ಪ್ರಯತ್ನ ಮಾಡಿದೆಯಾ ಡೇಮನ್ ಅಂದೆ ನಾನು. ಆವಾಗ ಅವನು, ನೋ ಡಾಕ್ಟರ್, ಐ ಡಿಡ್ ನಾಟ್, ಐ ಟ್ರೈಡ್ ಇಟ್, ಬಟ್ ಅದು ಪರ್ವತ ಎತ್ತರ ಆಗಲಿಲ್ಲ, ಆದರೆ ಅದಕ್ಕೆ ಹಳದಿ ಬಣ್ಣ ಬಳದು ಬಂದುಬಿಟ್ಟೆ ನಾನು. ಸೊ ಹಿಂಗಾಗಿ ಇಲ್ಲಿ ಆ ಸಿಚುವೇಶನ್ನ ಒಂದು ಅದರಲ್ಲಿನ ಒಂದು ನಾವು ಏನು ಕಾಮಿಡಿಯನ್ನು ನಾವು ಅದರಲ್ಲಿ ಒಂದು ಹಾಸ್ಯವನ್ನು ನಾವು ಅಥವಾ ಅದನ್ನು ಹಾಸ್ಯ ರೂಪದಲ್ಲಿ ತೊಗೊಂಡಿದ್ದಕ್ಕೆ ಇದು ಆಯಿತು. ಅವ್ನು ಜಾನ್ ಹ್ಯಾರಿಂಗ್ಟನ್ ಇರ್ತಾನೆ, ನನಗೆ ಗುಡ್ ಬ್ಯಾಕ್ಟೀರಿಯಾ ಟೀ ಶರ್ಟ್ ಕೊಟ್ಟು ನಾವು ಮಾತ್ರೆ ಕೊಟ್ಟು ಡಾಕ್ಟ್ರಿಗೆ ನನಗೆ ಮಾತ್ರೆ ಕೊಡಬೇಡಿ,
ನನ್ನ ಪ್ಯಾಂಟ್ ಕೆಳಗಡೆ ಕಟ್ಟೋಕ್ಕೊಂದು ದಾರ ಕೊಡಿ, ಈ ಕಡೆ ಒಂದು ದಾರ ಕೊಡಿ, ಐ ಆಮ್ ಫೈನ್ ವಿತ್ ದ್ಯಾಟ್. ನಾವು ಡೆಸ್ಟಿನೇಷನ್ ಆದಮೇಲೆ ಪ್ಯಾಂಟ್ ತೆಗೆದು ಕ್ಲೀನ್ ಮಾಡ್ಕೊತೀನಿ, ನಾನು ಬೇದಿ ಬಗ್ಗೆ ಯೋಚನೆನೇ ಮಾಡಬೇಡಿ ಅಂದ ಅವನು. ನಾನು ಹೇಳಿದೆ, ನೋಡಪ್ಪ ನನಗೆ ನಿನ್ನ ಬೇದಿ ಬಗ್ಗೆ ಯೋಚನೆ ಇಲ್ಲ, ನನ್ನ ಬೈಕ್ ಹಾಳಾಗಬಾರ್ದು, ನಿನ್ನ ಬೈಕ್ ಮೇಲೆ ಬೇದಿ ಮಾಡಬೇಡ ಅಂದೇನು. ಸೊ ಈ ಲೆವೆಲ್ವರೆಗೂ ನಮ್ಮ ಒಂದು ತಮಾಷೆಗಳು ಹೋಗಿ ಅದು ಮ್ಯಾಟ್ರೇ ಆಗಲಿಲ್ಲ. ಈಗ ಆ ಒಂದು ಸ್ವೀಕರಿಸುವ ಒಂದು ಇದು ಇದೆಯಲ್ಲ, ಒಂದು ಮೆಥಡ್ ಇದೆಯಲ್ಲ, ಹಾಗಾಗಿ ಟುಕ್ ಇಟ್ ವೆರಿ ಸ್ಪೋರ್ಟಿವ್. ದ್ಯಾಟ್ ಈಸ್ ಆಲ್ಸೋ ಆ್ಯಕ್ಚುಲಿ ಅದು ಇಂಪಾರ್ಟೆಂಟ್. ನೀವು ಒಂದು ರೋಗವನ್ನು ಸ್ವೀಕಾರ ಮಾಡೋ ಒಂದು ಇದೇನಿರುತ್ತೆ, ನಿಮ್ಮ ವೈಬಿಂಗ್ ಇರುತ್ತೆ, ನಿಮ್ಮ ಥಾಟ್ ಪ್ರೊಸೆಸ್ ಇರುತ್ತೆ, ಅದಕ್ಕೆ ನಿಮ್ಮ ಬಾಡಿ ರೆಸ್ಪಾಂಡ್ ಆಗುತ್ತೆ. ಸೂಪರ್ ಇದು. ಅಯ್ಯೋ ಅದು ನಾನು ಮರೀಲಾರೆ. ನಾನು ಹೋಗಿ, ಡೈಮನ್ ಡಿಡ್ ಯು ಟ್ರೈ ಟು ರೈಸ್ ದ ಹೈಟ್ ಅಂದೆ. ನೋ, ಐ ಜಸ್ಟ್ ಪೇಂಟೆಡ್ ಇಟ್ ಯೆಲ್ಲೋ ಡಾಕ್ ಅಂದ. ದಟ್ ವಾಸ್ ದ ಜೋಕ್. ಎಸ್, ಇದು ಒಂದು ಸ್ವಲ್ಪ ಯುರೋಪಿಯನ್ ಜೋಕ್ಸ್ ಆಗುತ್ತೆ. ಹಾಗಾಗಿ ಆ ಪುಸ್ತಕದಲ್ಲಿ ಒಂದು ಸ್ವಲ್ಪ ನಾನು ಮಡಿವಂತಿಕೆ ಇಲ್ಲ, ಅದರಲ್ಲಿ ಏನೂ ಇಲ್ಲ ಬಿಡಿ. ಮಡಿವಂತಿಕೆ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ. ನ್ಯಾಚುರಲ್ ಅದು, ಎವ್ರಿಥಿಂಗ್ ಇಸ್ ಕಮ್ ನ್ಯಾಚುರಲ್. ಹೌದು, ಅದಕ್ಕೆ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರತೀಶ್. ಅವರು ಇದ್ದಕ್ಕಿದ್ದಂಗೆ ಯಾವುದು ಇದು ಇಲ್ಲದೆ ಡಾಕ್ಟ್ರೆ ಅದು ಹೆಂಗೆ ಬರ್ತದೆ ಹಂಗೆ ಬರೀ ನಾನು ಪಬ್ಲಿಷ್ ಮಾಡ್ತೀನಿ ಅಂದರು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೂಪರ್. ಆ ಥರ. ಸೊ ಇಲ್ಲಿಗೆ ನಮ್ಮ 2ನೇ ಸೆಗ್ಮೆಂಟ್ ಮುಕ್ತಾಯ ಆಗಿದೆ. ನಮ್ಮ 3ನೇ ಸೆಗ್ಮೆಂಟು, ನೀವು ಅಂದರೆ ಡಾಕ್ಟರ್ ಆಗಿದ್ದಕ್ಕೆ ಸರ್ಜನ್ ಸಹವಾಸ ಅಲ್ಲ, ನಮ್ಮದು ಸರ್ಜರ್ನಿ ಸಹವಾಸ ಅಂತ. ಇದು 3ನೇ ಸೆಗ್ಮೆಂಟು. ಸೊ ಇದರಲ್ಲಿ ನಮ್ಮ ಮೊದಲನೇ ಪ್ರಶ್ನೆ, ನೀವು ಪುಸ್ತಕದಲ್ಲಿ ಅಲ್ಲಿಯ ಬುದ್ಧಿಸಮ್, ಬೌದ್ಧಿಸ್ಟ್ ಟೆಂಪಲ್ಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಬರ್ತಿತ್ತಿದೆ. ಸೊ ನಮ್ಮ ಬೆಂಗಳೂರಿನ ಬ್ಯುಸಿ ಲೈಫಿಂದ ಅಲ್ಲಿಗೆ ಹೋದ್ಮೇಲೆ ಆ ಶಾಂತ ವಾತಾವರಣ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಮೂಡಿದಂತಹ ಭಾವನೆಗಳು ಏನೇನು? ಹೌದು, ಅಲ್ಲಿ ಮೊಟ್ಟ ಮೊದಲನೇದಾಗಿ ಕಾಲದ ಹಿಗ್ಗುವಿಕೆ. ಇಲ್ಲಿ ಮೆಂಟಲಿ ಈಗ ನಾನು ಬಂದಿದ್ದು 6 ಗಂಟೆ ಆಯ್ತು. ಈಗ ಇಲ್ಲಿ ನಮ್ಗೆ 6 ಗಂಟೆ ಆಗಿದ್ದು ನಮ್ಗೆ ಗೊತ್ತೇ ಆಗಿಲ್ಲ. ಅಲ್ಲಿ ಸಮಯ ಅನ್ನೋದು ತುಂಬ ನಿಧಾನವಾಗಿ ಹೋಗುತ್ತೆ. ಯಾಕಂದರೆ ನಿಮಗೆ ಮೈಂಡಲ್ಲಿ ನಾನು ಕೆಲಸ ಮುಗಿಸ್ಬೇಕು, ಗಾಡೀಲಿ ಕೂತ್ಕೋಬೇಕು, ಡ್ರೈವ್ ಮಾಡಬೇಕು, ಈ ಸಿಗ್ನಲ್ ಪಾಸ್ ಮಾಡಬೇಕು, ಆ ಸಿಗ್ನಲ್ ಪಾಸ್ ಮಾಡಬೇಕು, ಮನೆಗೆ ಹೋಗಬೇಕು, ಈ ಟಾರ್ಗೆಟ್ಗಳಲ್ಲಿ ಯೋಚನೆ ಇರೋದಿಲ್ಲ. ಹಾಗಾಗಿ ನಿಮಗೆ ಅಲ್ಲಿ ಸಮಯ ಅನ್ನೋದು ತುಂಬ ಪುಷ್ಕಳವಾಗಿ ಸಿಗುತ್ತೆ, ಯಥೇಚ್ಛವಾಗಿ ಸಿಗುತ್ತೆ ನಿಮಗೆ ಸಮಯ. ಅದು ಒಂದು ನನಗೆ ತುಂಬ ಇದಾಯಿತು, ಇಷ್ಟ ಆಯಿತು. ಎರಡನೇದೇನೆಂದರೆ ಅಲ್ಲಿ ದಿನಗಳು ದೊಡ್ಡವು, ರಾತ್ರಿಗಳು ಚಿಕ್ಕದು. 4 ಗಂಟೆಗೆ 5 ಗಂಟೆಗೆಲ್ಲ ಹೆಡ್ಲೈಟ್ ಆಫ್ ಮಾಡ್ತಾರೆ. ಇವರು ಯಾರು ಡ್ರೈವರ್ಸ್ ಎಲ್ಲ 4 ಗಂಟೆಗೆಲ್ಲ ನಿಮಗೆ ನಮ್ಮ ಬೆಳಗಿನ ಜಾವದ 6 ಗಂಟೆ ಅಥವಾ 5:45 ಈ ಟೈಮ್ಗೆ ಬೆಳಕು ಹರಿದಂಗೆ ಅಲ್ಲಿ ಬೆಳಕು ಹರಿಯುತ್ತೆ. 4 ಗಂಟೆಗೆಲ್ಲ ನೀವು 4 ಗಂಟೆಗೆ ಎದ್ದು 5 ಗಂಟೆಗೆಲ್ಲ ಎದ್ದು ನೀವು ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. ಹಾಗಾಗಿ ನನಗೆ ನಮ್ಮದು ಯೂಶ್ವಲಿ ಬ್ರೇಕ್ಫಾಸ್ಟು ತಿಂಡಿ ಎಲ್ಲ ಮುಗಿಸಿ ನಾವು ಬೈಕ್ ಮೇಲೆ ಕೂತ್ಕೊಳ್ಳೋದು 8 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದಿದ್ದು ರೈಡಿಂಗ್. ದಟ್ ವಾಸ್ ನಾರ್ಮಲ್. 8 ಗಂಟೆ ಅನ್ನೋಷ್ಟರಲ್ಲಿ ನಾನು ಎದ್ದು ಬಂದು ನಾನು ಎಲ್ಲ ಕೆಲಸಗಳು ಮಾಡಿ ನೋಡಿ ಆ ಕಡೆ ಈ ಕಡೆ ಸ್ವಲ್ಪ ಜನಗಳನ್ನ ಮಾತಾಡಿಸಿ, ಈಗ ನಾನು ಪುಸ್ತಕ ಬರೀಬೇಕಾಗಿತ್ತು. ಅದಕ್ಕೆ ಅಲ್ಲಿನ ಸ್ಥಳೀಯ ಜನರ ಜೊತೆ ಅವರವರ ಜೀವನ, ಅವರ ವ್ಯಕ್ತಿತ್ವಗಳು, ನೀವು ಯಾರು, ನೀವು ಏನು, ಇಲ್ಲಿ ಯಾಕೆ ಬಂದಿದ್ದೀರಾ, ಸೊ ಇದನ್ನೆಲ್ಲ ಇಂಟರ್ವ್ಯೂ ಮಾಡೋದಕ್ಕೆ ನನಗೆ ವೇಳೆ ಸಿಗ್ತಾಯಿತ್ತು. ಅರ್ಥ ಆಯ್ತಾ? ಅದರ ಜೊತೆಗೆ ಇನ್ನೊಂದು ಏನಂದರೆ ಅದು ಒಂದು ಅಲ್ಲಿ ಹೋದ ಮೇಲೆ ಒಂದು ನಾವು ಎಷ್ಟು ಕುಬ್ಜರಾಗಿದ್ದೀವಿ. ನಾನು ಬೆಂಗಳೂರಲ್ಲಿದ್ದೆ, ನಾನು ಬುದ್ಧಿವಂತ, ನಾನು ಡಾಕ್ಟ್ರು, ಬೆಂಗಳೂರು IT ಸೆಂಟ್ರು, ಅದು ಇದು ಅಂತೇಳಿ ನಾವು ಎಷ್ಟೊಂದು ಮನಸ್ಸಿನಲ್ಲಿ ಗರ್ವ ಅಥವಾ ಇನ್ನೊಂದು ಏನು ಇಟ್ಕೊಂಡಿರ್ತೀವಲ್ಲ, ಅಲ್ಲಿ ಹೋದ ಮೇಲೆ ಆ ನಿಸರ್ಗ ಅಥವಾ ಅದರ ರಮಣೀಯತೆ ಅಥವಾ ಅದರ ರುದ್ರತೆ ಮುಂದೆ ನಮ್ಮ ಯೋಗ್ಯತೆ ನಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ನಮ್ಮ ಮನಸ್ಸು ಒಂದು ರಿಯಾಲಿಟಿ ಚೆಕ್ ಥರ ಬರುತ್ತೆ. ಸೊ ನಿಮಗೆ ಹತೋಟಿಗೆ ಬರ್ತೀರಾ ನೀವು. ಕರೆಕ್ಟ್. ಎಷ್ಟೇ ನಮ್ಮ ಮದುವೆರಿದ ಕುದುರೆ ಇರಲಿ, ಅಲ್ಲಿ ಹತೋಟಿಗೆ ನೋಡಪ್ಪ, ಇಲ್ಲಿ ಆಕ್ಸಿಜನ್ ಕಮ್ಮಿ ಇದೆ, ಆ ಕಡೆ ಹೋದ್ರೆ ಬಿದ್ದೋಗ್ತೆ, ಈ ಕಡೆ ಹೋದ್ರೆ ಬಿದ್ದೋಗ್ತೆ, ಇದು ಪರ್ವತ ಇದೆ, ದಿಸ್ ಇಸ್ ನಾಟ್ ಲೈಕ್ ನಾರ್ಮಲ್ ಲೈಫ್. ನಾವು ಅದರ ಇದಕ್ಕೆ ನಾವು ಶರಣಾಗಬೇಕು. ಅಲ್ಲಿಗೆ ನಮ್ಮ ಒಂದು ಈಗೋ ನಮ್ಮದು ಏನೇನಿದೆ ಎಲ್ಲ ಹೋಗ್ಬಿಡುತ್ತೆ. ಅದು ಒಂದು. ಆಮೇಲೆ ಈ ಟ್ರಿಪ್ನಲ್ಲಿ ಏನಿತ್ತು, ಎಲ್ಲರೂ ಎಲ್ಲ ಕೆಲಸ ಮಾಡಬೇಕು. ನಾನು ಡಾಕ್ಟ್ರ್ ಅಂತೇಳಿ ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಇರಲಿಲ್ಲ ಅಲ್ಲಿ. ಡೈಮನ್ ಒಂದ್ಸಲಿ ನನ್ನ ಪಂಕ್ಚರ್ ಹಾಕ್ಸ್ದ ನನ್ನ ಕೈಲಿ, ಇದನ್ನು ಬಿಡಿಸಿ ಸ್ಟೆಪ್ನಿ ಹಾಕಿ ಟಾಕ್ ಕಮ್ಮಿ ಅಂತೇಳಿ ಇದರಲ್ಲಿ ಕಾರ್ಗಿಲ್ಲಲ್ಲಿ ನಿಲ್ಲಿಸ್ಬಿಟ್ಟು, ಇಲ್ಲ ನೀನು ಸ್ಟೆಪ್ನಿ ತೆಗ್ದಿದ್ದು ಯಾವತ್ತಾನೆ ಇಲ್ಲ ಅಂದೆ. ಬಾ ಇಲ್ಲಿ ಸ್ಟೆಪ್ನಿ ತೆಗಿ ಅಂದ. ಅಂದೆ, ಇಲ್ಲಿ ಯಾವುದು ಭೇದ ಭಾವ ಇಲ್ಲ, ಸ್ಟೆಪ್ನಿ ತೆಗಿಬೇಕು ನೀನು ಅಂದ. ಆಮೇಲೆ ಅಂದರೆ ಆ ಥರ ಜೋರು ಮಾಡಿ ಕರೆದ, ಆಮೇಲೆ ಹೆಲ್ಪ್ ಮಾಡಿದ್ದು ಅವನೇ, ಬಟ್ ಇಲ್ಲಿ ತಿರುಗಿಸು, ಇಲ್ಲಿ ಹಾಕು, ಸ್ಟೆಪ್ನಿ ಇಲ್ಲಿ ಕೂತ್ಕೋಬೇಕು, ಹಂಗೆ ಅಂತೇಳಿ. ಅದು ಸ್ವಲ್ಪ ಮೊದಲು ನನಗೆ ಸ್ವಲ್ಪ ಇದು ಆಯಿತು, ಯಪ್ಪ ನಾನು ಡಾಕ್ಟ್ರಾಗಿ ಸ್ಟೆಪ್ನಿ ತೆಗಿತಾ ಇದ್ದೀನಲ್ಲ ಅಂತೇಳಿ.
ಆಮೇಲೆ ತೆಗೆದು ಬಂದು ಅದಾದಮೇಲೆ ಒಂದು ಏನೋ ಒಂದು ವಿಚಿತ್ರ ಅನುಭವ ನನಗೆ ಖುಷಿ ಆಯಿತು. ನನಗೆ ಡೈಮಂಡ್ ಮೇಲೆ ಬೇಜಾರೇನಿಲ್ಲ, ಆದರೆ ಬಹುಶಃ ನಾನು ಅಲ್ಲಿ ಮಾಡಿರಲಿಲ್ಲ ಅಂದರೆ ಆ ಕೆಲಸ ನನ್ನ ಜೀವನದಲ್ಲಿ ಎಲ್ಲಿ ಮಾಡ್ತಾ ಇರಲಿಲ್ಲ. ಬಟ್ ನಾನು ಇಷ್ಟು ದೊಡ್ಡ ವೈದ್ಯನಾಗಿ ನಾನು ಹೆಂಡತಿ ಮಕ್ಕಳನ್ನ ಕಾರಲ್ಲಿ ಹಾಕೊಂಡು ಹೋಗ್ಬೇಕಾದ್ರೆ ಎಲ್ಲ ಒಂದು ಕಡೆ ಏನಾಗಿ ಯಾರು ಇಲ್ಲದಿರೋ ಜಾಗದಲ್ಲಿ ಗಾಡಿ ಪಂಕ್ಚರ್ ಆಗಿ ನನ್ನ ಸ್ಟೆಪ್ನಿ ಚೇಂಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಮೂರ್ಖತನ ಅದು. ಆಯಿತಾ, ಅದು ಒಂದು ಪಾಠ ನಾನು ಮರೀಲಾರೆ. ಇನ್ನೊಂದು ಮರ್ಯಾದೆ ಪ್ರಶ್ನೆ, ಇನ್ನೊಂದು ಮರ್ಯಾದೆ ಪ್ರಶ್ನೆ. ಹಾಗೆ ಅದು ಏನು ಪಂಡಿತರೊಬ್ಬರು ಸಮುದ್ರ ಹೊಳೆ ದಾಟ್ತಾ ಇರ್ತಾರೆ. ಅಂಬಿಗನಿಗೆ ನೀನು ಪುರಾಣ ಗೊತ್ತಾ, ಅದು ಗೊತ್ತಾ, ಇದು ಗೊತ್ತಾ ಅಂತೇಳಿ ಹೇಳ್ತಾ ಇರ್ತಾರೆ. ನನ್ನ ಜೀವನ ನಶ್ವರ ಅಂತಾರೆ. ಅವನಿಗೆಲ್ಲ ಬೈತಾರೆ, ಎಲ್ಲ ಮಾಡ್ತಾರೆ. ನೀನು ಪುರಾಣ ಗೊತ್ತಿಲ್ಲ, ನಿನಗೆ ವೇದಗಳು ಗೊತ್ತಿಲ್ಲ, ಅದು ಇದು ಅಂತೇಳಿ. ಆಮೇಲೆ ನೀರಲ್ಲಿ ತೂತು ಬಿದ್ದು ಅದು ಪ್ರಭುಗಳೇ ತಮಗೆ ಈಜು ಗೊತ್ತಾ ಅಂದಾಗ ನನಗೆ ಗೊತ್ತಿಲ್ಲ ಅಂತಾರೆ ಅವರು. ಇವನು ಈಜ್ಕೊಂಡು ಪಾರಾಗ್ತಾನೆ. ಸೊ ಅಲ್ಲಿ ಎಟ್ ಸಮ್ ಪಾಯಿಂಟ್ ನಿಮಗೆ ದ ಸಿಲ್ಲಿಯೆಸ್ಟ್ ವರ್ಕ್ ಯು ಶುಡ್ ನೋ, ದಟ್ ವಿಲ್ ಸೇವ್ ಯುವರ್ ಲೈಫ್. ಹಂಗೆ ಸೊ ಇಲ್ಲಿಗೆ ಒಂದಷ್ಟು ತುಂಬ ವೈಯಕ್ತಿಕ ಬದಲಾವಣೆಗಳಾಗ್ತವೆ ಅಲ್ಲಿ ಇದ್ರ ಮೇಲೆ. ಲಡಾಖ್ನಲ್ಲಿ ಅದೇ ಜುಲೈ ಅಂದರೆ ಹೆಲೋ ಜೂಲೈ ಅನ್ಬೇಕು. ಈ ಕಮ್ಯುನಿಕೇಷನ್ ಬಗ್ಗೆ ಮಾತಾಡೋದಾದರೆ ಎಲ್ಲದಕ್ಕೂ ಜೂಲೆ ಹಂಗಿದ್ದೊಂದು ಮತ್ತೊಂದು ತುಂಬ ಚಿಕ್ಕದಾಗಿ ಕನ್ವರ್ಸೇಷನ್ ನಡೆಯುವಂಥದ್ದು ಇರ್ಬೋದೇನೋ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಈ ಒಂದು ಜೀವನದಲ್ಲಿ ಇದ್ದು ಹೋಗಿ ಅಲ್ಲಿ ಇದ್ದಾಗ ಆ ಬದಲಾವಣೆಗಳನ್ನು ಹೇಗೆ ಸ್ವೀಕರಿಸೋದು ಅಥವಾ ಸ್ವೀಕರಿಸಿದ್ರೆ ಚೆಂದ? ಹಾಂ, ನನಗೆ ಹೋಗೋಕ್ಕೆ ಮುಂಚೆ ನಾವು ರೋಹ್ತಾಂಗಿಂದ ಈ ಹಿಮಾಚಲದಿಂದ ನಾವು ಇದರಲ್ಲಿ ಆ ಬಾರ್ಡ್ರಲ್ಲಿ ಹೋಗ್ಬೇಕಾದ್ರೆ ಸೂಜಿ ಬೆಳ್ಳಗೆ ಯುರೋಪಿಯನ್ ಇದ್ದಲ್ಲ, ಸ್ವಲ್ಪ ಇವರು ಟ್ರಕ್ ಡ್ರೈವರ್ಸು ಇವರು ಸ್ವಲ್ಪ ಅವಳ ಕಡೆ ನೋಡಿ ಸ್ವಲ್ಪ ಎಕ್ಸೈಟ್ ಆಗಿ ಕಿರ್ಚಾಡೋರು. ಅವ್ರ ಹತ್ರ ಬಂದು ಏನೋ ಒಂದು ಜೋರಾಗಿ ಏನೋ ಒಂದು ಸೆಂಟೆನ್ಸ್ ಕಿರ್ಚಿ ಓಡಾಗ್ಬಿಡೋರು. ಆಮೇಲೆ ಡ್ರೈವ್ ಮಾಡ್ಕೊಂಡು ಹೋಗೋರು. ಸೂಜಿ ಇದೇನು ಸೂಜಿ ಅಂದೆ ನಾನು. ಅದು ಕೀ ಸೋಸೋ ಲಾರ್ಗ್ಯಾಲೋ ಅಂತೇಳಿ, ದಟ್ ಈಸ್ ಆ ಲಡ್ಡಾಖಿ ಭಾಷೆಯಲ್ಲಿ ಅದೊಂದು ಜಯಕಾರ ಹಾಕದಂಗೆ. ಲಡ್ಡಾಖಿ ಭಾಷೆಯಲ್ಲಿ ಏನು ಜಯಕಾರ ಅಂದರೆ ಅದು ಪರ್ವತದ ದೇವಿಗಳಿಗೆ ಜಯವಾಗಲಿ. ಓ ಮೈ ಗಾಡ್. ಆ್ಯಕ್ಚುಲಿ ಅದನ್ನೇ ಟೈಟಲ್ ಮಾಡೋಣ ಅಂದ್ಕೊಂಡಿದ್ದು ನಾವು. ಕೀ ಸೋ ಲಾರ್ಗ್ಯಾಲೋ ಅಂತೇಳಿ ಕಿರ್ಚ್ಕೊಂಡು ಹೋಗ್ಬಿಡೋದು. ಅಂದರೆ ಪರ್ವತಗಳಿಗೆ ನೀವು ಶರಣಾಗಬೇಕು ಅಲ್ಲಿ. ಅರ್ಥ ಆಯ್ತಾ? ಸೊ ಎಲ್ಲರೂ ಅದು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್ ಆ್ಯಂಡ್ ರಿಲಿಜನ್ ಅಲ್ಲಿ ಎಲ್ಲರೂ ಕಿರ್ಚ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಗೆ ಹೌದಾ ಸುಜಿ, ಇನ್ನೇನಾದರೂ ಬೇರೆ ಏನಾದರೂ ಇದೆಯಾ, ಇದರ ಅರ್ಥ ಏನು ಅಂತ ಅವಳೇ ನನಗೆ ಹೇಳಿದ್ದು. ಆಮೇಲೆ ಮುಂದೆ ಹೋಗಿ ಜೂಲೆ ಅನ್ಬೇಕು. ಜೂಲೆ ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ. ನಮ್ಮ ಕನ್ನಡದಲ್ಲಿ ನಮ್ಮ ನಮಸ್ಕಾರ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಎಲ್ಲಿ ನೀವು ಜಾಸ್ತಿ ಆರ್ಗ್ಯುಮೆಂಟ್ ನಮಸ್ಕಾರ ಸ್ವಾಮಿ, ಬಿಟ್ಬಿಡಿ ಸ್ವಾಮಿ ನೀವು ಅಂತೀರ. ಭೇಟಿ ಆದಾಗಲೂ ನಮಸ್ಕಾರ ಅಂತೀರ, ಬರ್ತೀನಿ ಸ್ವಾಮಿ ನಮಸ್ಕಾರ ಅಂತೀರ. ಸೊ ಹಾಗೆ ಇದೊಂಥರ ನಮಸ್ಕಾರ ಇದ್ದಂಗೆ. ಸೊ ಭೇಟಿ ಆಗೋದಕ್ಕೂ ವಿದಾಯ ತಗೊಳ್ಳೋದಕ್ಕೂ ಎರಡೂ ಇದೊಂದೇ. ಆಮೇಲೆ ಇನ್ನೊಂದು ಏನಾಗುತ್ತೆ, ನಾವು ಅಂಗಡಿಗಳಲ್ಲೆಲ್ಲ ಹೋಗಿ ಶಾಪಿಂಗ್ ಮಾಡಬೇಕಾದ್ರೆ ಅಥವಾ ಏನೋ ಹೋಟೆಲಿಗೆ ಹೋಗ್ಬೇಕಾದ್ರೆ ಜೂಲೆ ಅಂದಿದ ತಕ್ಷಣ ಸ್ವಲ್ಪ ನ್ಯೂಟ್ರಲೈಸ್ ಆಗುತ್ತೆ. ಎಲ್ಲೋಗಿ ಹಾಯ್ ಹಲೋ ನಮಸ್ಕಾರ ಅದೆಲ್ಲ ನಡೆಯಲ್ಲ. ನೀವು ಜೂಲೆ ಅಂದಿದ ತಕ್ಷಣ ಅವರು ಸ್ವಲ್ಪ ಏನೋ ಸ್ಥಳೀಯರು ಸ್ವಲ್ಪ ಹೌದು ಇಲ್ಲಿ ಬಂದಿದ್ದಾರೆ, ಸ್ವಲ್ಪ ಅರ್ಥಕೊಂಡಿದ್ದಾರೆ, ನಮ್ಮದೇನೋ ಒಂದು ಇವರಲ್ಲಿ ಒಂದು ಅಬ್ಸರ್ವ್ ಆಗಿದೆ, ನಮ್ಮಲ್ಲಿ ಒಂದು ಸೇರ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಂಗೆ ಆ ಥರ. ಓಕೆ, ಸೂಪರ್. ಈ ಪ್ಯಾಂಗಾಂಗ್ ಅಥವಾ ನುಬ್ರಾ ಈ ಥರ ರೀಜನಲ್ಲಿ ಮಿಲಿಟ್ರಿ ಫೋರ್ಸಸ್ ಇರೋವಂಥದ್ದು ಅಂತ ಕೇಳಿದ್ದು, ಹೌದಾ ಅಲ್ವಾ? ಹೌದೌದು. ಸೊ ಆ ಮಿಲಿಟ್ರಿ ಕಣ್ಗಾವಲಲ್ಲಿ ಇರುವಂಥ ಪ್ರದೇಶಗಳಿಗೆ ಹೋಗಿದಂಥ ಅನುಭವಗಳು ಹೇಗಿತ್ತು? ಆ್ಯಂಡ್ ನೀವು ಈ ಪುಸ್ತಕನ ಅರ್ಪಣೆ ಮಾಡಿದ್ದು ಕೂಡ ಸೈನಿಕರಿಗೇನೆ. ಸೊ ಅವ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಹಾಂ, ಇದೇನಿದೆ ಇದು ಪೂರ್ತಿ ಒಂದು ಆಯ್ಕಟ್ಟಿನ ಪ್ರದೇಶ. ನಾವು ಸ್ಟ್ರಾಟಜಿಕಲ್ ಇದು ಅಂತೀವಲ್ಲ, ಅಲ್ಲಿ ಎಲ್ಲ ಮಿಲಿಟ್ರಿ ಡಾಮಿನೇಟೆಡ್, ಎಲ್ಲ ನಮ್ಮ ಇಂಡಿಯನ್ ಆರ್ಮಿ ಪೋಸ್ಟ್ಸ್ ಇದೆ. ಪ್ಯಾಂಗಾಂಗ್ ಹೋಗ್ಬೇಕಾದ್ರೆ ಪ್ಯಾಂಗಾಂಗ್ ಆ ಕಡೆ ಟಿಬೆಟ್ ಬರುತ್ತೆ. ಇದು ಏನು ದಟ್ ಈಸ್ ಆಕ್ಯುಪೈಡ್ ಬೈ ಚೈನಾ. ಪ್ಯಾಂಗಾಂಗ್ ಲೇಕದ ಮುಕ್ಕಾಲು ಭಾಗ ಇದರಲ್ಲಿದೆ, ಏನು ಚೈನೀಸ್ ಆಕ್ಯುಪೈಡ್ ಟಿಬೆಟಲ್ಲಿದೆ, ಸ್ವಲ್ಪ ಭಾಗ ಮಾತ್ರ ಇಂಡಿಯಾದಲ್ಲಿದೆ. ಹಾಗಾಗಿ ಅಲ್ಲಿ ಹೋಗ್ಬೇಕಾದ್ರೆ ನಾವು ಇನ್ನರ್ ಲೈನ್ ಪರ್ಮಿಟ್ ತೊಗೊತೀವಿ. ಅಲ್ಲಿ ಎಷ್ಟು ಜನ ಆ ಒಳಗಡೆ ಹೋದರೂ ಎಷ್ಟು ಜನ ಆಚೆ ಬಂದರು ಅನ್ನೋದು ಅಲ್ಲಿ ಆರ್ಮಿಯವರಿಗೆ, ಅಲ್ಲಿ ಆರ್ಮಿ ಪೋಸ್ಟಲ್ಲಿ ನೀವೆಲ್ಲ ನಿಮ್ಮ ಇನ್ನರ್ ಲೈನ್ ಪರ್ಮಿಟ್ ತೋರಿಸಿ ಒಳಗಡೆ ಹೋಗಬೇಕು, ಆಚೆ ಬರಬೇಕು. ಸೊ ಇದು ಏನು ಪ್ಯಾಂಗಾಂಗು ಇದೆ, ಆಮೇಲೆ ನುಬ್ರಾಗೂ ಇದೆ. ಸೊ ಅಲ್ಲಿ ಹೋಗೋಕ್ಕೆ ಮುಂಚೆ ಚೆಕ್ ಪೋಸ್ಟ್ ಇರುತ್ತೆ. ನುಬ್ರಾಗೆ ಹೋಗ್ಬೇಕಂದ್ರೆ ನಮ್ಮದು ಕರ್ದುಂಗ್ಲಾ ಇದೆ. ಕರ್ದುಂಗ್ಲಾದಲ್ಲಿ ಹೋಗಿ ನೀವು ಎಲ್ಲ ಆರ್ಮಿ ಚೆಕ್ ಪೋಸ್ಟಲ್ಲಿ ಅದನ್ನೆಲ್ಲ ತೋರಿಸಿ ಆಮೇಲೆ ನೀವು ಕಣಿವೆಯನ್ನು ಇಳಿದು ಒಂದು ಮೇಲೇರಿ ಕರ್ದುಂಗ್ಲಾದಲ್ಲಿ ಅಲ್ಲಿ ಒಂದು ಆರ್ಮಿಯವ್ರದ್ದೇ ಒಂದು ಟೀ ಶಾಪ್ ಇದೆ, ಅಲ್ಲಿ ಟೀ ಕುಡಿದು
ಆಮೇಲೆ ಕೆಳಗಿಳೋದು ನೀವು ನೂಬ್ರಾ ಕಣಿವೆಗೆ ಬರ್ತೀರಾ. ನೂಬ್ರಾಯಿಂದ ಕಣಿವೆ ಮುಂದೆ ಹೋದ್ರೆ ತುರ್ತುಕ್ ಬರುತ್ತೆ, ಅಲ್ಲಿಂದ ಮತ್ತೆ ಪಾಕಿಸ್ತಾನ ಬಾರ್ಡರ್ ಆಗುತ್ತೆ ಅಲ್ಲಿ. ಸೊ ಹಾಗಾಗಿ ಇವೆಲ್ಲ ಆಯಕಟ್ಟಿನ ಪ್ರದೇಶಗಳು. ಅಲ್ಲೇ ಪರ್ಮಿಟ್ ತೊಗೊಂಡು ಹೋಗಬೇಕು. ಪರ್ಮಿಟ್ ತೊಗೊಂಡು ತೋರಿಸಿ ಎಕ್ಸಿಟ್ ಆಗಬೇಕು. ಅದೊಂದು ಪ್ರಾಬ್ಲಿ ಇವ್ರ ಕಡೆ ಒಂದು ಆರ್ಮಿಯವ್ರ ಕಡೆ ಒಂದು ಇದು ಇರುತ್ತೆ, ಏನು ಲಿಸ್ಟ್ ಇರುತ್ತೆ, ಇಷ್ಟು ಜನ ಹೋಗಿದ್ದಾರೆ, ಇಷ್ಟು ಜನ ಎಕ್ಸಿಟ್ ಆಗಿದ್ದಾರೆ ಅಂತೇಳಿ. ಹಾಗೆ ಆಮೇಲೆ ಕೆಲವೊಂದು ಸಲ ನನಗೆ ಡೇಮನ್ ಹೇಳಿದ್ದು ಹಾಗೂ ಸೂಜಿ ಹೇಳಿದ್ದು, ಒಂದೆರಡು ಸಲ ಬುಲೆಟ್ಗೆ ಪಾಕಿಸ್ತಾನಿ ಆರ್ಮಿಯಿಂದ ಶೂಟ್ ಮಾಡಿದ್ದಾರೆ, ಬುಲೆಟ್ಗಳು ಬಿದ್ದಿದೆ ಅಂತ ಹೇಳಿದ್ದಾರೆ. ಅದೆಷ್ಟೋ ನನಗೇನು ನಂಬಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ದಿವಸ ನೂಬ್ರಾಯಿಂದ ಮುಂದೆ ತುರ್ತುಕ್ಕಿದೆ, ಅಲ್ಲಿಗೆ ನಿರ್ಬಂಧ ಇತ್ತು ನಾವಿದ್ದಾಗ. ಆದರೆ ಈಗ ನಿರ್ಬಂಧ ಇಲ್ಲ, ತುರ್ತುಕ್ವರೆಗೂ ಪೂರ್ತಿ ಆಲ್ಮೋಸ್ಟ್ ಐ ಥಿಂಕ್ ಪಾಕಿಸ್ತಾನದ ಲೈಟ್ಸು ಆ ಥರ ಆ ಕಡೆ ಪಕ್ಕದ ಹಳ್ಳಿಗಳನ್ನು ನೀವು ನೋಡ್ಬೋದು ಅಂತ ನನ್ನ ಫ್ರೆಂಡ್ ಸುರೇಶ್ ಹೋಗಿದ್ದ. ಆವಾಗ ಅವರು ಹೋಗಿ ತುರ್ತುಕ್ವರೆಗೂ ಹೋಗ್ಬೋದು, ನಮಗೆ ಮುಂದೆ ಹೋಗೋಕ್ಕಾಗಿಲ್ಲ. ಸೊ ಅಲ್ಲಿ ಅಷ್ಟೊಂದು ಇದು ಇದೆ, ಏನು ಒಂದು ಸ್ವಲ್ಪ ಟೆನ್ಷನ್. ಆದರೆ ಅಷ್ಟೇನು ಫೀಲ್ ಆಗಲ್ಲ, ಯಾಕಂದರೆ ಅಲ್ಲಿ ಜನಜೀವನ ನಡೀತಾ ಇರುತ್ತೆ, ಮಕ್ಕಳು ಓಡಾಡ್ತಾ ಇರ್ತವೆ, ಆಟ ಆಡ್ತಾರೆ, ದನಕರುಗಳು ಓಡಾಡ್ತಾ ಇರ್ತವೆ. ಹಾಗಾಗಿ ನಿಮಗೆ ಆ ಟೆನ್ಷನ್ ಫೀಲ್ ಆಗಲ್ಲ. ಮೋಸ್ಟ್ಲಿ ಅಥವಾ ಯಾವುದೋ ಯುದ್ಧ ಈ ಸನ್ನಿವೇಶಗಳಲ್ಲಿ ಅಥವಾ ಈ ಭಯೋತ್ಪಾದಕತೆ ಇರೋ ಆ ಸಿಚುವೇಶನಲ್ಲಿ ಹೋದಾಗ ಬಹುಶಃ ಏನಾದ್ರು ಅನುಭವ ಆಗ್ಬೋದೇನೋ. ಆದರೆ ಆ ಥರ ಅನುಭವ ಆಗಿಲ್ಲ. ಬಟ್ ಪ್ಯಾಂಗಾಂಗು ಆಮೇಲೆ ಇದು ಏನಿದೆ ನೂಬ್ರಾಗೆ ಹೋಗ್ಬೇಕಾದ್ರೆ ಸ್ವಲ್ಪ ಇದು ಬೇಕು. ಯಾವುದೇ ಒಂದು ಪ್ರವಾಸ ಆದ್ರೂ ನಮ್ಮ ಒಂದು ವೇ ಆಫ್ ಥಿಂಕಿಂಗ್ ಇರ್ಬೋದು, ಅಥವಾ ಯಾವುದೋ ಒಂದು ವಿಷಯನ ನೋಡುವಂಥ ಒಂದು ಪರ್ಸ್ಪೆಕ್ಟಿವ್ ಇರ್ಬೋದು, ಅದರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡುತ್ತೆ ಅಂತ ಹೇಳ್ತಾರೆ, ಮಾಡುತ್ತೆ ಕೂಡ. ನಿಮ್ಮ ಈ ಒಂದು ಲಡಾಖ್ ಟ್ರಿಪ್ಪು ಒಂದು ಬಹಳ ದೊಡ್ಡ ಪ್ರವಾಸ, ಅನುಭವ, ಎಲ್ಲದೂ ಹೌದು. ಸೊ ಅಲ್ಲಿ ಮಿನಿಮಲಿಸ್ಟಿಕ್ ಆಗಿ ಬದುಕೋದು ಹೇಗೆ ಅಂತ ನಿಮಗೆ ಕಲಿಸಿರುವಂಥದ್ದು. ವಾಪಸ್ ಬೆಂಗಳೂರಿಗೆ ಬಂದ ಮೇಲೆ ಸೊ ಆ ಜೀವನದಿಂದ ಈ ಜೀವನಕ್ಕೆ ಅಡ್ಜಸ್ಟ್ ಆಗಬೇಕಾದ್ರೆ ನಿಮಗೆ ಇಲ್ಲ ನನಗೆ ಅದು ಬೆಸ್ಟು ಅಂತ ಅನಿಸ್ತಿತ್ತಾ, ಅಥವಾ ಇದಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಅಂತ ಅನಿಸ್ತಿತ್ತಾ, ಅಥವಾ ಹೌ ಡು ಯು ಸಿ ದ್ಯಾಟ್? ಅಲ್ಲ, ಅದು ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ನನಗೆ. ನಾನು ಅಪೋಲೋ ಹಾಸ್ಪಿಟ್ಲ್ ಸೇರಿಕೊಂಡೆ. ಅಪೋಲೋ ಹಾಸ್ಪಿಟ್ಲ್ ಸೇರ್ಕೊಂಡಾಗ ಅಲ್ಲಿ ಸುಮಾರು ಜನರಿಗೆ ಇವನು ಡಾಕ್ಟ್ರಾಗಿ ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಮಾಡಿದ್ದಾನೆ, ಟೂರ್ ಆಪ್ರೇಟರ್ ಆಗಿದ್ದಾನೆ, ಹಂಗೆ ಹಂಗೆ ಅಂತೇಳಿ ಏನೇನೋ ಅವರವರು ಊಹಾಪೋಗಳನ್ನು ಅವ್ರು ಮಾಡಿಕೊಂಡ್ರು. HOD ಎಮರ್ಜೆನ್ಸಿ HOD ಬಂದು ಸ್ವಲ್ಪ ಸರಿಯಾಗಿ ಮಾತಾಡಲಿಲ್ಲ, ಏನೇನೋ ಮಾಡ್ತಾರೆ ಜೀವನದಲ್ಲಿ, ಡಾಕ್ಟರ್ ಆಗ್ತಾರೆ, ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಈ ಥರ ಕೆಲವೊಂದು ಉಡಾಫೆ ಮಾತುಗಳು. ನನಗೆ ಅಲ್ಲಿ ಹೋದಾಗ ನನಗೆ ಒಂದು ಇದು ಗೊತ್ತಾಗಿತ್ತು, ಏನು ಒಂದಷ್ಟು ಈಗೋ ಅನ್ನೋದು ಅದು ಇದು ಅನ್ನೋದೆಲ್ಲ ಹೋಗ್ಬಿಟ್ಟಿತ್ತು. ಯಾರೇನೇ ಅಂದ್ಕೊಳ್ಳಿ, ಯಾರೇನೇ ತಮಾಷೆ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಇದು ಆದಂಗೆ ಸ್ವಲ್ಪ ಏನು ಐಸ್ ಬ್ರೇಕಿಂಗ್ ಆದಂಗೆ, ಹೌದಾ ನೀನು ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿದ್ಯಾ, ನೀನು ಕೆಲಸ ಮಾಡೋಕ್ಕೆ ಹೋಗಿದ್ಯಾ ಅಂತೇಳಿ ಹಾಗೆ ಇದು ಆಯಿತು. ಬಟ್ ಅಲ್ಲಿ ಏನಾಯ್ತು ಅಂದರೆ ಅಲ್ಲಿ ಒಂದು ಏಕತಾನತೆ ಇರಲಿಲ್ಲ. ಅಲ್ಲಿ ಬೆಳಗ್ಗೆದ್ದು ಹಲ್ಲು ಉಜ್ಜಿದೆಯಾ ಬಿಟ್ಟಿದೆಯಾ, ಶೇವಿಂಗ್ ಮಾಡ್ಕೊಂಡಿದೆಯಾ ಬಿಟ್ಟಿದೆ ಏನೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದೇಳಬೇಕು, ಡ್ರೆಸ್ ಹಾಕೋಬೇಕು, ಮೆಡಿಕಲ್ ಕಿಟ್ ಎತ್ಕೋಬೇಕು, ಬೈಕಿಂದ ಕೂತ್ಕೋಬೇಕು, ಹೋಗ್ತಾ ಇರಬೇಕು. ಅಲ್ಲಿ ಯಾರೂ ಕೇಳೋರಿಲ್ಲ, HOD ಇರಲಿಲ್ಲ, ಏನೂ ಇರಲಿಲ್ಲ. ಆಯಿತಾ, ಪೇಷಂಟ್ ರೌಂಡ್ಸ್ ಇಲ್ಲ, ಸ್ಟೆಥೋಸ್ಕೋಪ್ ನೇತಾಡ್ಸ್ಕೊಳ್ಳೋದಿಲ್ಲ. ಅಯ್ಯೋ ಡಾಕ್ಟ್ರ್ ಏನು ಈ ಥರ ಬಂದಿದ್ದಾನೆ, ಡಾಕ್ಟ್ರು ಇದು ಮಾಡಿದ್ದಾನೆ, ಸ್ನಾನ ಮಾಡಿಲ್ಲ, ಅದು ಇದು ಅದೇನೂ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಆ ರೂಟೀನಿಂದ ಈ ರೂಟೀನಿಗೆ ಸ್ವಲ್ಪ ಕಷ್ಟ ಆಯಿತು. ಶಿಸ್ತಿಲ್ದೇ ಬರೋದು ಸ್ವಲ್ಪ ತುಂಬಾ ಕಷ್ಟ ಆಯಿತು. ಅಷ್ಟೇನೋ ಇದು ಇಲ್ಲ. ಬಟ್ ಸ್ಪಿರಿಚುವಲಿ ನಿಮ್ಮಲ್ಲಿ ಆದಂಥ ಬದಲಾವಣೆಗಳು ಏನೇನು? ಯಾಕೆ ಅಂದರೆ ನೀವು ಒಂದು ಜಾಗದ ಪ್ರಭಾವ, ಇನ್ನೊಂದು ಅದು ನೀವೇ ಬರೆದಂಗೆ ಇಲ್ಲಿ ಸುಮಾರು ಬುದ್ಧಿಸ್ಟ್ ಸ್ಲೋಗನ್ಗಳಿತ್ತು, ಅಲ್ಲಿಯ ಪ್ರಾಕ್ಟೀಸ್ಗಳು ನೋಡಿದ್ದೀರಿ, ಅಲ್ಲಿಯ ಜನಗಳ ಜೊತೆ ಮಾತಾಡಿದ್ದೀರಿ. ಸೊ ಅದನ್ನೆಲ್ಲ ತಲೆಯಲ್ಲಿದ್ದಾಗ ನಿಮಗೆ ಆದಂತಹ ಬದಲಾವಣೆಗಳು? ಸ್ಪಿರಿಚುವಲಿ ನಾನು ಅಷ್ಟೊಂದು ಇದು ಏನೋ ಅಲ್ಲ. ಆದರೆ ಅಲ್ಲಿ ಹೋದಾಗ ಏನಾಗುತ್ತೆ, ಅದು ಒಂದು ಪೂರ್ತಿ ಎಲ್ಲ ಕಣಿವೆ ಹೆಚ್ಚಿನ ಭಾಗಗಳಲ್ಲೆಲ್ಲ ಇದು ಇದೆ, ಏನು ಬೌದ್ಧರಿದ್ದಾರೆ ಹಾಗೂ ಬೌದ್ಧ ಮಠಗಳಿದೆ. ಹಾಗಾಗಿ ಅಲ್ಲಿನ ಆ ಒಂದು ಬೌದ್ಧ ಮಠಗಳ ಸೌಂದರ್ಯ ಹಾಗೂ ಅಲ್ಲಿನ ಶಾಂತತೆ ಹಾಗೂ ಅದರ ಜೊತೆಗೆ ಆ ಜನಗಳು ತಮ್ಮ ಧರ್ಮಕ್ಕೆ ಮೀಸಲಾಗಿರುವ ಬೌದ್ಧ ಭಿಕ್ಷುಗಳು, ಅವರ ಒಂದು ಪ್ರಾರ್ಥನೆಗಳು, ಅವರ ಒಂದು ಶಿಸ್ತುಗಳನ್ನು ನೋಡಿ ತುಂಬ ಪ್ರಭಾವಿತನಾದೆ ನಾನು. ಆಯಿತಾ, ಅವರು ಧರ್ಮವನ್ನು ಕಾಪಾಡೋ ಆ ಸಂಸ್ಕೃತಿ ಅಥವಾ ಧರ್ಮದ ಎಲ್ಲ ಒಂದು ಇದನ್ನು ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರಲ್ಲ, ಅದನ್ನು ನೋಡಿ ಒಂದು ಇದು ಆಗತ್ತೆ, ಖುಷಿ ಆಗತ್ತೆ. ಹಾಗಾಗಿ ಅಲ್ಲಿ ಸುಮಾರು ಜನ, ಒಂದು 2-3 ಜನ ನನ್ನ ಕರ್ಕೊಂಡೋಗಿ ಒಳಗಡೆ ರಿಂಪೋಚೆ ಹೆಡ್ ಲಾಮ ಅವ್ರ ಜೊತೆ ಮಾತಾಡಿ ಒಳಗಡೆ ಕೂತ್ಕೊಂಡು ಅವ್ರ ಜೊತೆ ಒಂದೆರಡು
ಒಂದಷ್ಟು ಆ ಮಠದ ಗರ್ಭಗುಡಿ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡಿಕೊಂಡು ಬಂದಿದ್ದೀವಿ. ಅದೊಂದು ಶಾಂತವಾದ ಪ್ರಶಾಂತವಾದ ವಾತಾವರಣ. ಅಲ್ಲೇನು ನಿಮಗೆ ಇದು ಇರಲ್ಲ. ಹಾಗೆ ಆದರೆ ಇನ್ನೊಂದೇನೆಂದರೆ ಅಲ್ಲಿ ಯಾವುದೂ ಇದು ಕೇಳಿಲ್ಲ ಅವರು, ನೀನು ಯಾವ ಕಾಸ್ಟು ಏನು ಅಂತ ಏನೂ ಕೇಳಿಲ್ಲ. ಬನ್ನಿ ಒಳಗಡೆ ಬನ್ನಿ ಕೂತ್ಕೊಳ್ಳಿ. ಇಲ್ಲೊಂದು ಕಡೆ ಬರ್ದಿದ್ರಿ ಕೂಡ, ಅಂದರೆ ಹೌದು, ನೀವು ಮುಸ್ಲಿಮು, ಇನ್ನೊಬ್ರು ಕ್ರಿಶ್ಚಿಯನ್ ಇದ್ರು, ಬಟ್ ಜಾಗ ಕೊಟ್ಟಿದ್ದು ಬುದ್ಧಿಸ್ಟ್. ಬುದ್ಧಿಸ್ಟ್ ಮನುಷ್ಯ. ಹೌದು 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 ಹೌದು. ನಾವು ಒಂದು ಬೌದ್ಧ ಮಠದ ಇದರಲ್ಲಿ ಅಲ್ಲಿ ಒಂದು ಏನೋ ಹಬ್ಬ ಇತ್ತು ಅವ್ರದ್ದು. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿರ್ತಾರೆ. ಇಡೀ ಹಳ್ಳಿ ಜನ ಅಲ್ಲಿ ಬಂದಿದ್ದರು. ಅಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡಿದೆ ನಾನೊಂದು. ಕ್ಯಾಂಪ್ ಮಾಡಿದ್ಮೇಲೆ ಆ ಕ್ಯಾಂಪ್ನಲ್ಲೆಲ್ಲ ಜನ ಪೇಷಂಟ್ಗಳನ್ನೆಲ್ಲ ನೋಡಿ ಇದಾದಮೇಲೆ ಅವರ ಹೆಡ್ ಲಾಮ ರಿಂಪೋಚೆ ಅಂತಾರೆ ಅವ್ರಿಗೆ. ರಿಂಪೋಚೆ ಬಂದು ನಮಗೆ ಧನ್ಯವಾದ ಹೇಳಿ ಆಮೇಲೆ ಅಲ್ಲಿ ಅವನು ಲಂಡನ್ ಪೊಲೀಸ್ ಅಧಿಕಾರಿ ಒಬ್ಬರು ಬಂದಿದ್ದರು. ಅವರು ಮೆಡಿಕಲ್ ಕ್ಯಾಂಪ್ಗೆ ಆದ ಔಷಧಿ ಖರ್ಚುಗಳೆಲ್ಲ ನಾನು ಸ್ಪಾನ್ಸರ್ ಮಾಡ್ತೀನಿ ಡಾಕ್ಟ್ರೇ ಅಂದರು. ಹಾಗಾಗಿ ನಾನು ಆಮೇಲೆ ಆ ಲಂಡನ್ ಪೊಲೀಸ್ ಅಧಿಕಾರಿನ ಇಬ್ಬರೂ ಒಳಗಡೆ ರಿಂಪೋಚೆ ಅವ್ರು ಕರ್ಕೊಂಡೋಗಿ ನಮಗೆ ಟೀ ಕೊಟ್ಟು ಆಮೇಲೆ ಅಲ್ಲಿನ ಒಂದು ಹ್ಯಾಂಡ್ ಮೇಡ್ ಬನ್ಸ್ ತಿನ್ನಿಸಿ ನಮಗೆ ತುಂಬ ಧನ್ಯವಾದ ಅರ್ಪಿಸ್ತಾರೆ. ಅಲ್ಲಿ ಒಬ್ಬ ಕ್ರಿಶ್ಚಿಯನ್, ಒಬ್ಬ ಮುಸ್ಲಿಮ್, ಒಂದು ಬೌದ್ಧ ಮಠದೊಳಗಡೆ ಕೂತ್ಕೊಂಡಿದ್ದಾಗ ಮನುಷ್ಯತ್ವ ನಗ್ತಾ ಇರುತ್ತೆ. ಅಲ್ಲಿ ಚೆನ್ನಾಗಿತ್ತು. ಅಲ್ಲಿ ಜನರ ಉಡುಗೆ ತೊಡುಗೆಗಳು ಮತ್ತು ಅಲ್ಲಿ ಅವರ ಒಂದು ಸಿಂಪ್ಲಿಸಿಟಿ, ಸೊ ಇದನ್ನು ನೀವು ಹೇಗೆ ನೋಡ್ತೀರಾ, ಹೇಗೆ ತಗೊಳ್ತೀರಾ? ಅಲ್ಲಿಗೆ ಹೋದ್ಮೇಲೆ ಮಿನಿಮಲಿಸಮ್, ಕನಿಷ್ಠ ಬೇಡಿಕೆಗಳ ಸಮೃದ್ಧ ಜೀವನ ಅದು. ಅಲ್ಲಿರುವ ಸಮೃದ್ಧಿ ಅವರು ಏನಂದರೆ, ನನಗೆ ಮೊಟ್ಟ ಮೊದಲನೇದಾಗಿ ಒಂದು ಇದು ಆಗಿದ್ದು ಏನಂದರೆ, ಎನ್ಕೌಂಟರ್ ಅಂತೀವಲ್ಲ ನಾವು, ಪ್ಯಾಂಗಾಂಗ್ಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆ ಇದಕ್ಕೆ ಕಾಲ್ಮಡಿಗೆ ಬ್ರೇಕಿಗೆ ಸೂಜಿ ನಿಲ್ಲಿಸ್ತಾಳೆ. ಡಾಕ್ಟರ್ ಅಲ್ಲೊಂದು ಟೆಂಟ್ ಇದೆ, ಆ ಟೆಂಟಲ್ಲಿ 2 ಜನ ದಂಪತಿಗಳಿದ್ದಾರೆ, ಅಲ್ಲಿ ಹೋಗಿ ನೋಡು ಬನ್ನಿ ಅಂತ. ನಾನು ನೋಡಿದ್ರೆ ಒಂದು ಟೆಂಟು, ಆ ಟೆಂಟಲ್ಲಿ ಅವ್ರಿಗೆ ಜೀವನಕ್ಕೆ ಬೇಕಾಗುವಷ್ಟೇ ವಸ್ತುಗಳು, ಬೇರೆ ಏನೂ ಇಲ್ಲ ಅಲ್ಲಿ, ಬೇರೆ ಏನೂ ಇಲ್ಲ. ಆಮೇಲೆ ನಾನು ಇದನ್ನು ತೊಗೊಂಡೋಗಿದ್ದೇನೋ, ಕ್ಯಾಂಡಲ್ಸು, ಮೇಣದ ಬತ್ತಿ, ಸೂಜಿ ಎತ್ಕೊಂಬ ಅಂತ ಹೇಳಿದ್ದೆ, ಮೇಣದ ಬತ್ತಿ ತೊಗೊಂಡು ಹೋಗಿದ್ದೆ. ಆಮೇಲೆ ಅವ್ರ ಹತ್ರ ಹೋಗಿ ಮಾತಾಡಿ ಅವರು ಯಾಕೆ ಬೆಣ್ಣೆ ತೆಗಿತಾಯಿದ್ರು, ಯಾಕೆ ಪ್ರಾಣಿಯ ಬೆಣ್ಣೆ ತೆಗಿತಾಯಿದ್ರು. ಅವ್ರು ನನಗೆ ಬೆಣ್ಣೆ ಕೊಡೋಕ್ಕೆ ಬಂದರು. ಇಲ್ಲ, ನಾನು ಇವಾಗ ಪ್ರಾರಂಭ ಆಗಿದೆ, ನಾನು ಬೆಂಗಳೂರು ವಾಪಸ್ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೀನಿ ಅಂತೇಳಿ ಒಂದಷ್ಟು ಕ್ಯಾಂಡಲ್ ಕೊಟ್ಟೆ ಅವ್ರಿಗೆ. ಕ್ಯಾಂಡಲ್ಸ್ ಕೊಟ್ಟಾಗ ತುಂಬ ಸಂತೋಷ ಆಗಿದೆ. ಯಾಕಂದರೆ ಅವ್ರಿಗೆ ಕತ್ಲಲ್ಲಿ ಬೆಳಕಿಗೆ ಕ್ಯಾಂಡಲ್ ಬೇಕು, ಲೈಟ್ ಇರಲಿಲ್ಲ ಅಲ್ಲಿ. ಆಮೇಲೆ ಉರ್ಸೋದಕ್ಕೆ ಕಟ್ಟಿಗೆ ಇಲ್ಲ, ಉಡ್ಡಿಲ್ಲ, ಯಾಕಂದರೆ ಮರುಭೂಮಿ. ಅಲ್ಲಿ ಬಿಡಾಡಿ ದನಗಳು ಅಂದರೆ ಯಾಕೂ, ಆಮೇಲೆ ಇದು ಇರುತ್ತೆ ಕಿಯಾಂಗ್ ಅಂತ, ಕತ್ತೇನೋ ಕುದುರೆನೋ, ಅದು ಇನ್ನೂ ನನಗೆ ಇದಾಗಿಲ್ಲ. ಅದು ವೈಲ್ಡ್ ಆ್ಯಸ್ ಅಂತಾರೆ, ಏನು ವೈಲ್ಡ್ ಕುದುರೆ ಅದು. ಆ ಕುದುರೆ ಸಗಣಿನೇ, ಒಣಗಿರೋ ಸಗಣಿನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಇಟ್ಕೊಂಡು ಅದನ್ನು ಸುಟ್ಕೊಂಡು ಅದ್ರ ಮೇಲೆ ಅಡುಗೆನೂ ಮಾಡ್ಕೋಬೇಕು, ಅದರಲ್ಲೇ ಶಾಖ ಪಡಿಬೇಕು ಹಾಗೆ. ಸೊ ಅವ್ರಿಗೆ ಜೀವನಕ್ಕೆ ಬೇಕಾಗುವಷ್ಟು ವಸ್ತುಗಳು ಮಾತ್ರ. ಯಾಕಂದರೆ ಇನ್ನೊಂದು, ಅವರು ಯಾವಾಗಲೂ ಮೂಮೆಂಟಲ್ಲಿ ಇರ್ತಾರೆ, ಇಲ್ಲಿಂದ ಬೇರೆ ಕಡೆ ಹೋಗಬೇಕು. ಇವಾಗ 4 ಜೊತೆ ಶೂ, 4 ಜೊತೆ 20 ಜೊತೆ ಬಟ್ಟೆನೋ, ಸಾಕ್ಸು, ವಾಚ್ಗಳು, ಅದು ಇದು ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಮಿನಿಮಮ್ ಪ್ಯಾಕ್ ಮಾಡ್ದೆ, ಮುಂದೆ ಊರಿಗೆ ಹೋದ, ಮುಂದೆ ಜಾಗಕ್ಕೆ ಹೋದ. ಸೊ ಹಾಗೆ ಈ ಒಂದು ಚಾಂಗ್ಪಾ ಅವರು ಕುರಿಗಾರರು ಏನಿರ್ತಾರೆ, ಅವರ ಲೈಫ್ಗಳು ಹೀಗೆ ಇರುತ್ತೆ. ಮಿನಿಮಮ್ ರಿಕ್ವೈರ್ಡ್ ಮಾತ್ರ, ಬದುಕೋದಕ್ಕೆ ತುಂಬ ಬೇಕಾಗಿರೋ ವಸ್ತುಗಳೇನಿದೆ ಅದನ್ನೇ ತೊಗೊಂಡು. ಹಾಗಾಗಿ ಅದರಲ್ಲಿ ಮಿನಿಮಲಿಸ್ಟ್ ಲೈಫಲ್ಲಿ ಎಷ್ಟು ಸಿಂಪ್ಲಿಸಿಟಿ ಇರುತ್ತೆ ಅನ್ನೋದನ್ನು ನಾನು ಕಲ್ತ್ಕೊಂಡೆ. ಹಾಗಾಗಿ ನಮ್ಮ ಹತ್ರ ತುಂಬ ವಸ್ತುಗಳಿದೆ, ಬೇಕಾಗದಿರೋ ವಸ್ತುಗಳು ತುಂಬಾ ಇದೆ, ಆಲ್ಮೋಸ್ಟ್ 99%. ಮತ್ತು ಫೋನಲ್ಲಿ ಕಾಂಟ್ಯಾಕ್ಟ್ಸ್ಗಳಿರುತ್ತೆ, ಅದೇ ಥರ ಅದು ಯಾವತ್ತು ಡಿಲೀಟು ಮಾಡಲ್ಲ. ಹಂಗೆ ಅದೊಂದು ನಮಗೊಂದು ಇನ್ಸೆಕ್ಯೂರಿಟಿ, ಅದು ಡಿಲೀಟ್ ಮಾಡಿಬಿಟ್ರೆ ಏನೋ ಪ್ರಳಯ ಆಗಿಬಿಡುತ್ತೆ ಅನ್ನೋ, ನಮಗೇನೋ ಒಂದು ಆಗಿಬಿಡುತ್ತೆ ಅನ್ನೋ ಹಂಗೆ ಆ ಥರ. ಪ್ರಾಣಿಗಳ ಬಗ್ಗೆ ಹೇಳ್ತಾ ಇದ್ರಿ, ಯಾಕೆ, ಮತ್ತೆ ಇನ್ನೊಂದು ವೈಲ್ಡ್ ಆ್ಯಸ್. ಸೊ ಇನ್ನೊಂದು ಪ್ರಾಣಿ ಇತ್ತು, ಮಾರ್ಮೆಟ್ ಬರುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಬೋದು ಜಾಸ್ತಿ. ಮಾರ್ಮೆಟ್ ಏನಾಗುತ್ತೆ, ನನಗೆ ಮಾರ್ಮೆಟ್ ಬಗ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಇದು ಮೊದಲನೇ ಇದು ಎನ್ಕೌಂಟರ್ಸ್ ಇವು. ನಮ್ಮ ಮುಂಚೆ ಫಸ್ಟು ನಾವು ಹಿಮಾಚಲದಿಂದ ಲಡಾಖ್ ಕಣಿವೆಗೆ ಎಂಟ್ರಿ ಆದಾಗ ಒಂದು ಕ್ಯಾಂಪ್, ಅಂದರೆ ಟೆಂಟ್ ಹಾಕಿ, ಟೆಂಟಲ್ಲಿ ನಾವು ಮೊದಲನೆಯ ರಾತ್ರಿ ನಾವು ಅಲ್ಲಿ ಕಳಿಬೇಕು. ಅಲ್ಲಿ ಸಂಜೆಗೆ ಹೋದು, ಅಂದರೆ ನಿಮ್ಮ ಫಸ್ಟ್ ನೈಟ್ ನನ್ನ ಫಸ್ಟ್ ನೈಟ್ ಅಲ್ಲ, ಲೇದಲ್ಲಿ, ಅಂದರೆ ಇದರಲ್ಲಿ ಏನು ಲಡಾಖ್ ಕಣಿವೆಯಲ್ಲಿ ಪ್ರಥಮ ಸಂಜೆ ರಾತ್ರಿ ಅನ್ನೋದು ಬೇಡ, ಸಂಜೆ ಅನ್ನೋಣ. ಪ್ರಥಮ ಸಂಜೆಯಲ್ಲಿ, ಪುಸ್ತಕದಲ್ಲಿ ಏನೋ ಬರೀಬೋದು, ಸ್ವಲ್ಪ ಇಂಟರ್ವ್ಯೂದಲ್ಲಿ ಸ್ವಲ್ಪ ಪ್ರಥಮ ಸಂಜೆಯಲ್ಲಿ ಏನಾಗುತ್ತೆ ಅಂದರೆ
ನೈಟ್ಸ್ ಆರ್ ಸ್ಮಾಲ್, ಡೇಸ್ ಆರ್ ಲಾಂಗರ್. 9 ಗಂಟೆ 10 ಗಂಟೆವರೆಗೂ ಬೆಳಕಿರುತ್ತೆ. ನಾವು ಸಂಜೆ ಹೋಗಿ ಇದು ಮಾಡಿದ್ವಿ, ಆ ಕಡೆ ಈ ಕಡೆ ಎಲ್ಲ ಓಡಾಡಿದೆ. ಆಮೇಲೆ ನೋಡಿದ್ರೆ ನಮ್ಮ ಟೆಂಟ್ಗಳ ಹಿಂದೆ ಒಂದು ಮೊಲದಂಥ ಒಂದು ಪ್ರಾಣಿಗಳು ಓಡಾಡ್ತಾಯಿತ್ತು. ನನಗೆ ಕ್ಯೂರಿಯಾಸಿಟಿ ಬಂದು ಸೂಜಿಯಲ್ಲಿ ಏನೋ ಓಡಾಡ್ತಾ ಇದೆ ಅಂದ. ಅವ್ರಿಗೆ ಅದೇ ಯಾವುದು ಬೆಕ್ಕು ಇಲ್ಲಿ ಓಡಾಡ್ದಂಗೆ ಈಗ ಓಡಾಡ್ತಾ ಇದೆ, ಏನು ಈಗ ಅಂದ್ರೆ ಅಲ್ಲಿ ಹೋಗಲ್ಲ ನಾನು ಅಂದೆ. ಅಲ್ಲಿಗೆ ಯು ಡೋಂಟ್ ಹ್ಯಾವ್ ಟು ಟೇಕ್ ಮೈ ಪರ್ಮಿಷನ್, ನೀನು ಏನು ಬೇಕೋ ಅದನ್ನು ಮಾಡು ಅಂತ. ನಿನ್ನ ಕೆಲಸ ಏನು ಮಾಡಿದೆ, ಯಾರೂ ಸುಸ್ತಾಗಿಲ್ಲ, ಯಾರಿಗೂ ಕಾಯಿಲೆ ಇಲ್ಲ, ನೀವೇನಾರು ಮಾಡಿ. ನಾನು ಆಮೇಲೆ ನಂದು ಕ್ಯಾಮ್ರಾ ಇತ್ತು, ಡಿಜಿಟಲ್ ಕ್ಯಾಮ್ರಾ, ಅದು ಅಷ್ಟೊಂದು ಇದು ಇರಲಿಲ್ಲ. ಬಟ್ ಕ್ಯಾಮ್ರಾ ಎತ್ಕೊಂಡು ಅಲ್ಲಿಗೆ ಹೋದೆ. ನಾನು ಹೋಗ್ತಿದ್ದಂಗೆ ಮೊಲದಂಥ ಪ್ರಾಣಿಗಳು ಅಲ್ಲಿ ಅವರದೊಂದು ಜೀವನ ನಡೀತಾ ಇತ್ತು. ಕೆಲವೊಂದು ಜಗಳ ಮಾಡ್ಕೊತಾ ಇದ್ದು, ಕೆಲವೊಂದು ತಿಂತಾಯಿದ್ದು, ಹುಲ್ಲು ತಿಂತಾಯಿತ್ತು, ಕೆಲವು ನೆಲ ಕೆದರ್ತಾ ಇತ್ತು. ಅವರವ್ರ ಜೀವನದಲ್ಲಿ ಅವರು ಬ್ಯುಸಿಯಾಗಿದ್ದರು. ಆಮೇಲೆ ನಾನು ಈಗ ಇಂಗ್ಲೀಷರ ಜೊತೆ ಟೂರಿಗೆ ಬಂದಿದ್ದೀನಿ, ನಾನು ಸ್ವಲ್ಪ ಏನೋ ಸ್ಟೈಲ್ ಹೊಡಿಬೇಕು ಅಂತೇಳಿ ಅಲ್ಲಿ ಬಗ್ಗಿ ತಗ್ಗಿ ಇದು ಮಾಡಿಕೊಂಡು ನೆಲದ ಮೇಲೆ ಹೊರಲಾಡ್ಕೊಂಡು ಕೊಸರ್ಕೊಂಡು ಮಿಲ್ಟ್ರಿಯವ್ರ ಥರ ನಡ್ಕೊಂಡು ಸ್ಟೈಲ್ ಹೊಡೆದು ಒಂದಷ್ಟು ಫೋಟೋ ತೆಗೆದು ಆಮೇಲೆ ಪೂರ್ತಿ ಆ ಪ್ರಾಣಿಗಳ ಕಾಲೋನಿ ಒಳಗಡೆ ಹೋಗ್ಬಿಟ್ಟೆ ನಾನು. ಓಕೆ. ಕಾಲೋನಿ ಒಳಗಡೆ ಹೋದರೆ ಅವೇನು ರಿಯಾಕ್ಟೇ ಮಾಡ್ತಾಯಿಲ್ಲ. ಹತ್ತಿರದಿಂದ ಫೋಟೋ ತಗೊಂಡೆ, ಎಲ್ಲ ಮಾಡಿದೆ, ಮುಟ್ಟಕ್ಕೆ ಹೋಗಲಿಲ್ಲ ನಾನು, ಮುಟ್ಟಲಿಲ್ಲ. ಆಮೇಲೆ ವಾಪಸ್ ಕ್ಯಾಂಪಲ್ಲಿ ಬಂದು ಡೇಮನ್ ಕೂತಿದ್ದ, ಟೀ ಕುಡಿತಿದ್ರು ಎಲ್ಲರೂ. ಡಾಕ್ಟ್ರೆ ಹೆಂಗೆ ಏನು ಮಾಡಿದ್ರಿ ನೋಡಿ, ಇಷ್ಟು ಫೋಟೋ ತೆಗೆದೀನಿ. ನನಗೇನೋ ಇವ್ರ ಹತ್ರ ಹೋಗಿ ಡಾಕ್ಟ್ರು ಒಳ್ಳೆ ಫೋಟೋ ತಗೊಂಬಂದಂತೇಳಿ ಅಪ್ರಿಷಿಯೇಷನ್ ಮಾಡ್ಕೊಳ್ಳೋಣ ಅಂತೇಳಿ, ನೋಡಿ ಎಷ್ಟು ಚೆನ್ನಾಗಿ ಫೋಟೋ ತೆಗೆದಿದ್ದೀನಿ, ಅವ್ರ ಹತ್ರ ಹೋಗಿದ್ದೆ ನಾನು. ಅವ್ನು ಡೇಮನ್ ಏನಂದ, ಡಾಕ್ಟ್ರೆ ಅದೇನೂ ಇಲ್ಲ, ನೀವು ಖುಷೀಲಿ ಅವೆಲ್ಲ ಸೆಗಣಿ ಉಚ್ಚೆ ಮಾಡಿರೋದ ಮೇಲೆ ನೀವು ನೋಡಿಲ್ಲ, ಅದ್ರ ಮೇಲೆಲ್ಲ ಹೊರಳಾಡ್ಬಿಟ್ಟಿದ್ದೀರಿ. ಹೊರಳಾಡಿ ಅವ್ರಿಗೆ ನಮ್ಮವನೇ ಅವನೋ ಬಂದ್ಬಿಟ್ಟ ಅಂತೇಳಿ ಅನಿಸಿದೆ. ಅದಕ್ಕೆ ಅವರು ದೇ ವೆಲ್ಕಮ್ ಯು ಲೈಕ್ ಯುವರ್ ದೇರ್ ಓನ್ ಕ್ರೀಚರ್. ಇವನು ನಮ್ಮದೇ ಒಂದು ಯಾವುದೋ ಪ್ರಾಣಿ ಇದು ಅಂತೇಳಿ, ನಮ್ಮ ವಾಸನೆನೇ ಇದೆ ಇವನ ದೇಹದಲ್ಲಿ ಅಂತೇಳಿ ನಿಮ್ಮನ್ನು ಅವರು ಸ್ವಾಗತಿಸಿದ್ದಾರೆ. ಇದೇನು ದೊಡ್ಡ ಅಚೀವ್ಮೆಂಟ್ ಅಲ್ಲ, ದಯವಿಟ್ಟು ಹೋಗಿ ನಿಮ್ಮ ವಾಸನೆ ಬಟ್ಟೆನ ಬದಲಾಯಿಸಿ ಅಂದ ಅವನು. ಫಸ್ಟ್ ನಮ್ಮವರಾಗಿ ಫಸ್ಟ್ ಈಗ ಅಲ್ಲಿ ಆ ವಾಸನೆ ಹಿಡ್ಕೊಂಡ್ಬಂದ್ರಿ, ಈಗ ನಮ್ಮ ನಾಗರಿಕತೆಯಲ್ಲಿ ಬನ್ನಿ ನೀವು ಅಂದ ಅವನು. ಅಲ್ಲಿಗೆ ಒಂದು ನನಗೆ ಗೊತ್ತಾಯ್ತು, ಓಹೋ ಇನ್ನೂ ಸ್ಟೈಲ್ ಹೊಡಿಯೋಕ್ಕೆ ಹೋಗಬಾರ್ದು, ಸ್ಟೈಲ್ ಹೊಡಿಬಾರ್ದು, ಇವರೆಲ್ಲ ಪಳಗದವರು, ನಾನೇ ಮೂರ್ಖ ಇಲ್ಲಿ ಅಂತೇಳಿ ಹೋಗಿ ಆಮೇಲೆ ಅಲ್ಲಿ ಸ್ನಾನ ಮಾಡೋಂಗಿಲ್ಲ. ಯಾಕಂದರೆ ನೀರು ಪ್ರಾಬ್ಲಮ್, ಅಲ್ಲಿ ನೀರು ತುಂಬ ಸ್ಕೇರ್ಸಿಟಿ ಆಯಿತಾ. ಮಂಜಿರುತ್ತೆ, ಮಂಜೆಲ್ಲ ಕರಗೋದ್ಮೇಲೆ ಬೇರೆ ನೀರಿಗೆ ಸೋರ್ಸ್ ಇಲ್ಲ ಅಲ್ಲಿ ಆಯಿತಾ. ಸೊ ಹಾಗಾಗಿ ಸ್ನಾನ ಮಾಡೋದಿರಲಿಲ್ಲ. ಆಮೇಲೆ ಬಟ್ಟೆ ಎಲ್ಲ ತೆಗೆದು ಚೇಂಜ್ ಮಾಡಿಕೊಂಡು ಸ್ವಲ್ಪ ಡಿಯೋಡ್ರೆಂಟ್ ಪೂಸಿ ಹೊಡ್ಕೊಂಡು ಅಲ್ಲಿ ಹೋಗಿ ಕೂತೆ. ಹೀಗೆ ಕೆಲವೊಂದು ಇದು ಆಗಿ ಏನೋ ಆಭಾಸಕ್ಕೀಡಾಗಿ ಕೆಲವೊಂದು ಕಡೆ ಏನೋ ಅಧಿಕ ಪ್ರಸಂಗ ಮಾಡೋಕ್ಕೆ ಹೋಗಿ ನಾನೇ ತಮಾಷೆ ಆಗಿ ಕಲ್ತಿರೋ ಕೆಲವೊಂದು ವಿಷಯಗಳು. ಸೊ ಮಾರ್ಮೆಟ್ ಏನಿದೆ, ಮಾರ್ಮೆಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇದೇನಾಗುತ್ತೆ, ಇದರಲ್ಲಿ ಉಲ್ಲೇಖ ಇದೆ ಮಹಾಭಾರತದ ನಾನು ಉಲ್ಲೇಖನ ಕೊಟ್ಟೆ, ಸಭಾಪರ್ವದ ಶ್ಲೋಕನೂ ಬರೆದಿದ್ದೀನಿ ನಾನು. ಅದರಲ್ಲಿ ಏನಾಗುತ್ತೆ, ಪಿಪಿಲಿಕಾ ಅಂತಾರೆ, ಇದನ್ನು ಗ್ರೀಕರು ಬರೀತಾರೆ. ಆಮೇಲೆ ಮೆಗಸ್ತನೀಸ್ ಇಂಡಿಕಾದಲ್ಲಿ ಬರೀತಾನೆ ಇದ್ರ ಬಗ್ಗೆ. ಇವು ಭೂಮಿ ಕೆದರಿ ಅದರ ಒಳಗಡೆ ಈ ಮಂಜು ಬೀಳೋ ಟೈಮಲ್ಲಿ ಶೀತ ನಿದ್ರೆ, ನಾವು ಏನಂತಿದ್ದಕ್ಕೆ ಹೈಬರ್ನೇಷನ್ಗೆ ಹೋಗ್ತವೆ. ಸೊ ಅವಾಗ ಇವು ನೆಲ ಕೆದರುವಾಗ ಅಲ್ಲಿಂದ ಗೋಲ್ಡ್ ತೆಗೆದು ಆಚಾಕ್ತಾ ಇರ್ತವೆ. ಭೂಗರ್ಭದಲ್ಲಿ ಗೋಲ್ಡ್ ಈಸ್ ಫೌಂಡ್ ಇನ್ ದ ನೇಟಿವ್ ಫಾರ್ಮ್. ನೀವು ಬಂಗಾರವನ್ನು ಯಾವುದೋ ಸಂಸ್ಕರಣ ಮಾಡಬೇಕಾಗಿಲ್ಲ. ಪ್ರಾಣಿಗಳ ಪಾಲಿನ ರಾಕಿಬಾಯಿ ರಾಕಿಬಾಯಿ ಆ ಥರ. ಸೊ ಇವರು ಬಂಗಾರನ ತೆಗೆದು ಆಚೆ ಆಗ್ತಾ ಇರ್ತವೆ, ಯಾವುವು ಮಾರ್ಮೆಟ್ಸು. ಸೊ ಹಂಗಾಗಿ ಇದನ್ನು ಧರ್ಮರಾಜನ ಪಟ್ಟಾಭಿಷೇಕದ ಸಮಯದಲ್ಲಿ ಅಲ್ಲಿಂದ ಬಂದಿರೋ ವ್ಯಕ್ತಿಗಳು ಅವರೆಷ್ಟು 32 ಅಥವಾ ಎಷ್ಟೋ ಬಂಗಾರವನ್ನು ಅವ್ರು ತೊಗೊಂಬಂದು ಇವರಿಗೆ ಕಾಣಿಕೆಗೆ ಸಲ್ಲಿಸಿ ಹೋಗ್ತಾರೆ. ಧರ್ಮರಾಜನ ಪಟ್ಟಾಭಿಷೇಕ ಮಹಾಭಾರತ ಯುದ್ಧ ಮುಗಿದ ನಂತರ ಅದು ಸಭಾಪರ್ವದಲ್ಲಿ ಅದು ಪೂರ್ತಿ ಶ್ಲೋಕ ಇದೆ. ಸೊ ಹಾಗಾಗಿ ಅದನ್ನು ಆ ಪ್ರಾಣಿ ಇದೆ, ಅದನ್ನು ಏನಂತಾರೆ ಗ್ರೀಕರು ಇದು ನಾಯಿ ಅಥವಾ ಇದರಂಥ ಇರುವೆ ಅಂತ ಡಿಸ್ಕ್ರಿಪ್ಷನ್ ಕೊಡ್ತಾರೆ ಅವರು. ಆ್ಯಕ್ಚುಲಿ ಪಿಪಿಲಿಕಾ ಈಸ್ ಸಂಸ್ಕೃತದಲ್ಲಿ ಇಟ್ಸ್ ಆ್ಯಂಟ್, ಇರುವೆಗೆ ಸಂಸ್ಕೃತದಲ್ಲಿ ಪಿಪಿಲಿಕಾ ಅಂತಾರೆ. ಹಾಗಾಗಿ ಅದನ್ನು ಇವರು ಇರುವೆ ಅಂತ ಬರೀತಾರೆ, ಬಟ್ ಅದು ಇರುವೆ ಅಲ್ಲ, ಅದೊಂದು ಮೊಲದಂಥ ಒಂದು ಪ್ರಾಣಿ. ಓಕೆ, ಇಟ್ಸ್ ಅ ರೋಡೆಂಟ್ ಅಂತೀವಿ ನಾವು. ಬಟ್ ತುಂಬ ಇದಾಗಿರುತ್ತೆ, ಏನು ತುಂಬ ಸುಂದರವಾಗಿರುತ್ತೆ, ತುಂಬ ಕ್ಯೂಟಾಗಿರುತ್ತೆ ನೋಡೋದಕ್ಕೆ. ಒಳ್ಳೆ ಹೇಳಿ ಮಾಡಿಸಿರೋ ಇದ್ರ ಥರ ಇರುತ್ತೆ, ಏನು ಹೇಳಿ ಟೆಡ್ಡಿ ಬೇರ್ ಥರ, ನೋಡಿದ್ರೆ ಅದನ್ನು ಮುದ್ದೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ಇದರ ಒಂದು ಅದು. ಹಾಗಾಗಿ ಅದನ್ನು ತಿನ್ನಲ್ಲ ಅಲ್ಲಿ ಇವರು, ಬೌದ್ಧರು ಅದನ್ನು ಪೂಜಿಸ್ತಾರೆ. ಹೌದು, ಅದನ್ನು ಯಾರೂ ತಿನ್ನಲ್ಲ ಬಿಡಿ. ಹಾಗಾಗಿ ಅದು ಈಗ ಸ್ವಲ್ಪ ಕೆಲವೊಂದು ಏರಿಯಾಗಳಲ್ಲಿ ಅದು ಪ್ರವಾಸಿಗರಿಗೆ ಇದು ಆಗಿಬಿಟ್ಟು ಪ್ರವಾಸಿಗರು ಅದರ ಹತ್ರ ಹೋಗ್ತಾರೆ, ಬಿಸ್ಕಿಟ್ ಕೊಡ್ತಾರೆ, ಅದನ್ನು ಮುಟ್ತಾರೆ, ಅದರ ತುಂಬ ಕ್ಲೋಸಪ್ಪಾಗಿ ಫೋಟೋ ತೆಗಿತಾರೆ, ಒಬ್ಬರು ಅದರ ಅಕ್ಕಪಕ್ಕ ತಲೆ ಇಟ್ಕೊಂಡು ಸೆಲ್ಫಿನೂ ಹೊಡ್ಕೊತಾರೆ. ಸೊ ಅಷ್ಟು ಇದು ಆಗಿಬಿಟ್ಟು ಪಳಗ್ಬಿಟ್ಟಿವೆ ಅವು.
ಓಕೆ. ಇದು ಒಂದು ಇದು ಏನು ಇದು ಆ ಜಾಗ ಬಿಟ್ಟು ಬೇರೆ ಎಲ್ಲೂ ಅದು ಬಿಟ್ಟರೆ ಇನ್ನು ಸುಮಾರು ಒಂದೆರಡು ಕಡೆ ಮಾರ್ಮೆಟ್ಗಳಿದೆ. ಬಟ್ ಇಲ್ಲಿ ನಿಮ್ಗೆ ತುಂಬ ಅವಂಟ ನೀವು ಹೋಗ್ಬಿಟ್ರೆ ಸಡನ್ನಾಗಿ ನಿಮ್ಗೆ ಓಡಾಡ್ತಾ ಇರ್ತವೆ, ಜಗಳಾಡ್ತಾ ಇರ್ತವೆ, ಹೆಣ್ಣು ಗಂಡಿನ ಜಗಳ ನಡೀತಾ ಇರುತ್ತೆ. ಒಂದು ಹೆಣ್ಣಿಗೆ 2 ಜನ ಗಲಾಟೆ ಮಾಡ್ಕೊತಾ ಇರ್ತಾರೆ. ನಾನು ಒಂದು ಬೆಟ್ಟದ ಮೇಲೆ ನೋಡ್ತೀನಿ, ಮೂರು ಮಾರ್ಮೆಟ್ ಇದೆ. ಒಂದು ಸುಮ್ಮನೆ ನಿಂತ್ಕೊಂಡಿದೆ, 2 ಜನ ಹೊಡೆದಾಡ್ತದೆ. ಸಲೀಂ ಟ್ರಾಗ್ಯುಲರ್ ಲವ್ ಸ್ಟೋರಿ ನಡೀತಾ ಇದೆ ನೋಡಲ್ಲಿ, ಹುಡುಗಿ ನಿಂತ್ಕೊಂಡಿದ್ದಾರೆ, 2 ಜನ ಹುಡುಗರು ಹೊಡೆದಾಡ್ತಾ ಇದ್ದಾರೆ ಅಂತೇಳಿ ಸೂಜಿ ನನಗೆ ಈ ಥರ ಹೇಳ್ತಾಳೆ. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಾಣಿ ಅಂದರೆ ಕಿಯಾಂಗ್ ಬರುತ್ತೆ. ಕಿಯಾಂಗ್ ಆ್ಯಕ್ಚುಲಿ ಇದು KBC ಕ್ವಶನ್. ಅಮಿತಾಬ್ ಬಚ್ಚನ್ನು ಇದನ್ನು ಹೇಳಿದರು ಆ ಸ್ಪರ್ಧೆಗೆ. ಎಷ್ಟನೇ ಅದು 1 ಕೋಟಿನೋ 2 ಕೋಟಿ ಪ್ರಶ್ನೆ ಅದು. ಅವನು ಉತ್ತರಿಸಲಿಲ್ಲ. ನನಗೆ ತುಂಬ ಇದಾಯ್ತು, ಏನಿದು ನಾನು ಹೇಳ್ಬಿಡ್ತಾ ಇದ್ನಲ್ಲ. ಕಿಯಾಂಗ್ ಉಸ್ಕೋ ಕ್ಯಾ ಕಹಾ ಜಾತ, ಕಿಯಾಂಗ್ ಅಂತ ಅವನು ಉತ್ತರ ಹೇಳಿಲ್ಲ ಅವನು. ಸೊ ಕಿಯಾಂಗ್ ಅಂತ ಬರುತ್ತೆ. ಅದನ್ನು ನಾನು ಐ ಥಿಂಕ್ ಹುಲಿ ಸಿಂಹ ಬಿಟ್ಟರೆ ಕಾಡು ಪ್ರಾಣಿ ಅದೊಂದು ಕಾಡು ಕುದುರೆ ಅದು. ಆ್ಯಕ್ಚುಲಿ ಕಾಡು ಕುದುರೆ ನಾನು ನೋಡಿ ತುಂಬ ನನಗೆ ಖುಷಿ ಆಯಿತು, ಎಕ್ಸೈಟ್ ಆದೆ. ಆಮೇಲೆ ಲೆಪರ್ಡ್ ಬರುತ್ತೆ, ಸ್ನೋ ಲೆಪರ್ಡ್ ಬರುತ್ತೆ. ಅದು ಸ್ವಲ್ಪ ಎಕ್ಸ್ಟೆನ್ಷನ್ ಆಗಿದೆ. ಅಲ್ಲಿನ ಕುರಿಗಾಹಿಗಳು ಇವರು ಕುರಿಗಳನ್ನು ಸಾಯಿಸಿರೋದಕ್ಕೆ ಅವರು ಸಾಯಿಸ್ತಾ ಇದ್ದಾರೆ. ಹಾಗಾಗಿ ಈಗ ಸ್ವಲ್ಪ ಜನ ಈ ಗೌರ್ಮೆಂಟ್ಸು NGOs ಇವರೆಲ್ಲ ಅದನ್ನು ಒಂದು ಉಳಿಸುವ ಪ್ರಯತ್ನ ಮಾಡಿ ಅದರ ಸಂಖ್ಯೆ ಸ್ವಲ್ಪ ವೃದ್ಧಿಸಿದೆ. ಆದರೆ ಇದು ಏನು ಸ್ನೋ ಲೆಪರ್ಡ್ ಅದು ತುಂಬ ಒಂದು ಸುಂದರವಾದ ಪ್ರಾಣಿ, ತುಂಬ ಬ್ಯೂಟಿಫುಲ್. ಅದ್ರ ಬಾಲ ನೋಡಿನೇ ನನಗೆ ನಾನು ಇದಾಗ್ಬಿಡ್ತೀನಿ. ತುಂಬ ದಪ್ಪದ ಬಾಲ, ಯಾಕಂದರೆ ಅದು ಪರ್ವತಗಳ ಮೇಲಿಂದ ಎಗರಿ ಬೇಟೆ ಆಡಬೇಕು. ಅಲ್ಲಿ ಇದೊಂದು ಬರುತ್ತೆ, ಏನು ಐಬೆಕ್ಸ್ ಅಂತ ಬರುತ್ತೆ. ಐಬೆಕ್ಸ್ ಅಂದರೆ ಇದು ಮೌಂಟೇನ್ ಗೋಟ್, ಇದೇನು ಪರ್ವತದ ಮೇಕೆ ಅನ್ಕೋಬೋದು. ಅದನ್ನು ಅದು ಇದಕ್ಕಿಂತ ಜೋರಾಗಿ ಪರ್ವತಗಳ ಮೇಲೆ ಓಡ್ತಾ ಇರುತ್ತೆ. ಅದನ್ನು ಇದು ಬೇಟೆ ಆಡಬೇಕು. ಅಲ್ಲಿ ಸ್ವಲ್ಪ ಆಯ ತಪ್ಪಿದ್ರು ಇಬ್ರಿಗೂ ಡೆತ್ತೆ. ಆದರೂ ಇದು ದಪ್ಪ ಬಾಲ ಇರೋದ್ರಿಂದ ಇದರ ಬಾಡಿನ ಅದು ಬ್ಯಾಲೆನ್ಸ್ ಮಾಡಿಕೊಂಡು ಇದು ಮಾಡುತ್ತೆ. ಸೊ ಒಂದು ಬೌದ್ಧ ಮಠದಲ್ಲಿ ಒಂದು ಲೆಪರ್ಡ್ದು ಸ್ಕಿನ್ ಎಲ್ಲ ಒಳಗಡೆ ಮಾಂಸ ಎಲ್ಲ ತೆಗೆದು ಅದ್ರ ಒಳಗಡೆ ಸ್ಟಫ್ ಮಾಡಿ ಇಟ್ಟಿದ್ರು. ಅದನ್ನು ಅಷ್ಟು ನೋಡಿದ್ದೀನಿ, ಅಷ್ಟು ಮಾತ್ರ ಇದೆ. ಅದು ಬಿಟ್ಟರೆ ಇದು ಬರುತ್ತೆ, ನಿಮ್ಮದು ಯಾಕ್ ಬರುತ್ತೆ. ಅದು ಜೂಲು ಹಸುನ್ ಥರ, ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡಿದೆ, ಅದು ಕಾಮನ್ ಆಗಿ ಕಾಣಿಸುತ್ತೆ ಯಾಕೆ ಒಂದು. ಇದೆಲ್ಲದ್ರ ಮಧ್ಯೆ ನೀವು ಒಬ್ರು ವಿಶೇಷ ವ್ಯಕ್ತಿನ ಮೀಟ್ ಮಾಡಿದಂತೆ ನನ್ನ ಪ್ರಕಾರ ಅವರು ಅಮೀರ್ ಖಾನ್ ಅಂತ ಕೇಳ್ಪಟ್ಟೆ. ಅಮೀರ್ ಖಾನ್ ಭೇಟಿ ಮಾಡಿದ್ರಿ ಅಲ್ಲಿ ಅಂತ? ಇಲ್ಲ. ಫುನ್ಸುಕ್ ವಾಂಗ್ಡು ಅಂತ ಬರೆದಿದ್ರಿ. ಫುನ್ಸುಕ್ ಅದು ನಾನು ಹೋಗ್ತಾ ಇದ್ದೆ, ಫುನ್ಸುಕ್ ವಾಂಗ್ಡೂಸ್ ರೆಸ್ಟೋರೆಂಟ್ ಅಂತ ಇತ್ತು. ಆಮೇಲೆ ನಾನು ರೆಸ್ಟೋರೆಂಟ್ ಒಳಗಡೆ ಹೋಗಿ ನೀನು ಫಿಲಿಮ್ ನೋಡಿ ಮಾಡಿದೆ ಅಂತ. ಯಾವ ಫಿಲಿಮು ಅಂತ. ಅಮೀರ್ ಖಾನ್ದು ಫಿಲಿಮ್ ಫುನ್ಸುಕ್ ವಾಂಗ್ಡು ಇಲ್ವಾ? ನನಗೆ ಗೊತ್ತೇ ಇಲ್ಲ. ಅಮೀರ್ ಖಾನ್ ಗೊತ್ತಾದರೆ ಫುನ್ಸುಕ್ ವಾಂಗ್ಡು ನನಗೆ ಗೊತ್ತಿಲ್ಲ. ಆದರೆ ಆ ಫೋಟೋ ಇದೆ, ನಾನು ಅದು ಫೋಟೋ ಅದ್ರಲ್ಲಿ ಹಾಕಿದ್ನೋ ಇಲ್ಲ ಗೊತ್ತಿಲ್ಲ, ಪುಸ್ತಕದಲ್ಲಿದೆ. ಫುನ್ಸುಕ್ ವಾಂಗ್ಡೂಸ್ ರೆಸ್ಟೋರೆಂಟ್ ಅಂತ ಇತ್ತು. ಆಮೇಲೆ ಅವ್ನಿಗೆ ಗೊತ್ತಿರಲಿಲ್ಲ. ಬಟ್ ಫುನ್ಸುಕ್ ವಾಂಗ್ಡು ಈಸ್ ಆ್ಯಕ್ಚುಲಿ ಅವನು ಅಮೀರ್ ಖಾನ್ ಫಿಲ್ಮಲ್ಲಿ ಲಡಾಖಲ್ಲೇ ಸಿಗ್ತಾನಲ್ಲ ಲಾಸ್ಟಲ್ಲಿ. ಈಸ್ ಒರಿಜಿನಲ್ ನೇಮ್ ಈಸ್ ಫುನ್ಸುಕ್ ವಾಂಗ್ಡು. ಆ್ಯಂಡ್ ಫುನ್ಸುಕ್ ವಾಂಗ್ಡು ಈಸ್ ಎ ಕಾಮನ್ ನೇಮ್, ನಿಮ್ಮ ಥರ ಸಲೀಮು ಪ್ರಮೋದ್ ಹಿಂಗೆ. ಸೊ ಅಲ್ಲಿ ಹೋಗಿ ಅವನ ಜೊತೆ ಸುಮಾರು ಹೊತ್ತು ಡಿಸ್ಕಸ್ ಮಾಡಿ ಅವನ ರೆಸ್ಟೋರೆಂಟಲ್ಲಿ ಟೀ ಕಾಫಿ ಕುಡಿದು ಬರ್ತೀವಿ. ಅದು ಇದು. ಆಮೇಲೆ ಏನೇನಾಯ್ತಾರೆ ಲಾಸ್ಟಲ್ಲಿ ಕೊನೆ ಇದರ ಬರಬೇಕಾದ್ರೆ ಇದೇ ಮಾರ್ಮೆಟ್ಟು ಅದು ಇದು ಮಾತಾಡ್ಕೊಂಡು ಬರ್ಬೇಕಾದ್ರೆ ಕತ್ತೆ ಒಂದು ಚಿಕ್ಕದ ಗುಡ್ಡದ ಮೇಲೆ ಒಂದು ಕತ್ತೆ ಮರಿ ನಿಂತ್ಕೊಂಡಿತ್ತು. ಸೂಜಿ ಸಡನ್ನಾಗಿ ಬ್ರೇಕ್ ಹಾಕಿ, ಡಾಕ್ಟ್ರೆ ಕತ್ತೆ ಮರಿ ಅಂದ್ಲು. ಹೌದು ಕತ್ತೆ ಮರಿ ನಿಂತ್ಕೊಂಡಿದೆ, ಏನು ವಿಶೇಷ? ಅಲ್ಲ, ಇಷ್ಟೆಲ್ಲ ಪರ್ವತದಲ್ಲಿ ಒಂದೇ ಒಂದು ಕತ್ತೆ ಮರಿ ಕಾಣಿಸ್ತದೆ, ನಿಮಗೇನು ಇದರಲ್ಲಿ ವ್ಯತ್ಯಾಸ, ನಿಮಗೇನು ಅಬ್ನಾರ್ಮಲ್ ಅನ್ನಿಸ್ತಾ ಇಲ್ವಾ ಅಂದರು. ಇದರಲ್ಲಿ ಅಬ್ನಾರ್ಮಲ್ ಏನಿದೆ? ಅದು ಕತ್ತೆ ಮರಿ ಚಿಕ್ಕದು, ಅದು ಎಲ್ಲ ಕಳ್ಕೊಂಡಿದೆ. ಈಗ ನಾವು ಅದ್ರ ತಾಯಿನ ಹುಡ್ಕೋಣ ಅಂದ್ಲು. ಅಮ್ಮ ಇದೇನು ಈ ಅಡ್ವೆಂಚರ್, ಇದೆಂಥ ಅಡ್ವೆಂಚರ್? ನಾನು ಒಂದೇ ಇಲ್ಲ, ಪಜೇರಾದಿಂದ ಇಬ್ಬರು ಇಳಿದು ಈಗ ಅದ್ರ ತಾಯಿನ ಹುಡುಕ್ಬೇಕು, ಇಲ್ಲಾಂದರೆ ಅದು ಕತ್ತೆ ಮರಿ ಸತ್ತೋಗುತ್ತೆ ಅಂತ. ಅಯ್ಯೋ ಅಂತಂದೆ. ಆಮೇಲೆ ನೋಡಿದ್ರೆ ಸ್ವಲ್ಪ ಹಿಂಗೆ ಸುತ್ಕೊಂಡು ಹೋಗೋಷ್ಟರಲ್ಲಿ ದೊಡ್ಡ ಬಂಡೆ ಇದೆ, ಅದ್ರ ತಾಯಿ ನಿಂತ್ಕೊಂಡಿದೆ. ಓಕೆ. ಕತ್ತೆ ಮದರು, ತಾಯಿ ಕತ್ತೆ ನಿಂತ್ಕೊಂಡಿದೆ. ಸೂಜಿ ಸ್ವಲ್ಪ ನನಗಿನ್ನ ಸಣ್ಣಗಿದ್ಲು. ಡಾಕ್ಟ್ರೆ, ಈಗ ಕತ್ತೆನೂ ಅದ್ರ ತಾಯಿನೂ ನಾವು ಒಂದುಗೂಡಿಸ್ಬೇಕು ಅಂದ್ಲು. ನಾನು ಏನಮ್ಮ ಮಾಡಲಿ ಅಂದೆ. ಬಟ್ ಅದು ಗುಡ್ಡದ ಮೇಲೆ ಏರ್ಬಿಟ್ಟು ಆ ಕತ್ತೆನ ಎತ್ಕೊಂಬನ್ನಿ ಕೆಳಗಡೆ ಅಂದ್ಲು. ಆಮೇಲೆ ಎಲ್ಲಮ್ಮ ಇದು ಹೆಂಗಮ್ಮ ಅಂದೆ. ಮೇಲೆ ಹೋಗಿ ಅದನ್ನು ಸ್ವಲ್ಪ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ, ಹಿಂಗೆ ಬಿದ್ದರೆ ಸತ್ತೋಗುತ್ತೆ ಅದು, ಇನ್ನೇನೂ ಮಾಡೋಕ್ಕಾಗಲ್ಲ. ಅದು ಹೋಗಿ ಅದು ನಾನು ಕತ್ತೆ ಅದಕ್ಕೆ ಏನು ಹೇಳಿ ನಾನು? ಅದ್ರ ತಾಯಿ ನಿಂತ್ಕೊಂಡು ಶಿ ಈಸ್ ವರಿಡ್ ಅಬೌಟ್ ದ ಬೇಬಿ. ಆಮೇಲೆ ಡಾಕ್ಟ್ರೇ ಯಾರೂ ನೋಡ್ತಾ ಇಲ್ಲ, ನಾವಿಬ್ಬರೇ ಇದ್ದೀವಿ, ಅದನ್ನು ಎತ್ಕೊಂಬಂದು ಕೆಳಗಡೆ ಬಿಟ್ಬಿಡಿ. ಅಯ್ಯೋ ಇದೇನಪ್ಪ ಇದಕ್ಕೆ ಆಚಾರ ಅಂತೇಳಿ ಅದು ಕತ್ತೆ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ರೆಸಿಸ್ಟ್ ಮಾಡ್ತು ಮರಿ.
ಸ್ವಲ್ಪ ದೊಡ್ಡದಾಗೆ ಇತ್ತು, ಒಂದು 15 kg ಇರ್ಬೋದು. ಅದನ್ನು ಜೋರಾಗಿ ತಬ್ಕೊಂಡು ಕತ್ತೆ ಮರಿನ ಎತ್ಕೊಂಡು ಆ ಬಟ್ಟೆಯಿಂದ ಇಳಿದು ಕೆಳಗಡೆ ಬಂದು ಅದರ ತಾಯಿ ಜೊತೆ ಸೇರಿಸ್ದೆ ನಾನು. ಸೂಪರ್. ಸೇರಿಸಿ ಬರೋಷ್ಟರಲ್ಲಿ ನಿಮ್ಗೆ ಹೆಂಗೆ ಅನ್ನಿಸ್ತು ಡಾಕ್ಟ್ರೆ ಅಂದ. ಐ ಆಮ್ ವೆರಿ ಹ್ಯಾಪಿ ಅಂದು. ನಿನಗೆ ಹ್ಯಾಪಿನೆಸ್ ಆಗಿರ್ಬೋದು, ಆದರೆ ನಮ್ಮ ಸ್ಕೂಲಲ್ಲಿ ಮೇಷ್ಟ್ರು ಕೋಪ ಬಂದಾಗ ಕತ್ತೆ ಕಾಯಿ ನನ್ನ ಮಕ್ಕಳ ಅಂತಿದ್ರು. ಇವತ್ತು ನೀನು ಅದನ್ನು ನಿಜ ಮಾಡಿಬಿಟ್ಟೆ ನೋಡು, MBBS ಮಾಡಿನೂ ನಾನು ಕತ್ತೆ ಕಾಯಿಸ್ಬಿಟ್ಟೆ ನೀನು ಸೂಸಿ ಅಂದೆ. ತುಂಬ ಅಂದ್ಕೊಂಡು ಬಂದು ನಾವು. ಸೊ ಈ ಥರ ಅದರಲ್ಲಿ ಅಲ್ಲಿ ಹೋಗಿ ಕತ್ತೆನೂ ಕಾಯ್ದಿದ್ದೀನಿ ನಾನು. ಸೂಪರ್. ಲಡಾಖಲ್ಲಿ ಅದು ಬರ್ದಿದ್ದೀನಿ ಅದನ್ನು ಕತ್ತೆ. ಸೊ ಅಲ್ಲಿಗೆ ನಮ್ಮ 3 ಸೆಗ್ಮೆಂಟ್ಗಳು ಮುಕ್ತಾಯವಾಗಿದೆ. ಇದು ಕೊನೆ ಸೆಗ್ಮೆಂಟು, ಲಾಸ್ಟ್ ಸ್ಟಾಪ್ ಅಂತ. ಲಾಸ್ಟ್ ಸ್ಟಾಪ್ನ ನಾವು ಬೇಕಾದ್ರೆ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಬೇಕಾದ್ರೂ ಮಾಡ್ಬೋದು. ಸೊ ಈಗ ನಾವು ಏನೇ ಪ್ರಶ್ನೆ ಕೇಳಿದ್ರು ನೀವು ಸತ್ಯ ಉತ್ತರ ಕೊಡಬೇಕು. ನೀವು ಸತ್ಯ ಅಂತ ತಿಳ್ಕೊಬೇಕು ಅದನ್ನ. ಇದು ಚೆನ್ನಾಗಿದೆ. ಇಲ್ಲ ನಮಗೆ ಬಂದ ಒಂದು ಮಾಹಿತಿ ಪ್ರಕಾರ ನೀವು 2 ಕಾರಣಕ್ಕೆ ಲೇ ಲಡಾಖಿಗೆ ಮತ್ತೊಂದ್ಸಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಂತೆ. ಒಂದು ಅಲ್ಲಿಯ ಬಟರ್ ಟೀಗೋಸ್ಕರ, ಇನ್ನೊಂದು ಒಂದು ಚಾಪ್ಟರ್ ಬರೆದಿದ್ರಿ ನೀವು ಅದ್ರ ಬಗ್ಗೆ, ಚರಸಿ ಅಂತ. ಅಯ್ಯೋ ಸ್ವಾಮಿ, ನೀವು ಒಳ್ಳೆ ಹಿಡ್ಕೊಂಡಿದ್ರಿ. ಹೇಳಿ. ಈ 2 ಕಾರಣಕ್ಕೆ ನೀವು ಮತ್ತೊಂದ್ಸಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀರಂತೆ, ಹೌದಾ? ಬಟರ್ ಟೀ ಮಾತ್ರ ಖಂಡಿತ, ಓಕೆ. ಚರಸ್ ಮಾತ್ರ ಅಲ್ಲ. ಅಯ್ಯೋ ಅದೊಂದು ಕೆಟ್ಟ ಒಂದು ಅನುಭವ ಅದು. ಆದರೆ ಅಲ್ಲಿ ತುಂಬ ಇದೆ. ಸೊ ಬಟರ್ ಟೀ ಬಗ್ಗೆ ಜಾಸ್ತಿ ಹೇಳ್ಬೋದಾ? ಬಟರ್ ಟೀ ಬಗ್ಗೆ ಹೇಳ್ತೀನಿ. ನಾನು ಬಟರ್ ಟೀನ 1985 ಮೇಲೆ ಸುರಭಿ ಪ್ರೋಗ್ರಾಮ್ ಬರ್ತಾಯಿತ್ತು ಟಿ ವಿಯಲ್ಲಿ. ಜ್ಞಾಪಕ ಇದೆ ನಿಮಗೆ? ನೀವು ಆ ಜನ್ರೇಷನ್ ಅಲ್ಲ ಅನ್ಕೊಂತೀನಿ. ಸುರಭಿ 1997. ಹೌದಾ? ಸುರಭಿ ಅಂತ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು. ರೇಣುಕಾ ಶಾಣೆ ದೂರದರ್ಶನದಲ್ಲಿ ಪ್ರೋಗ್ರಾಮ್ ಬರ್ತಾಯಿತ್ತು. ಅವರೆಲ್ಲ ಊರದ ಒಂದು ಭಾರತದ ಎಲ್ಲ ಸಂಸ್ಕೃತಿಯನ್ನು ಪರಿಚಯ ಮಾಡ್ತಾಯಿದ್ರು. ಅದರಲ್ಲಿ ಬಟರ್ ಟೀದು ಒಂದು ಚಿಕ್ಕ ಡಾಕ್ಯುಮೆಂಟ್ರಿ ಮಾಡಿದ್ರು. ಅದನ್ನು ನೋಡಿ ತುಂಬ ನಾನು ಇದಾಗಿದ್ದೆ, ಎಕ್ಸೈಟ್ ಆಗಿದೆ. ಇದು ಯಾವ ಥರ ಇರುತ್ತೆ ಬಟರ್ ಟೀ ಅಂದರೆ, ಅಲ್ಲಿನ ಒಂದು ತಂಪು ವಾತಾವರಣಕ್ಕೆ ಪರಿಸ್ಥಿತಿಗೆ ತಕ್ಕಂಗೆ ಅವರೊಂದು ಚಹಾ ಮಾಡ್ತಾರೆ. ಆ ಚಹಾದಲ್ಲಿ ಮಾಮೂಲಿ ಚಹಾ ಪುಡಿ ಹಾಕ್ತಾರೆ, ಅದರ ಜೊತೆಗೆ ಉಪ್ಪು ಹಾಕ್ತಾರೆ, ಸಕ್ಕರೆ ಹಾಕಲ್ಲ. ಕರೆಕ್ಟ್. ಉಪ್ಪು ಹಾಕ್ತಾರೆ. ಆಮೇಲೆ ಅದರಲ್ಲಿ ಯಾಕಿರುತ್ತಲ್ಲ, ಯಾಕನ್ನ ಬೆಣ್ಣೆ ಹಾಕ್ತಾರೆ. ಯಾಕನ್ನ ಬೆಣ್ಣೆ ಹಾಕಿ ಅದೊಂದು ಪೈಪ್ ಥರ ಒಂದು ಪಾತ್ರೆ ಇರುತ್ತೆ, ಒಂದು ಗುಂಡು ಪೈಪ್ ಥರನೇ ಪಾತ್ರೆ ಇರುತ್ತೆ. ಅದರೊಳಗಡೆ ಅದರ ಇದಕ್ಕೆ ವ್ಯಾಸಕ್ಕೆ ಹೊಂದುವಂಥ ಒಂದು ಕಡಗೋಲಿರುತ್ತೆ. ಆ ಕಡಗೋಲಲ್ಲಿ ಹಾಕಿ ಅದನ್ನು ನಾವು ಸೈಕಲ್ ಪಂಪ್ ಹೊಡಿತೀವಲ್ಲ, ಆ ಥರ ಸ್ಲೋಲಿ ಮೇಲೆ ಕೆಳಗೆ ಪಂಪ್ ಮಾಡ್ತಾರೆ. ಅದು ಗುರು ಅಂತ ಸೌಂಡ್ ಬರುತ್ತೆ. ದಟ್ ಈಸ್ ಕಾಲ್ಡ್, ಅದಕ್ಕೆ ಅದನ್ನು ಗುರುಗುರು ಚಾಯ್ ಅಂತಾರೆ. ಗುರುಗುರು ಚಾಯ್. ಅದನ್ನು ಸುಮಾರು ಹೊತ್ತು ಆಡಿಸಿ ಆಮೇಲೆ ಅದು ಮೇಲ್ಗಡೆಯಿಂದ ಆ ಕಡಗೋಲು ತೆಗೆದು, ಅದು ಪೈಪ್ ಥರ ಏನಿರುತ್ತಲ್ಲ ಕೊಳವೆ, ಅದನ್ನು ಟೀ ಹಾಕೋ ನಮ್ಮ ಹೂಜಿ ಬರುತ್ತಲ್ಲ ಅದರಲ್ಲಿ ಬಗ್ಸಿ, ಆಮೇಲೆ ಅದನ್ನು ಮಧ್ಯ ಇಟ್ಕೊಂಡು ಥರ್ಮಾಸ್ ಫ್ಲಾಸ್ಕಲ್ಲಿ ಇಟ್ಕೊಂಡು ಕುಡಿತಾ ಇರ್ತಾರೆ. ದಿನ ಎಲ್ಲ ಕುಡಿಯೋದೇ ಕೆಲಸ. ಯಾಕಂದರೆ ಆಚೆ ಕಡೆ ಮಂಜು ಬಿದ್ದಿರುತ್ತೆ, ಮೀಟರ್ ಗಟ್ಟಲೆ ಮಂಜು ಬಿದ್ದಿರುತ್ತೆ. ನೀವು ಏನೂ ಮಾಡೋಕ್ಕಾಗಲ್ಲ, ಬೇಸಾಯನೂ ಮಾಡೋಕ್ಕಾಗಲ್ಲ, ಆಟನೂ ಆಡೋಕ್ಕಾಗಲ್ಲ, ಯಾರ ಜೊತೆ ಜಗಳನೂ ಮಾಡೋಕ್ಕಾಗಲ್ಲ. ಮನೆ ಒಳಗಡೆ ಕೂತ್ಕೋಬೇಕು, ಟೀ ಕುಡಿಬೇಕು. ಆದರೆ ತುಂಬ ರುಚಿಯಾಗಿರುತ್ತೆ. ನನಗೆ ಅದು ಟೀ ಸಿಕ್ಕಿರಲಿಲ್ಲ. ಆಮೇಲೆ ಈಗ ಅದನ್ನು ಟೀ ಕುಡಿಬೇಕು, ಹೋಟೆಲ್ಗಳಲ್ಲಿ ಟೀ ಸಿಗ್ತಾ ಇಲ್ಲ, ಟೀ ಕುಡಿಬೇಕು, ಹೆಂಗಾದರೂ ಕುಡಿಲೇಬೇಕು ಮಾಡಿಕೊಂಡು ಹೋಗಿ ನುಬ್ರಾದಲ್ಲಿ ಆಚೆ ಹೋಗಿ ಬರ್ತಾಯಿದ್ದೆ. ಒಬ್ಬ ಲೇಡಿ ಒಂದು ಹಸು ಕರು ಸೆಗಣಿ ತೆಗಿತಾಯಿದ್ರು. ಅವ್ರು ಹೋಗಿ ನಮಸ್ಕಾರ ಮಾಡಿ, ನಾನು ಬೆಂಗಳೂರಿಂದ ಬಂದಿದ್ದೀನಿ, ನನಗೆ ಟೀ ಕುಡಿಬೇಕು ಟೀ ಬೇಕು ಅಂದ್ಬಿಟ್ಟೆ. ನನಗೆ ಇದ್ರ ಬಗ್ಗೆ ತುಂಬ ಕೇಳಿದ್ದೀನಿ, ನಾನು ಟೀ ಕುಡಿಬೇಕು ಅಮ್ಮ ಅಂದೆ. ಅವರು ಅಮ್ಮ ಸ್ವಲ್ಪ ಹೊತ್ತು ನನ್ನ ನೋಡಿ, ಇದು ಯಾವುದಕ್ಕೆ ವಿಚಿತ್ರ ವ್ಯಕ್ತಿ ಇದು, ಟೀ ಕೇಳ್ತಾ ಇದೆ ಅಂತೇಳಿ. ಆಮೇಲೆ ಒಳಗಡೆ ಹೋಗಿ ಯಜಮಾನ ಕರ್ಕೊಂಬಂದರು. ಅವ್ರ ಯಜಮಾನರು ಆ ಮಸೀದಿ, ಅಲ್ಲಿ ಒಂದು ಮಸೀದಿ ಇತ್ತು, ಆ ಮಸೀದಿ ಹೆಡ್ ಅವರು. ಆಮೇಲೆ ಅವ್ರು ನೋಡಿದ ತಕ್ಷಣ ನಾನು ಸಲಾಮ್ ಅಲೈಕುಮ್ ಅಂದೆ. ಅವರು ಬನ್ನಿ ಡಾಕ್ಟ್ರೆ ಬನ್ನಿ, ಒಳಗಡೆ ಕರ್ಕೊಂಡೋಗಿ ಕೂರಿಸಿ ಟೀ ಕುಡಿಸಿದ್ರು. ಟೀ ಕುಡಿಸಿ ಒಂದೇ ಒಂದು ಕಪ್ ಕುಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಕಪ್ ಕುಡಿಬೇಕು ಅನ್ನಿಸ್ತು. ಅವರು ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಯಿತೋ ಏನೋ. ಆಮೇಲೆ ಇನ್ನೂ ಕುಡಿಬೇಕು ಅನಿಸ್ತಾ ಇದೆಯಲ್ಲ ನಿಮಗೆ, ಕುಡೀರಿ ಅಂದರು. ಆಮೇಲೆ ಒಂದು 3-4 ಕಪ್ಪು ಕುಡ್ಕೊಂಬಂದೆ. ಒಂದು ಸ್ವಲ್ಪ ಪಿಂಕ್ ಕಲರ್, ಇದೆಯಲ್ಲ, ಇದು ಕಲರ್ ಇದೆಯಲ್ಲ ನಿಮ್ಮ ಸ್ಕ್ವೇರ್ದು, ಆ ಕಲರ್ ಸ್ವಲ್ಪ ಡಾರ್ಕ್, ಸ್ವಲ್ಪ ರೆಡ್ಡಿಶ್ ಹೂ ಬರುತ್ತೆ, ಅದನ್ನು ಟೀ ಕುಡಿದೆ. ಆವಾಗ ಅಲ್ಲಿ ಗೊತ್ತಾಯ್ತು ಏನಂದರೆ, ಅವರಿಗೆ ಆ ಚಳಿ ಹಾಗೂ ಅಲ್ಲಿನ ಒಂದು ವಾತಾವರಣಕ್ಕೆ ಅದು ಬೇಕಾಗುತ್ತೆ. ಯಾಕಂದರೆ ಕೊಬ್ಬು ದೇಹದಲ್ಲಿ ಕೊಬ್ಬಿದ್ದಂಗೆ ಅದು ನಿಮ್ಮನ್ನು ಚಳಿಯಿಂದ ಕಾಪಾಡುತ್ತೆ. ಸೊ ಹಾಗಾಗಿ ಇವರು ಕೊಬ್ಬನ್ನು ದೇಹದೊಳಗಡೆ ತಗೋಬೇಕು. ಬಹುಶಃ ಅದರಲ್ಲಿ ಅಷ್ಟು ಸಕ್ಕರೆ ಹಾಕಿದ್ರೆ, ಅವ್ರು ಕುಡಿಯೋ ಪ್ರಮಾಣಕ್ಕೆ ಅಷ್ಟು ಸಕ್ಕರೆ ಹಾಕ್ಕೊಂಡು ಕುಡಿಯೋದು ನೋಡಿದ್ರೆ ಇಡೀ ಲಡ್ಡಾಕೆಲ್ಲ ಡಯಾಬಿಟಿಕ್ ಆಗಿಬಿಡ್ತಾರೆ.
ಹಾಗಾಗಿ ಅವರು ಸಾಲ್ಟ್ ಹಾಕೊಂಡು ಕುಡಿತಾರೆ. ದಟ್ ಇಸ್ ಕಾಲ್ಡ್ ಇದು ಲಡ್ಡಾಕಿ ಸಾಲ್ಟ್ ಟೀ. ಓಕೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೆಂಗಿತ್ತು? ಟೇಸ್ಟು ಉಪ್ಪುಪ್ಪಾಗಿತ್ತು, ಆದರೆ ಮಂದವಾದ ಉಪ್ಪು. ಓಕೆ, ಅದರ ಜೊತೆಗೆ ಸ್ವಲ್ಪ ಇದು ಟೀದು ಸ್ವಲ್ಪ ಹಿಂಟ್ ಬರುತ್ತೆ, ಆದರೆ ಟೀ ಅಷ್ಟೊಂದು ಸ್ಟ್ರಾಂಗ್ ಇದು ಇರಲ್ಲ, ಏನು ಹೇಳಿ ಟೀ ಇರಲ್ಲ. ಹಾಗಾಗಿ ಒಂದಷ್ಟು ನಮ್ಮಲ್ಲಿ ನಾವು ಮನೇಲಿ 1-2 ಕಪ್ ಕುಡಿಬೋದು ಮ್ಯಾಕ್ಸಿಮಮ್. 3-4 ಕಪ್ ಕುಡಿಯೋಕ್ಕಾಗಲ್ಲ ನಮಗೆ ಒಂದೇ ಸಲ ಕೂತ್ಕೊಂಡಿದ್ದಾಗಲೇ, ಕಂಟಿನ್ಯೂಸ್. ಆದರೆ ಅದನ್ನು ಕುಡಿಬೋದು ನೀವು, ಅದು 3-4 ಕಪ್ ಕುಡಿಬೋದು. ಅವ್ರು ಕೇಳಿದ್ರೆ ನಾನು 25-30 ಕುಡಿದು ಬಿಡ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ. ಸೊ ಪ್ರಾಬ್ಲಿ ಅವರ ಒಂದು ಅಡ್ಜಸ್ಟ್ ಅವ್ರಿಗೆ ಅವ್ರ ಲೈಫ್ ಸ್ಟೈಲ್ಗೆ ಅದು ಇದು. ಅವ್ರಿಗೆ ನೀವು ಬಿ ಪಿ ಅಥವಾ ಇನ್ನು ಬ್ಲಡ್ ಟೆಸ್ಟ್ ಮಾಡಬೇಕಾದ್ರೆ ರಕ್ತನೇ ಬರ್ತಿತ್ತು ಅಥವಾ ಟೀ? ಅದನ್ನು ರಕ್ತನೇ ಬರಬೇಕು. ಅವ್ರು ಕುಡಿಯೋ ಪ್ರಮಾಣ ನೋಡಿದ್ರೆ ಅದು ಟೀನೇ ಹರಿಬೇಕು ಅವ್ರ ದೇಹದಲ್ಲಿ. ಹಂಗೆ ಅದ್ರ ಜೊತೆಗೆ ಅವರು ಮನೇಲೇ ಇದು ಮಾಡ್ತಾರೆ, ಬೇಕ್ ಮಾಡಿರೋ ಬನ್ಸ್ ಕೊಡ್ತಾರೆ ಮನೇಲೇ ಬೇಕು. ಅವ್ರದ್ದೇನಂದರೆ ಎಲ್ಲ ಮನೇಲಿ ಒಂದು ಅಗಿಷ್ಟಿಗೆ ಥರ ಇರುತ್ತೆ. ಅವ್ರ ಸಗಣಿನ ಒಣಗಿರೋ ಸಗಣಿನ ತಗೊಂಬಂದು ಸುಟ್ಟು ಇದು ಮಾಡ್ತಾರೆ. ಸೊ ಪ್ರಾಬ್ಲಿ ಅವ್ರ ಮನೇಲಿ ಯಾವಾಗಲೂ ಒಂದು ಅವನ್ ಥರ ಒಂದು ನಡೀತಾನೆ ಇರುತ್ತೆ. ಸೊ ಅಲ್ಲಿ ಅವರು ಇದನ್ನು ಏನು ಬಾರ್ಲಿದದು, ಬಾರ್ಲಿ ಬ್ರೆಡ್, ಗೋಧಿದಲ್ಲ, ಬಾರ್ಲಿ ಬೆಳೀತಾರೆ ಜಾಸ್ತಿ ಅಲ್ಲಿ. ಸೊ ಬಾರ್ಲಿ ಟೋಸ್ಟ್ನ ತಿನ್ನಕ್ಕೆ ಕೊಡ್ತಾರೆ ಜೊತೆಲಿ ನನಗೆ. ಸೂಪರ್. ಈಗ ನೀವು ಈ ಒಂದು ಲಡಾಖ್ 2 ಸಲ ನೀವು ಹೋಗಿ ಬಂದಿರೋಂಥದ್ದು ಡಾಕ್ಟರ್ ಸಲೀಂ ಆಗಿ. ಒಂದು ವೇಳೆ ನೀವು ಅಬು ಯಾಹ್ಯಾ ಆಗಿ ಹೋಗಿದ್ರೆ, ಅಂದರೆ ರೈಟರ್ ಆಗಿ ಹೋಗಿದ್ರೆ, ನೀವು ಪುಸ್ತಕದಲ್ಲಿ ಬೇರೆ ವಿಷಯಗಳು ಬರೀತಿದ್ರಾ ಅಥವಾ ದೃಷ್ಟಿಕೋನ ಬದಲಾಗಿರ್ತಿತ್ತಾ ಅಥವಾ ನೀವು ನೋಡುವಂಥ ವಿಷಯಗಳೇ ಬೇರೆ ಇರ್ತಿತ್ತ? ದೃಷ್ಟಿಕೋನ ಏನೋ ಬದಲಾಗಲ್ಲ. ಈ ಪುಸ್ತಕದಲ್ಲಿ ಇದು ಒಬ್ಬ ವೈದ್ಯ ಬರೆದಿರೋ ಥರ ಪುಸ್ತಕ ಅನಿಸಲ್ಲ ಅಲ್ವಾ? ಹೌದು, ವೈದ್ಯನ ಥರ ನಾನು ಬರದೇ ಇಲ್ಲ ಅದನ್ನು ಪುಸ್ತಕ. ಮಧ್ಯ ಮೆಡಿಕಲ್ ರೋಗಿಗಳು ಅವ್ರ ಪೇಷಂಟ್ ಆದಾಗ ಮಾತ್ರ ಮಧ್ಯ ಮೆಡಿಕಲ್ ಬರ್ತದೆ. ಆದರೆ ನಾನು ಅದನ್ನು ಅನುಭವ ವೈದ್ಯನ ದೃಷ್ಟಿಯಿಂದ ನಾನು ಬರೆದಿಲ್ಲ. ಆದರೆ ಈ ಆ್ಯಕ್ಚುಲಿ ಲಡಾಖ್ ಡೈರಿಸ್ಟು ಇವಾಗಲೂ ಬರೆಯೋ ಒಂದು ಹುಮ್ಮಸ್ಸು ಇದೆ, ಇದು ಇದೆ, ಮಟೀರಿಯಲ್ ಇದೆ. ಯಾಕಂದರೆ ಇದನ್ನು ಬರೆದ ಆದಮೇಲೆ ನಾನು ಸುಮಾರು ವಿಷಯಗಳು ಇನ್ನೂ ಮರ್ತೋಗಿದೆ, ಇನ್ನೂ ಆ್ಯಡ್ ಮಾಡಬೇಕಾಗಿತ್ತು. ಇನ್ನು ನಿಮಗೆ ಅದು ಪೇಂಟಿಂಗ್ದು, ಆಮೇಲೆ ಕತ್ತೆ ಎತ್ಕೊಂಡಿರೋದು, ಈ ಥರದ ಕಥೆಗಳು ಸುಮಾರು ಮರ್ತೋಗಿದೆ. ಆಮೇಲೆ ಅವರು ಮಧ್ಯರಾತ್ರಿ ಮಾಡಿರೋ ಏನೋ ನೈಟು ಈ ನಮ್ಮ ಪ್ರವಾಸಿಗಳು ಕುಡಿದು ಮಾಡಿರೋ ತಮಾಷೆಗಳು, ಅವರವರ ಜೋಕುಗಳು, ಕೆಲವೊಂದು ನಾವು ಏನು ಮುಲಾಜಿಗೆ ಬಿದ್ದು ಏನು ಮಡಿವಂತಿಕೆಗೆ ಹೆದರಿ ಕೆಲವೊಂದು ಇದನ್ನು ಬರೆದಿಲ್ಲ. ಬಹುಶಃ ಅದನ್ನು ಬರೆದಿದ್ದರೆ ಇನ್ನೂ ನನಗೆ ಇದು ಆಗಿರೋದೇನೋ ಒಂದು 500-600 ಪೇಜ್ ಆಗಿರ್ತಿತ್ತೇನೋ. ಅದರಲ್ಲಿ ಸುಮಾರು ನಾನು ಮರ್ತೋಗಿದ್ದೀನಿ. ಏನಾಯ್ತು ಅಂದರೆ, ನಾನು ಅಲ್ಲಿಂದ ಮುಖ್ಯ ಘಟನೆಗಳನ್ನು ಆವಾಗ ಕೀಪ್ಯಾಡ್ ಮೊಬೈಲ್ ಇತ್ತು, ಇದು ಇರಲಿಲ್ಲ, ಟಚ್ ಪ್ಯಾಡ್ ಇರಲಿಲ್ಲ. ಅದರಲ್ಲಿ ಅಷ್ಟು ಟೈಪ್ ಮಾಡೋಕ್ಕಾಗ್ತಾಯಿಲ್ಲ. ಸುಮಾರು ಘಟನೆಗಳನ್ನು ಒಂದು 200 ಪೇಜ್ ಬುಕ್ಕಲ್ಲಿ ಎಲ್ಲ ಬರೆದೆ ನಾನು. ಬರೆದು ಇಟ್ಟು ಲಾಸ್ಟಲ್ಲಿ ಎಲ್ಲ ತುಂಬ ಚೆನ್ನಾಗಿ ಬರೆದು ಬುಕ್ ಕಳ್ಕೊಂಬಿಟ್ಟೆ. ಬುಕ್ ಕಳೆದೋದ ಮೇಲೆ ಅದೆಲ್ಲ ನನಗೊಂಥರ ಇದಾಯಿತು. ಹೀಗಾಗಿ ನನ್ನ ಇದರಲ್ಲಿರೋ ಫೋಟೋಗಳನ್ನು ನೋಡಿ ಅದನ್ನು ನಾನು ನೆನಪು ಮಾಡಿಕೊಂಡು ಇಷ್ಟೆಲ್ಲ ಶೇಖರಿಸ್ದೆ. ಅದಾದಮೇಲೆ ಇನ್ನೂ ಕೆಲವೊಂದು ಇದು ಬರ್ತವೆ, ಇನ್ನೂ ಆ್ಯಡ್ ಮಾಡಬೇಕು ಅನಿಸುತ್ತೆ, ನೋಡೋಣ. ಆದರೆ ಲಡಾಖ್ ಇನ್ನೂ ಒಂದು ಸಲ ಹೋಗೋ ಆಸೆ ಇದೆ. ಹೋಗಿ ಬಂದರೆ ಮೋಸ್ಟ್ಲಿ ನನ್ನನ್ನು ಕರ್ಕೊಂಡು ಇಲ್ಲ, ಇಬ್ಬರು ಜೊತೆಲಿ ಹೋಗೋಣ. ಲಡಾಖ್ 2 ಆಗಬಹುದು. ಖಂಡಿತ. ಸೂಪರ್. ನೀವು ಇಡೀ ಪ್ರವಾಸದಲ್ಲಿ ರಿಗ್ರೆಟ್ ಮಾಡುವಂಥ ಘಟನೆಗಳು ಯಾವ್ದಾದ್ರು ನಡೆದಿತ್ತ? ರಿಗ್ರೆಟ್ ಮಾಡುವಂಥ ಘಟನೆಗಳು ಆ ಥರ ಯಾವುದೂ ಇಲ್ಲ. ರಿಗ್ರೆಟ್ ಮಾಡುವಂಥ ಘಟನೆ ಅಥವಾ ಅದ್ರ ಬಗ್ಗೆ ಈಗೇನಾದ್ರು ಯೋಚನೆ ಮಾಡಿದ್ರೆ, ನಾನು ಆ ಕ್ಷಣದಲ್ಲಿ ಇದನ್ನು ಬೇರೆ ರೀತಿ ನೋಡಿದಿದ್ರೆ ಅಥವಾ ಬೇರೆ ರೀತಿ ಯೋಚನೆ ಮಾಡಿದಿದ್ರೆ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರ್ತಿತ್ತು, ಹಾಗೇನಾದ್ರು? ಆ ಥರ ಏನೂ ಇರಲಿಲ್ಲ. ಆ ಥರದ ಘಟನೆಗಳು ಯಾವುದೂ ಆಗಲಿಲ್ಲ. ಆದರೆ ಮೊದಲನೇ ಪ್ರಯಾಣದಲ್ಲಿ 17 ಜನರಿಗೆ ಬೇದಿ ಇದಾಯಿತು, ಅದು ಇದು ಅಂದ್ರಲ್ಲ, ಅದನ್ನು ಸ್ವಲ್ಪ ಆ ಸಿಚುವೇಶನ್ನ ಸ್ವಲ್ಪ ಇದರಲ್ಲಿ ಹ್ಯಾಂಡಲ್ ಮಾಡ್ಕೋಬೋದಾಗಿತ್ತು. ಅದರ ಮಧ್ಯ ನಮ್ಮ ಗ್ರೂಪ್ನಲ್ಲಿ ನನಗೆ 17 ಜನ ಬೇದಿ ಹೊಡ್ಕೊಂಡು ಅವ್ರನ್ನ ಮೊದಲನೇ ಕ್ಯಾಂಪ್ನಲ್ಲಿ ರಾತ್ರಿ ಅವ್ರನ್ನೆಲ್ಲ ಮಲಗಿಸಿ ಅವ್ರಿಗೆಲ್ಲ IV ಕೊಟ್ಟು, ಆಮೇಲೆ ಅದರಲ್ಲಿ ಸುಮಾರು ಜನ 60 ಮೇಲೆ ಅವರಿದ್ದರು, ಎಲ್ಲ ದೊಡ್ಡ ಡೊಳ್ಳ ಹೊಟ್ಟೆಯವರು. ಅವರು ನೆಲಕ್ಕೆ ಮಲಗಿದಾಗ ಅಲ್ಲಿ ಆಕ್ಸಿಜನ್ ಮೊದಲೇ ಕಡಿಮೆ. ಇವರು ಮಲ್ಕೊಂಡಿದ್ದಾಗ ಇವರು ಹೊಟ್ಟೆಯ ಒಂದು ಕರಳುಗಳ ಪ್ರೆಷರಿಂದ ಲಂಗ್ಸ್ ಇನ್ನೂ ಇದು ಆಗಿ ಕಂಪ್ರೆಸ್ ಆಗಿ ಇನ್ನೂ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿಬಿಡೋದು. ಇವ್ರು ರಾತ್ರಿ ಎಲ್ಲ ಗೊರಕೆ ಹೊಡೆಯೋದು, ಅದು ಇದು. ಯಾರೂ ಸತ್ತೋಗ್ಬಾರ್ದು ಅಂತೇಳಿ ನಾನು ಹೆಗಲ ಮೇಲೆ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಒಂದು ಕೈಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ಇವ್ರ ಪಲ್ಸು ಚೆಕ್ ಮಾಡಿಕೊಂಡು ರಾತ್ರಿ ಎಲ್ಲ ಟೆಂಟಲ್ಲಿ ಯಾರ್ಯಾರು ಸ್ವಲ್ಪ ಬೇದಿ ಹೊಡ್ಕೊಂಡು ಸ್ವಲ್ಪ ಸುಸ್ತಾಗಿರ್ತಾರೆ ಅವ್ರನ್ನೆಲ್ಲ ಚೆಕ್ ಮಾಡ್ಕೊಂಡು ಬರ್ತಾಯಿದ್ದೆ. ಇದು ನೋಡ್ತಾಯಿದ್ದೆ. ಅದರಲ್ಲಿ ಒಬ್ಬ ನರ್ಸ್ ಇದ್ದ,
ಆ ಗ್ರೂಪಲ್ಲಿ. ಅವನು ಹೇಳ್ಕೊಂಡೇ ಇಲ್ಲ ಓ ನಾನು ನರ್ಸು ಅಂತೇಳಿ. ನನಗೆ ಆಮೇಲೆ ಎಲ್ಲ ಆಗಿ ಟ್ರಿಪ್ ಮುಗಿಯಲಿಕ್ಕೆ ಇನ್ನೂ ಒಂದು 2-3 ದಿವಸ ಆಯಿತು. ಅಷ್ಟರಲ್ಲಿ ಸೂಜಿ ಬಂದು ಸಲೀಮ್ ನಿನಗೇನಾರು ಕಷ್ಟ ಆದರೆ ಅವನು ನರ್ಸು, ಅವ್ನು ಹೆಲ್ಪ್ ತೊಗೋ ನೀನು ಅಂತ. ಇಷ್ಟು ದಿವಸ ನಾನು ಗೋಳಾಡ್ತಾ ಇದ್ದೀನಿ, ಅವನು ಇವಾಗ ಅವನ ಹತ್ರ ನಾನೇನು ಹೆಲ್ಪ್ ತೊಗೋಬೇಕು ಅಂತ. ಆಮೇಲೆ ಅವನು ನನ್ನ ಹತ್ರ ಬಂದ ಸಾಯಂಕಾಲ, ಚೆನ್ನಾಗಿ ಕುಡ್ದಿದ್ದ, ಹತ್ರ ಬಂದು ಡಾಕ್ ನಾನು ನೋಡ್ತಾ ಇದ್ದೀನಿ ಬಂದಾಗಿಂದ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೀರಿ, ನಿಮಗೇನಾದರೂ ಸಹಾಯ ಬೇಕಾದರೆ ನನ್ನ ಕರಿಬೋದು ಅಂತ. ಎಲ್ಲ ಮುಗಿತಾ ಬಂದಿದೆ, ಇವಾಗ ಏನು ಕರೆಯೋದು. ಬಟ್ ಅದೆಲ್ಲ ಇರಲಿ, ನೀನು ನರ್ಸ್ ಅಂತ ನನಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲ, ನೀನು ನರ್ಸ್ ಅಂತ ನನಗೆ ಹೇಳ್ಬೋದಾಗಿತ್ತಲ್ಲ. ಅದೇ ನನಗೆ ನನ್ನ ಜೀವನದಲ್ಲಿ ಇನ್ನು ಮೇಲೆ ನಾನು ಯಾರಿಗೂ ನರ್ಸ್ ಅಂತ ನಾನು ಹೇಳ್ಕೊಳ್ಳಲ್ಲ. ಆ ಥರ ನನ್ನ ಪಶ್ಚಾತ್ತಾಪ ಆಗಿದೆ. ಯಾಕೆ, ಏನಾಯಿತು? ಅವನು ತನ್ನ ಸ್ಟೋರಿ ಬಿಚ್ಕೊಂಡು ಅವನು ಬ್ರಿಟಿಷ್ ಆರ್ಮಿ ಕಾರ್ಪ್ಸಲ್ಲಿ ನರ್ಸ್ ಆಗಿ ಅಫ್ಘಾನಿಸ್ತಾನ ಪೋಸ್ಟಿಂಗ್ ಆಗಿರುತ್ತೆ ಅವನಿಗೆ. ಅಫ್ಘಾನಿಸ್ತಾನ ಪೋಸ್ಟಿಂಗ್ ಆದಾಗ ಅಲ್ಲಿ ಇದು ವಾರ್ ಸಿಚುವೇಷನಲ್ಲಿ ಅಫ್ಘಾನಿ ಒಂದು ಹುಡುಗಿ, ಚಿಕ್ಕ ಮಗು, ಹೆಣ್ಣು ನಡ್ಕೊಂಡು ಹೋಗ್ಬೇಕಾದ್ರೆ ಲ್ಯಾಂಡ್ ಮೈಲ್ ಮೇಲೆ ಕಾಲಿಟ್ಟು ಬ್ಲಾಸ್ಟ್ ಆಗಿರುತ್ತೆ. ಅವಳ ಕಾಲೆಲ್ಲ ಇದಾಗಿರುತ್ತೆ, ಬ್ಲಾಸ್ಟ್ ಆಗಿ ಕಾಲು ಹೊಡೆದಾಗಿರುತ್ತೆ. ಆ ಕಾಲನ್ನ ಇವರು ಬ್ರಿಟಿಷ್ ಆರ್ಮಿ ಕಾಪ್ಸ್ ಅವರು ಆ ಮಗುನ ಎತ್ಕೊಂಡ್ಬಂದು ಸರ್ಜರಿ ಮಾಡಿ ಆ ಕಾಲಿಗೆ ಮೂಳೆಗಳನ್ನೆಲ್ಲ ಜೋಡಿಸಿ ಎಕ್ಸ್ಟರ್ನಲ್ ಫಿಕ್ಸೇಟರ್ ಹಾಕ್ತಾರೆ ಗೊತ್ತಾ, ಮೂಳೆಗಳು ಇಲ್ಲಿ ತೂತು ಹಾಕಿ ಅದಕ್ಕೆ ರೌಂಡ್ ಆಗಿ ಇದಾಗಿರ್ತಾರೆ, ಎಕ್ಸ್ಟರ್ನಲ್ ಫಿಕ್ಸೇಟರ್ಸ್ ಅಂತೀವಿ. ಆ ಎಕ್ಸ್ಟರ್ನಲ್ ಫಿಕ್ಸೇಟರ್ಸ್ ಹಾಕಿ ಮಗು ಕಾಲು ಹೆಂಗೋ ಸ್ಯಾಲ್ವೇಜ್ ಮಾಡ್ತಾರೆ. ದೇ ವಿಲ್ ಸೇವ್ ದ ಲೆಗ್. ಮಗು ಕಾಲು ಉಳಿಸಿ ನಾವು ವಾಪಸ್ ಕಳಿಸಿದ್ವಿ ಡಾಕ್ಟ್ರೇ. ಏನಾಯಿತು ಗೊತ್ತಾ ನಿಮಗೆ? ಏನಾಯಿತು, ಆ ಮಗುವಿನ ತಂದೆಗೆ OPM ಅಡಿಕ್ಟ್ ಇರ್ತಾನೆ ಅವನು ಮಗು ಮನೆಗೆ ಹೋದ್ಮೇಲೆ ಆ ಮೆಟಲ್ಲು ಇದನ್ನೆಲ್ಲ ಬಿಚ್ಚಿ ಕಾಬೂಲ್ ಮಾರ್ಕೆಟಲ್ಲಿ ಮಾರಿ ಗಾಂಜಾ ಸೇದಿ ಆ ಮಗು ಕಾಲೆಲ್ಲ ಗ್ಯಾಂಗ್ರೀನ್ ಆಗಿ ನಾವೇ ಆ ಮಗು ಕಾಲು ರೆಡಿ ಮಾಡಿ ಆ ಮಗು ಕಾಲು ನಾವು ಕಟ್ ಮಾಡಿದ್ವಿ ಡಾಕ್ಟ್ರೇ. ಆ ಘಟನೆ ನಂತರ ನನಗೆ ಈ ವೃತ್ತಿ ನಾವು ಅದನ್ನು ಇದೆ ಅಂತೀವಿ, ಏನು ಹೇಳಿ, PTSD ಅಂತೀವಿ, ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಬೇಸಿಕಲಿ ಇದು ಜಾಸ್ತಿ ಈ ಥರದ ಯುದ್ಧ ಸನ್ನಿವೇಶಗಳಲ್ಲಿ ಹೋಗಿ ಬಂದವ್ರಿಗೆ ಆಗುತ್ತೆ. ಅದು ಮಾನಸಿಕವಾಗಿಯೂ ಆಗ್ಬೋದು, ಆದರೆ ಸುತ್ತಮುತ್ತಲು ಸಾವು ನೋವುಗಳು ಈ ಥರದ ಕೆಲವೊಂದು ಹಿಂಸಾತ್ಮಕ ಘಟನೆಗಳನ್ನು ನೋಡಿ ಅವನು ರೂಮೇಟ್ ಬಂದುಬಿಟ್ಟು ನನ್ನ ಹತ್ರ ಅಪಾಲಜಿ ಕೇಳಿದ್ರೆ, ಡಾಕ್ಟ್ರೇ ಅವನು ಅಫ್ಘಾನಿಸ್ತಾನ ಪೋಸ್ಟಿಂಗಾಗಿ ವಾಪಸ್ ಬಂದಾಗಿಂದ ಅವನು ಮನುಷ್ಯನೇ ಇಲ್ಲ, ಅವನು ಹುಚ್ಚರ ಥರ ಬಿಹೇವ್ ಮಾಡ್ತಾನೆ, ಅದಕ್ಕೆ ಅವ್ನು ನಿಮ್ಮ ಹತ್ರ ಬಂದು ನಾನು ನರ್ಸ್ ಅಂತ ಹೇಳ್ಕೊಳ್ಳೋಕ್ಕೂ ಅವನಿಗೆ ಅಷ್ಟೊಂದು ಮಾನಸಿಕವಾಗಿ ಅವನು ಕ್ಷೋಭೆಗೆ ಒಳಗಾಗಿದ್ದಾನೆ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ. ಈ ಥರದ ಕೆಲವೊಂದು ನೋಡಿ ವ್ಯಕ್ತಿತ್ವಗಳು ಈ ಪ್ರವಾಸ ಮಾತ್ರ ಅಲ್ಲ, ಇದು ಇಲ್ಲಿ ವ್ಯಕ್ತಿತ್ವಗಳ ಒಂದು ಇದು ಇದೆ, ಒಂದು ಪರಿಚಯ ಅಥವಾ ಫ್ಲ್ಯಾಶ್. ನಿಮಗೆ ನಾನು ಅಂದ್ಕೊಂಡಿರಲಿಲ್ಲ, ನಾನು ಅದರ ಜಗಳ ಮಾಡ್ತಾಯಿದ್ದೀನಿ. ನೀನು ನರ್ಸ್ ಅಂತ ಹೇಳಿದರೆ ನನಗೆ ಒಂದು ಸ್ವಲ್ಪ IV ಹಾಕಿ ಹೆಲ್ಪ್ ಮಾಡ್ಬೋದಾಗಿತ್ತಲ್ಲ. 17 ಪೇಷಂಟ್ಗಳು ನಾನು ಹೆಗಲ ಮೇಲೆ ಸಿಲಿಂಡರ್ ಇಟ್ಕೊಂಡು 10 to 10 ಓಡಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಮಲ್ಕೊಂಡು ಗೊರಕೆ ಹೊಡಿತಾ ಇದೆ. ಆದರೆ ಅವನ ಬ್ಯಾಕ್ಗ್ರೌಂಡ್ ಇದನ್ನೇ ಬೇರೆ ಇದೆ. ಅದಾದಮೇಲೆ ಅವನ ಮೇಲೆ ನನಗೆ ಒಂದು ದೃಷ್ಟಿಕೋನನೇ ನನಗೆ ಬದಲಾಗುತ್ತೆ. ನಾನು ಅದನ್ನೆಲ್ಲ ಬೇಡ ಅಂತೇಳಿ ಇಲ್ಲಿ ನಾನು ಒಂದು ಫ್ರೀಯಾಗಿ ಹೋಗೋಣ ಅಂದರೆ ನೀನು ಮತ್ತೆ ವಾಂತಿ ಭೇದಿ IV ಸಲಹೆಗೆ ಕರ್ಕೊಂಬರ್ತೀರಲ್ಲ ಡಾಕ್ಟ್ರೇ ನೀವು ಅಂತಾನೆ. ಸೊ ಅದು ಇವೆಲ್ಲ ಕೆಲವೊಂದು ದಾರುಣ ಘಟನೆಗಳಿವು. ಸೊ ಈ ಪುಸ್ತಕ ಓದಿದ ಮೇಲೆ ಜನರಿಂದ ಬಂದಂಥ ಪ್ರತಿಕ್ರಿಯೆಗಳೇನು, ಕೆಲವು ನೆನ್ಪು ಮಾಡ್ಕೊಳ್ಳೋದಾದರೆ ನಿಮಗೆ ಅತೀ ಭಾವುಕ ಕ್ಷಣ ಅಥವಾ ತುಂಬ ಹತ್ತಿರವಾಗಿರುವಂಥ ಒಂದು ಪ್ರತಿಕ್ರಿಯೆ ನೀವು ನೆನ್ಪು ಮಾಡ್ಕೊಳ್ಳೋದಾದರೆ ಏನು? ನನಗೆ ನಮ್ಮ ವೈದ್ಯರು ಇವರು ಸುಮಾರು ಜನ ಬಂದರು. ಅದರಲ್ಲಿ ತುಂಬ ಬೋಲ್ಡಾಗಿ ಬರೆದಿದ್ರಿ ಡಾಕ್ಟ್ರೇ, ಇಂಥ ಘಟನೆಗಳು, ಪೋಲಿ ಮಾತುಗಳು ಅದು ಎಲ್ಲ ಇದೆ, ತುಂಬ ಬೋಲ್ಡಾಗಿ ಬರೆದಿರೋ ಅದು ಇದು ಅಪ್ರಿಷಿಯೇಟ್ ಮಾಡಿದ್ರು. ನನಗೆ ಒಂದು ಅವಾರ್ಡ್ ಬಂತಿದ್ದಕ್ಕಿಂತ ಹೆಚ್ಚಿನ ಅವಾರ್ಡ್ ಅಂದರೆ ಒಂದು ಮಂಡ್ಯದಿಂದ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ನನಗೆ ಮೆಸೇಜ್ ಮಾಡಿ, ಡಾಕ್ಟರ್ ನಾನು MA ಮಾಡ್ತಾಯಿದ್ದೀನಿ, ನಿಮ್ಮ ಪುಸ್ತಕ ಇಟ್ಕೊಂಡು ನಾನು ಈ ಸಲ ನನ್ನ MAಗೆ ಪ್ರಬಂಧ ಮಂಡನೆ ಮಾಡ್ತಾಯಿದ್ದೀನಿ, ಈ ಪುಸ್ತಕದ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಿ. ಆಮೇಲೆ ನನಗೆ ಇದು ಎಲ್ಲಿ ಸಿಕ್ತು ನಿಮಗೆ ಹೆಂಗೆ ಅಂದರೆ, ಅವರ ಗೈಡು, ಅವರ ಪ್ರೊಫೆಸರ್ ಯಾರೋ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಯಾರೋ ಈ ಪುಸ್ತಕದ ಬಗ್ಗೆ ಅದು ಪೇಪರಲ್ಲೋ ಅಥವಾ ಎಲ್ಲೋ ಪುಸ್ತಕ ಓದಿ ಅವ್ನಿಗೆ ಹೇಳಿದ್ರಂತೆ, ಇದು ಈ ಪ್ರವಾಸ ಕಥನ ಇದೆಯಲ್ಲ, ದಿಸ್ ಇಸ್ ತುಂಬ ಡಿಫ್ರೆಂಟ್ ಆಗಿದೆ, ಇದನ್ನು ನೋಡಿ ಇದ್ರ ಮೇಲೆ ನೀವೇನಾದರೂ ಮಾಡೋಂಗಿದ್ರೆ ಮಾಡಿ ಅಂತೇಳಿ ಹೇಳಿದ್ರು. ಅಲ್ಲಿಗೆ ನಾನು ತುಂಬ ನನಗೆ ಭಾವುಕ ಏನೂ ಆಗಲಿಲ್ಲ, ನನಗೆ ತುಂಬ ಒಂದು ಹೆಮ್ಮೆನೂ ಆಯಿತು, ಖುಷಿನೂ ಆಯಿತು. ಅವನೇ ಡೆಲಿಬರೇಟ್ ಆಗಿ ಬಂದು ಡಾಕ್ಟರ್ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತೇಳಿ ಆಮೇಲೆ ಇದು ಆಯಿತು. ಆ ವಿದ್ಯಾರ್ಥಿ ನಾನು ಬಂದು ಮಾತಾಡ್ತೀನಿ ಅಂದ, ಆದರೆ ಇನ್ನೂ ಭೇಟಿ ಆಗಿಲ್ಲ. ಅವ್ರು ಪ್ರಬಂಧ ಮಾಡಿದಾನ ಇಲ್ಲೋ ಗೊತ್ತಿಲ್ಲ, ಆದರೆ ಅಲ್ಲಿವರೆಗೂ ಆ ಲಾಯಕ್ಕಿಗೆ ಹೋಗಿದೆಯಲ್ಲ, ಯೋಚನೆ ಯಾರು ಬಂದಿದೆಯಲ್ಲ ಅನ್ನೋದು ಒಂದು ನನಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಖುಷಿ. ಕೊನೆಯ ಪ್ರಶ್ನೆ, ಲಡಾಖಿಗೆ ಹೋಗಬೇಕು ಅಂತ ಅಂದ್ಕೊಂಡವರಿಗೆ
ಅಥವಾ ಈ ಪುಸ್ತಕನ ಓದಿ ಇದರಿಂದ ನಾವೇನೋ ಇನ್ಸ್ಪಿರೇಷನ್ ತೊಗೊಬೋದು ಅಂತ ಅಂದ್ಕೊಂಡವ್ರಿಗೆ ನಿಮ್ಮ ಕಡೆಯಿಂದ ಒಂದು ಸಜೆಷನ್ನು ಅಥವಾ ಒಂದು ಟಿಪ್ಸು ಅಂತ ಕೊಡೋದಾದರೆ ಅಥವಾ ಒಂದು ಮೆಸೇಜ್ ಇರ್ಬೋದು, ಏನು ಹೊಸ ತಲೆಮಾರಿನವ್ರು ನಮ್ಮಂಥವ್ರನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು? ಹೊಸ ತಲೆಮಾರಿನವ್ರಿಗೆ ಇಲ್ಲಿ ಲಡಾಖ್ನಲ್ಲಿ ಮೊಟ್ಟ ಮೊದಲನಿಗೆ ಇದರಲ್ಲಿ ಕರ್ದುಂಗ್ಲ ಮೌಂಟೇನ್ ಇರುವಾಗ ನನಗೆ ಒಂದು ಇದು ಇನ್ಸಲ್ಟ್ ಅದು. ಅದನ್ನ ನೆನೆಸ್ಕೊಂಡು ಆಮೇಲೆ ಮುಂದುವರಿದೆ. ಇನ್ಸಲ್ಟ್ ಏನಂದರೆ, ನಾವು ಡೇಮನ್ ಡ್ರೈವ್ ಮಾಡ್ತಾಯಿದ್ದ, ನಾನು ಡೇಮನ್ ಹಿಂದೆ ಕೂತ್ಕೊಂಡಿದ್ದೆ, ಸೂಜಿ ಡೇಮನ್ ಪಕ್ಕ ಕೂತ್ಕೊಂಡಿದ್ದು. ಸಡನ್ನಾಗಿ ಒಂದು ಟಾಟಾ ಸುಮೋಯಿಂದ ಒಂದು ಮಿನರಲ್ ವಾಟರ್ ಬಾಟ್ಲು ರಸ್ತೆ ಮೇಲೆ ಬೀಳುತ್ತೆ, ಎಂಟಿ ಮಿನರಲ್ ವಾಟರ್ ಇನ್ ಲಡಾಖ್ ಆನ್ ಸ್ಟ್ರೀಟ್ ಕರ್ದುಂಗ್ಲ ರೋಡಲ್ಲಿ. ಓಕೆ. ಡೇಮನ್ಗೆ ವಿಪರೀತ ಕೋಪ ಬಂತು. ಎಕ್ಸಲೇಟರ್ ಅಲ್ಲಿ ಓವರ್ಟೇಕ್ ಮಾಡೋಂಗಿಲ್ಲ, ಎಕ್ಸಲೇಟರ್ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಟಾಟಾ ಸುಮೋದವನ ಹತ್ರ ಒಳಗಡೆ ಹೋಗಿ, ಟಾಟಾ ಸುಮೋ ಡೋಂಟ್ ಡರ್ಟಿ ದಿಸ್ ಮೌಂಟನ್ಸ್ ಅಂತ ಬೈದ್ಬಿಟ್ಟ ಅವನು. ಇದು ತುಂಬ ಸುಂದರವಾಗಿದ್ದನ್ನು ಹಾಳು ಮಾಡಬೇಡ್ರಿ ಅಂತೇಳಿ ಅವ್ರು ಒಳಗಡೆ ಇದ್ದವರು ನಮ್ಮ ದೇಶದವರೇ, ಕಾಲೇಜ್ ಹುಡುಗಿರು, ಮಕ್ಕಳು ಕೂತ್ಕೊಂಡಿದ್ದು, ಕಸ ಬಿಸಾಕಿದ್ರು. ಅದಾದಮೇಲೆ ನನಗೆ ಗೊತ್ತಾಯಿತು ಅವರಿಗಿರೋ ಒಂದು ಹೆಮ್ಮೆ, ಒಂದು ಆ ಸ್ಥಳದ ಪಾವಿತ್ರ್ಯತೆ, ಅದರ ಒಂದು ಸ್ವಚ್ಛತೆ ಬಗ್ಗೆ ಇರೋ ಗಮನ ನಾವೆಲ್ಲ ಹರಿಸ್ಕೋಬೇಕು, ಆಯಿತಾ? ಒಂದು. ಎರಡನೇದು, ಹೋಗೋವರೆಗೇನಿದೆ ಇದು ದುರ್ಗಮ ಕಣಿವೆ, ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ. ಇದು ಬರೀ ಲಡಾಖಿಗೆ ಮಾತ್ರ ಸೀಮಿತ ಆಗಲ್ಲ, ಇದು ಎಲ್ಲ ಕಡೆ ಸೀಮಿತ ಆಗುತ್ತೆ. ತುಂಬ ಕೆಟ್ಟದಾಗಿ ಬೈದ ಅವನು. ಬಹುಶಃ ಅದೇ ಬೈಗಳು ಈಗಿನ ಜನ್ರೇಷನ್ಗೆ ಒಂದು ಬೈದರೆ ಅಲ್ಲಿ ಹೊಡೆದಾಟ ಆಗ್ಬಿಡತ್ತೆ. ನನಗೆ ಯಾಕೆ ಬೈದೆ, ನಾನು ರೋಡಲ್ಲಿ ಹಾಕ್ತೀನಿ, ಅದು ಬರ್ದಿದ್ದೀನಿ, ಆ ಥರ ಮೆಂಟಾಲಿಟಿ ಇದೆ. ನನಗೆ ನಾಚಿಕೆ ಆಯಿತು. ನಾನು ತಲೆ ತಗ್ಗಿಸ್ಬಿಟ್ಟೆ. ನಾನು ಎಸ್ತಿರ್ಲಿಲ್ಲ, ಆದರೂ ನಮ್ಮ ದೇಶದವರು, ನಮ್ಮ ಹುಡುಗರು, ನಮ್ಮ ದೇಶದ ಜನ ನಮ್ಮ ದೇಶನೇ ಗಲೀಜು ಮಾಡ್ತಾಯಿದ್ದಾರೆ, ಅದನ್ನು ಬೇರೆ ದೇಶದವನು ಬಂದು ನಮಗೆ ಪಾಠ ಹೇಳ್ಕೊಡ್ಬೇಕು ಅನ್ನೋ ಒಂದು ಇನ್ಸಲ್ಟು ನನಗೆ ಅದು ಅನುಭವ ಆಯಿತು. ಅಲ್ಲಿಗೆ ಹೋಗೋರಿಗೆ ಏನು ಅಂದರೆ, ಇಲ್ಲಿ ನಿಮಗೆ ಶ್ವಾಸಕೋಶದ ತೊಂದರೆಗಳು ಅದು ಇದು ಇದ್ದರೆ ಸ್ವಲ್ಪ ಹುಷಾರಾಗಿ ನಿಮ್ಮ ವೈದ್ಯರ ಒಂದು ಇದನ್ನು ತೊಗೊಂಡು ಹೋಗಬೇಕು. ಆದರೆ ಇದು ಲಡಾಖಿನ ಒಂದು ಕ್ಯೂರಿಯಾಸಿಟಿ ಅಥವಾ ಒಂದು ಸೀಕ್ರೆಟ್ ಏನು ಮೇಂಟೈನ್ ಮಾಡಬೇಕು ಅದನ್ನು ನಾನು ಮೇಂಟೈನ್ ಮಾಡ್ತೀನಿ. ಅಲ್ಲಿಗೆ ಅದರ ಬಗ್ಗೆ ಜಾಸ್ತಿ ನಾನು ಪಿಕ್ಚರೈಸ್ ನಿಮಗೆ ಕೊಟ್ಟರೆ ಅದರಲ್ಲಿರೋ ಇಂಟ್ರೆಸ್ಟ್ ಹೊರಟೋಗುತ್ತೆ. ಅದನ್ನು ಹೋಗಿ ನೀವು ಆ್ಯಪಲ್ ತಿಂದರೆ ನಾನು ಟೇಸ್ಟ್ ನಿಮಗೆ ಹೇಳ್ತೀನಿ, ಆದರೆ ನಾನು ಏನು ಹೇಳಿದ್ರೆ ಆ್ಯಪಲ್ ತಿನ್ನಿ, ಅದರ ರುಚಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂದಂಗೆ ಅದನ್ನು ಹೋಗಿನೇ ನೋಡಬೇಕು, ಆಯಿತಾ? ಅದರ ಜೊತೆಗೆ ಈ ಥರದ ವಿಷಯಗಳ ಬಗ್ಗೆ ತುಂಬ ಗಮನ ಇಟ್ಕೋಬೇಕು. ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಭಾರತೀಯ ಸೇನೆ ಅಲ್ಲಿ ಎಲ್ಲ ಅವರೇ ಮೇಂಟೈನ್ ಮಾಡ್ತಾರೆ. ರೋಡುಗಳು, ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ ಅಂತ ಇದೆ, ಬಿ ಆರ್ ಓದವರು ಎಲ್ಲ ರೋಡ್ ಆರ್ಗನೈಸೇಷನ್ ಮಾಡ್ತಾ ಇರ್ತಾರೆ. ಅವರಿಗೆ ಆದಷ್ಟು ನೀವು ಥ್ಯಾಂಕ್ಫುಲ್ ಆಗಿರಬೇಕು. ಅವರಿಗೆ ಸಿಕ್ಕಲ್ಲಿ ನಾವು ಅವ್ರಿಗೆ ಹೋಗಿ ಮೀಟ್ ಆಗ್ತಾಯಿದ್ವು, ಮಾತಾಡ್ತಿದ್ದೆ. ನನಗೆ ಮರಾಠಿ ಬರುತ್ತೆ, ನನಗೆ ಆಲ್ಮೋಸ್ಟ್ ಎಲ್ಲ ಹಿಂದಿ ಹಿಡ್ಕೊಂಡು ಎಲ್ಲ ಆ ಕಡೆ ನಾರ್ತ್ ಈಸ್ಟರ್ನ್ ಲ್ಯಾಂಗ್ವೇಜ್ ಬಿಟ್ಟರೆ ಎಲ್ಲ ಭಾಷೆ ಬಂದುಬಿಡುತ್ತೆ. ಅವ್ರಿಗೆ ಹೋಗಿ ಚೆನ್ನಾಗಿ ಮಾತಾಡ್ತಾಯಿದ್ದೆ, ಖುಷಿಯಾಗಿ. ಇದು ನಾವು ಥ್ಯಾಂಕ್ಸು ಹೇಳ್ತಾಯಿದ್ವು ಹೋಗಿ. ಹಾಗಾಗಿ ಅವರ ಒಂದು ಸ್ಯಾಕ್ರಿಫೈಸು, ಅವರ ಒಂದು ಹಾರ್ಡ್ ವರ್ಕ್ನ ನಾವು ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಆದಷ್ಟು ಈ ತರಹದ ಕುಚೇಷ್ಟೆಗಳು ಅದನ್ನು ಕಡಿಮೆ ಮಾಡಬೇಕು. ಸುಮಾರು ಜನರನ್ನು ನೋಡಿದ್ದೀನಿ. ಒಂದು ಗ್ರೂಪ್ ಹುಡುಗರು ಬಂದಿದ್ದರು, ಒಂದು 2-3 ಕನ್ನಡದವರೇ. ಅವರು ಏರಿಯಾ ಎಲ್ಲ ಹೇಳೋದು ಬೇಡ, 1-2 ಹೋಟ್ಲಿಂದ ಅವ್ರನ್ನ ಆಚೆ ಹಾಕಿದ್ರು. ನಾನು ಕನ್ನಡದವರು ಅಂತ ಗೊತ್ತಾಗಿ ಆಮೇಲೆ ಸೂಜಿ ಹತ್ರ ರಿಕ್ವೆಸ್ಟ್ ಮಾಡಿ ಬೇರೆ ಕಡೆ ಹೋಟ್ಲ್ ಇದು ಮಾಡಿ ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿ ಕೊಡಿಸಿ, ಎಲ್ಲ ಕಡೆ ಹೋಗಿ ಹೆಂಡ ಕುಡಿದು ಗಲಾಟೆ ಮಾಡೋದು ಅದೇ ಒಂದು ಪೌರುಷ ಅಥವಾ ಅದೇ ಒಂದು ತರಹದ ಇದು ಅಲ್ಲ. ಏನು ಖುಷಿ ಪಡುವ ಅಥವಾ ಒಂದು ಪ್ರವಾಸವನ್ನು ಎಂಜಾಯ್ ಮಾಡೋದಲ್ಲ. ಯಾಕಂದರೆ ನಿಮಗೆ ಅದೇ ಇದ್ದರೆ ಅದು ಮಾಡೋಕ್ಕೆ ಬೇರೆ ಸ್ಥಳಗಳಿದೆ, ಆದರೆ ಅದರ ಜೊತೆಗೆ ಕೆಲವೊಂದು ತುಂಬ ಜನ ಬೇರೆಯವರು ಬಂದಿರ್ತಾರೆ. ಅದರಿಂದ ಅವರಿಗೆ ತುಂಬ ಮುಜುಗರ ಆಗತ್ತೆ. ಹಾಗೂ ಇಲ್ಲಿಂದ ಇದನ್ನೆಲ್ಲ ನೋಡಿ ಅವರ ದೇಶಕ್ಕೆ ತೊಗೊಂಡೋಗಿ ಅವ್ರು ಯಾವ ರೀತಿ ಸಂದೇಶ ಕೊಡ್ತಾರೆ ಅನ್ನೋದು ಒಂದು ಗಮನದಲ್ಲಿ ಇಟ್ಕೊಂಡು ನಾವು ಬಿಹೇವ್ ಮಾಡಬೇಕು. ಆದರೆ ಈಗ ಏನಾಗಿದೆ, ಲಡಾಖ್ ತುಂಬ ಟೂರಿಸ್ಟೇ ಆಗಿಬಿಟ್ಟಿದೆ, ತುಂಬ ಜನ ಪ್ರವಾಸಿಗರು ಹೋಗ್ತಾಯಿದ್ದಾರೆ. ಹಾಗಾಗಿ ಮಾರ್ಚ್ ಕೊನೆಯ ವಾರದಲ್ಲಿ ಹೋಗಿ ಏಪ್ರಿಲ್ 2ನೇ ವಾರದೊಳಗಡೆ ಬಂದುಬಿಡ್ಬೇಕು. ಅಲ್ಲಿಗೆ ಪ್ರವಾಸಿಗಳು ಕಡಿಮೆ ಇರ್ತಾರೆ. ಹಾಗೂ ಅಲ್ಲಿ ನಿಮಗೆ ಇನ್ನೂ ಮಂಜು ಬಿದ್ದಿರೋ ಇನ್ನೂ ಕುರುಹುಗಳು, ಇನ್ನೂ ಸ್ವಲ್ಪ ಕೆಲವೊಂದು ಕಡೆ ಮಂಜು ನಿಮಗೆಲ್ಲ ಕಾಣಿಸುತ್ತೆ. ಒಂದಷ್ಟು ಚಳಿಗಾಲದ ಲಡಾಖ್ನ 1% ಅಥವಾ 10% ನಿಮಗೆ ಸಾಕ್ಷಿಗಳು ದೊರೆಯಬಹುದು. ಅದು ಇಲ್ಲಿ ನಿಮಗೆ ಸಿಗಲ್ಲ. ಆದರೆ ಇನ್ನು ನೋಡಿ, ಅಲ್ಲಿ ತುಂಬ ಕಣಿವೆಗಳಿದೆ. ಜಾನ್ಸ್ಕಾರ್ ಇದೆ, ಲಡಾಖ್ ಇದೆ, ಪ್ಯಾಂಗಾಂಗ್ ಇದೆ, ನೂಬ್ರಾ ಇದೆ. ಆಮೇಲೆ ಇನ್ನೊಂದು ಆರ್ಯರು ಬರ್ತಾರೆ, ಆರ್ಯನ್ ರೇಸ್ ಬರುತ್ತೆ, ಅವ್ರದ್ದು ಒಂದು ಕಣಿವೆ ಇದೆ.
ಹಾಮು ಇದು ಸಾರಿ ಹಾನ್ಲೆ ಒಂದು 4-5 ಹಳ್ಳಿಗಳಿದೆ, ಅವ್ರದ್ದು ಒಂದು ವ್ಯಾಲಿ ಬರುತ್ತೆ. ಆ ವ್ಯಾಲಿಗಳಲ್ಲಿ ನೀವು ಹೋಗಿ ಬರ್ಬೋದು. ಆದರೆ ಇಡೀ ಲಡಾಖ್ ನೋಡಬೇಕಂದ್ರೆ ಒಂದೇ ಇದರಲ್ಲಿ ಆಗಲ್ಲ. ಕೆಲವೊಂದು ವ್ಯಾಲಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಗಿ ನೋಡಬೇಕು. ನೋಡೋದು ಒಂದು ತುಂಬ ಒಂದು ಸಾಹಸಮಯ. ಬಟ್ ಅದು ನೋಡಿ ಅದು ನಾನು ರೆಕಮೆಂಡ್ ಮಾಡ್ತೀನಿ. ಅದು ಫೈನಾನ್ಷಿಯಲಿ ಆರ್ಥಿಕವಾಗಿ ಅದೆಲ್ಲ ವರ್ಕೌಟ್ ಆಗಬೇಕು. ಇದೊಂದು ತುಂಬ ಏನು ಈಗಂತೂ ತುಂಬ ಕಾಸ್ಟ್ಲಿ ಆಗಿದೆ. ನೀವು ಫ್ಲೈಟಲ್ಲಿ ಹೋಗ್ತೀನಿ ಅಂದ್ರೂ ಟ್ರೈನಲ್ಲಿ ಹೋಗ್ತೀನಿ ಅಂದರೂ ತುಂಬ ಇದು ಆಗುತ್ತೆ. ಬಟ್ ಸ್ವಲ್ಪ ತಯಾರಿಯಿಂದ ಹೋಗಬೇಕು. ಹಾಗೆ ರ್ಯಾಂಡಮಾಗಿ ಹೋದರೆ ತುಂಬ ಕಷ್ಟ ಆಗ್ಬೋದು. ಸುಮಾರು ಜನ ಅಲ್ಲಿ ಹೋಗಿ ಉಸಿರಾಟಿನ ತೊಂದರೆಗಳು ಅನುಭವಿಸಿ ಆಮೇಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ತುಂಬ ಗೋಳಾಡಿ ವಾಪಸ್ಸು ಚಂಡೀಗಢ ಅಂದರೆ ಕೆಳಮಟ್ಟದ ಇದು ಸಮುದ್ರ ಮಟ್ಟದ ಹತ್ತಿರ ಬರೋಷ್ಟರಲ್ಲಿ ತುಂಬ ಗೋಳಾಟ, ತುಂಬ ಇದು ಆಗುತ್ತೆ. ಕೆಲವೊಂದು ಸರಿ ಡೆತ್ತು ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಗಮನ ಇಟ್ಕೊಂಡು ಹೋಗಬೇಕು ಅಂತ ಒಂದು ನನ್ನ ಅನಿಸಿಕೆ. ಸೂಪರ್. ಸೊ ಇಲ್ಲಿಗೆ ನಮ್ಮೆಲ್ಲ ಪ್ರಶ್ನೆಗಳು ಮುಗಿದಿವೆ. ಕ್ವಿಕ್ಕಾಗಿ ಒಂದು ರ್ಯಾಪಿಡ್ ಫೈರ್ ರೌಂಡು. ಪ್ರಶ್ನೆ ಕೇಳಿದ ತಕ್ಷಣ ಯೋಚನೆ ಮಾಡೋದಕ್ಕೆ ಜಾಸ್ತಿ ಟೈಮ್ ಇಲ್ಲ, ಪಟ್ ಅಂತ ಉತ್ತರ ಕೊಡಬೇಕು. ಆಗಲಿ. ಖಾರ್ದುಂಗ್ಲಾ ಬೆಸ್ಟಾ ಅಥವಾ ಚಾಂಗ್ಲಾ ಬೆಸ್ಟಾ? ಖಾರ್ದುಂಗ್ಲಾ. ನಿಮಗೆ ಇಷ್ಟವಾದ ಅಲ್ಟಿಮೇಟ್ ಟ್ರ್ಯಾಕ್ ಯಾವುದು? ಸಿಕ್ಕಾಪಟ್ಟೆ ಕಲ್ಲು ಮಣ್ಣಿರೋ ಆಫ್ ರೋಡಾ ಅಥವಾ ನೀರು ಹರಿಯೋ ವಾಟರ್ ಕಾಸ್ಟಿಂಗ್ ಇರೋದಾ ಅಥವಾ ನುಣಗಿರೋ ಹೈವೇನಾ? ಸಿಕ್ಕಾಪಟ್ಟೆ ಕಲ್ಲು ಮಣ್ಣು ಇರೋದು. ಸೋಲೋ ರೈಡಿಂಗ್ ಇಷ್ಟನಾ ಅಥವಾ ಗ್ಯಾಂಗ್ ಜೊತೆ ಹೋಗೋದಕ್ಕೆ? ಗ್ಯಾಂಗ್ ಜೊತೆನೇ ಹೋಗಬೇಕು. ರೋಡಲ್ಲಿ ತೀರಾ ಭಯ ಹುಟ್ಟಿಸೋದು ಯಾವುದು? ಕಣ್ಣಿಗೆ ಕಾಣಿಸ್ದೇ ಇರೋ ಮಂಜುಗಡ್ಡೆನಾ ಅಥವಾ ಎದುರುಗಡೆ ಬರೋ ಮಿಲಿಟ್ರಿ ಟ್ರಕ್ಗಳ? ಮಂಜುಗಡ್ಡೆನೇ. ಮಿಲಿಟ್ರಿ ಟ್ರಕ್ ಅದು ಅಲ್ಲಿ ಯಾವತ್ತು ನಮ್ಮ ಪ್ರೊಟೆಕ್ಷನ್ಗೆ ಇರೋದು. ಅದಕ್ಕೆ ನೋಡಿ ಭಯ ಪಡಬೇಕಾಗಿಲ್ಲ. ಎನಿಮಿ ಮಿಲಿಟ್ರಿ ಟ್ರಕ್ ಬಂದರೆ ಭಯ ಬೀಳ್ಬೇಕಷ್ಟೇ. ಸೂಪರ್. ನಿಮ್ಮ ಬೈಕಿಗೆ ಏನೋ ನಿಕ್ನೇಮ್ ಇಡೋದಾದರೆ ಏನಂತ ಹೇಳ್ತೀರಿ? ಕಿಯಾಂಗ್. ಸೂಪರ್. ಮೌಂಟೇನ್ ಪೀಕ್ ಮೇಲೊಟ್ಟು ತಿನ್ನೋ ಮ್ಯಾಗಿ ಇಷ್ಟನಾ ಅಥವಾ ಲಡಾಖಿ ತುಪ್ಪ ನೂಡಲ್ಸಾ? ಲಡಾಖಿ ತುಪ್ಪ ನೂಡಲ್ಸೇ ತಿಂತೀನಿ. ಮ್ಯಾಗಿ ನನ್ನ ಜೀವನದ ಎಲ್ಲ ಸ್ಟಾಕ್ ತಿನ್ನೋಷ್ಟು ಮ್ಯಾಗಿ ತಿಂದುಬಿಟ್ಟಿದ್ದೀನಿ. ಇನ್ನು ಮ್ಯಾಗಿ ನನಗೆ ನೀವು ಟಾರ್ಚರ್ ಕೊಡಂಗಿದ್ರೆ ಮ್ಯಾಗಿ ಕೊಡಬೇಕು. ಅಷ್ಟು ನನಗೆ ಹಿಂಸೆ ಆಗುತ್ತೆ ಮ್ಯಾಗಿ ತಿಂದಿದ್ದೀನಲ್ಲಿ. ಬಟರ್ ಟೀ ಕೊಟ್ಟರೆ ದಿನಕ್ಕೆ ಎಷ್ಟು ಲೋಟ ಕುಡಿತೀರಿ? ಬಟರ್ ಟೀ ಒಂದು ಈ ಸದ್ಯದ ಬಜ್ಜು ಎಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಒಂದು 10 ಕಪ್ ಕುಡಿಬೋದು ಅಷ್ಟೇ, ಜಾಸ್ತಿ ಅಂದರೆ. ಪ್ಯಾಂಗಾಂಗ್ ಲೇಕ್ ಪಕ್ಕ ನಿಂತು ರಾತ್ರಿ ಆಕಾಶ ನೋಡಿದಾಗ ಅನ್ಸೋ ಫೀಲಿಂಗ್ಗೆ ಒಂದೇ ಒಂದು ಪದದಲ್ಲಿ ಹೇಳೋದಾದರೆ ಏನು? ಅನಂತ ಅಪರಿಮಿತ ಆಕಾಶ. ಸೂಪರ್. ಲಡಾಖ್ ನೋಡೋದಕ್ಕೆ ಬೆಸ್ಟ್ ಸೀಸನ್ ಯಾವುದು? ಏಪ್ರಿಲ್ ಟು ಆಗಸ್ಟ್, ಸೆಪ್ಟೆಂಬರ್. ಮಾರ್ಚ್ ಎಂಡ್ ಇಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ. ನಿಮ್ಗೆ ತುಂಬ ಹಿತವಾದ ಅನುಭವ ಕೊಡೋದು ಯಾವುದು? ರೈಡಿಂಗ್ ಜಾಕೆಟ್ ಹಾಕಿ ಬೈಕ್ ಓಡಿಸೋದಾ ಅಥವಾ ಲಡಾಖ್ ಜನರ ಪ್ರೀತಿ ಆತಿಥ್ಯನ? ಪ್ರೀತಿ ಆತಿಥ್ಯ. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾವುದು? ಹೈ ಎಂಡ್ ಕ್ಯಾಮ್ರಾನ ಅಥವಾ ಸಿಂಪಲ್ ಪಾಕೆಟ್ ನೋಟ್ಬುಕ್? ಪಾಕೆಟ್ ನೋಟ್ಬುಕ್. ಬುಕ್ ಬರೆಯೋಕ್ಕೆ ಕೂತಿದ್ದ ಟೈಮ್ ಯಾವುದು? ಅರ್ಲಿ ಮಾರ್ನಿಂಗಾ ಲೇಟ್ ನೈಟಾ? ಲೇಟ್ ನೈಟ್. ಇದರಲ್ಲಿ ಯಾವ್ದು ಸಖತ್ ಇಷ್ಟ? ಮೆಡಿಕಲ್ ಎಕ್ಸಾಮ್ ಪಾಸ್ ಮಾಡೋದಾ ಅಥವಾ 250 ಪೇಜ್ ಟ್ರಾವೆಲ್ ಆಗಿ ಬರೆಯೋದಾ? ಟ್ರಾವೆಲ್ ಆಗಿ ಬರೆಯೋದು ಆಬ್ವಿಯಸ್ಲಿ. ಲಡಾಖ್ ಡೈರೀಸ್ ಪುಸ್ತಕದಲ್ಲಿ ನಿಮ್ಮ ಫೇವ್ರೆಟ್ ಚಾಪ್ಟರ್ ಯಾವುದು? ನನ್ನ ಫೇವ್ರೆಟ್ ಚಾಪ್ಟರು ಇಡೀ ಬುಕ್ಕೇ ನನ್ನ ಫೇವ್ರೇಟು ನಾನು ನೋಡಿದ್ರೆ. ಬಟ್ ಅದರಲ್ಲಿ ಇದು ಹಿಮಾಲಯನ್ ಕ್ಲಾಸಿಫಿಕೇಷನ್ ಆ್ಯಂಡ್ ಬಟ್ ಇದು ಫಸ್ಟ್ ಚಾಪ್ಟರ್. ಫಸ್ಟ್ ನಾನು ಲಡಾಖ್ ಎಂಟ್ರಿ ಆಗಿದ್ದು ಇದು ಬರಿತೀನಿ. ಏನು ಪ್ಯಾಂಗಾಂಗಿಂದ ಮನಾಲಿಯಿಂದ ನಾವು ಲಡಾಖ್ ಎಂಟ್ರಿ ಆಗ್ತೀವಿ. ಅದು ಓಕೆ, ನಮ್ಮ ಜರ್ನಿ ಶುರುವಾಗ ರೋಹ್ತಾಂಗ್ ಪಾಸ್. ಓಕೆ, ರೋಹ್ತಾಂಗ್ ಪಾಸ್ ಎಂಟ್ರಿಗಿದು. ಸೂಪರ್. ಲಡಾಖ್ ಬಿಟ್ಟರೆ ನಿಮ್ಮ ಬೈಕ್ ನೆಕ್ಸ್ಟ್ ಇಂಡಿಯಾದ ಯಾವ ಜಾಗಕ್ಕೂ ಹೋಗಕ್ಕೆ ರೆಡಿ ಆಗ್ತಿದೆ? ಇನ್ನೊಂದ್ಸಲ ಲಡಾಖೇ ಇದೆ. ಓಕೆ. ಇನ್ನೊಂದ್ಸಲ ಲಡಾಖ್ ಇದೆ. ಬಟ್ ಐ ವುಡ್ ಲೈಕ್ ಟು ಡೂ ಸಿಕ್ಕಿಂ. ಓ ಸೂಪರ್. ನಿಮ್ಮ ಪಾಲಿಗೆ ಓಪನ್ ರೋಡ್ ಅಂದರೆ ಏನು? ನನ್ನ ಪಾಲಿಗೆ ಐ ಥಿಂಕ್ ಐ ಶುಡ್ ಮೇಕ್ ಮೈ ಓನ್ ರೋಡ್. ಸೂಪರ್. ಬೆಂಗಳೂರು, ಹೈದರಾಬಾದು, ಚೆನ್ನೈ ಈ ಥರ ಒಂದು ಬ್ಯುಸಿ ಸಿಟಿ ಲೈಫ್ ಬಗ್ಗೆ ಹಿಮಾಲಯದ ಬೆಟ್ಟಗಳು ನಿಮಗೆ ಕಲಿಸ್ಕೊಟ್ಟಂಥ ಪಾಠಗಳೇನು? ಹ್ಯುಮಿಲಿಟಿ, ಓಕೆ, ಮಿನಿಮಲಿಸಮ್. ಸೂಪರ್. ಇಡೀ ಲಡಾಖ್ ಟ್ರಿಪ್ನ ಒಂದು ವರ್ಡಲ್ಲಿ ಹೇಳೋದಾದರೆ, ಸೊ ಬೇಸಿಕ್ಲಿ ಇಡೀ ಲಡಾಖ್ ಡೈರೀಸ್ನ ಇನ್ನೊಂದು ಪದದಲ್ಲಿ ನೀವು ಆಲ್ಟರ್ನೇಟಿವ್ ಮೆಟಫರ್ ಆಗಿ ಹೇಳೋದಾದರೆ ಏನಂತ ಹೇಳ್ತೀರಿ? ನಾನು ಮದುವೆ ಮಾಡ್ಕೋಬಾರ್ದಾಗಿತ್ತು. ಲಡಾಖೆ ಸುತ್ತಕೊಂಡಿದ್ದು ಇದು ಬಿಡಬೇಕಾಗಿತ್ತು ಅನ್ಸುತ್ತೆ. ಸೂಪರ್. ಇದು ಕಾಂಟ್ರವರ್ಸಿ, ಇದಕ್ಕೆ ನಾವ್ಯಾರು ಜವಾಬ್ದಾರಲ್ಲ.
ಇವಾಗ ಅವಳು ನೋಡಿದ್ರು ಇನ್ನು ಬೇರೆ ನಿರ್ವಾಹ ಇಲ್ಲ ಆಯ್ತು. ಆಪ್ಷನ್ ಇಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಡಾಕ್ಟರ್ ಸಲೀಂ ಅಬು ಯಹಯಾ ಅವರ ಲಡಾಖ್ ಡೈರೀಸ್. ಇದರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವಿಷಯಗಳು ಸಿಕ್ಕಿದೆ. ಹಾಗೆ ಲಡಾಖಿಗೆ ಹೋಗೋದಾದರೆ ಏನೇನು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಬೇಕು, ಅಲ್ಲಿ ಅವರು ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರು, ಹಾಗೆ ಅಲ್ಲಿ ಅವರು ಕಂಡಂತಹ ಕಥೆಗಳು ಅದೆಲ್ಲದೂ ಪುಸ್ತಕದಲ್ಲಿದೆ. ಅದ್ರ ಜೊತೆಗೆ ಅವ್ರ ಬಾಯಲ್ಲೇ ಕೇಳುವಂತಹ ಅವಕಾಶ ನಮಗೆ ಈ ಕಾರ್ಯಕ್ರಮದಲ್ಲಿ ಸಿಕ್ಕಿತ್ತು. ಇದಾಗಿತ್ತು ನಮ್ಮ ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ಇನ್ನಷ್ಟು ವಿಶೇಷ ಕಥೆಗಳು, ವಿಶೇಷ ವ್ಯಕ್ತಿಗಳ ಜೊತೆ ಬರ್ತಾ ಇರ್ತೀವಿ. ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು, ಲೈಕ್ ಮಾಡೋದಕ್ಕೆ ಹಾಗೂ ನಿಮಗೇನಾದ್ರು ಡೌಟ್ಗಳಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸೋದಕ್ಕೆ ಮಾತ್ರ ಮರಿಬೇಡಿ. ಧನ್ಯವಾದ.